ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ಒಂದು ಇನ್ಫಾರ್ಮೇಟಿವ್ ಆದಂಥ ಮತ್ತು ಅವೇರ್ನೆಸ್ ಇರಬೇಕಾದಂಥ ಪ್ರೋಗ್ರಾಮ್ಸನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ನಮಗೆ ಹೆಮ್ಮೆ ಎನಿಸ್ತಾ ಇದೆ. ಮುಖ್ಯವಾಗಿ ತಲಾಂತರದಿಂದ ತುಳಿತಕ್ಕೊಳಗಾದಂಥ ಶೋಷಣೆಗೆ ಒಳಗಾದಂಥ ಸಮುದಾಯಗಳು ಸಂವಿಧಾನದ ಸಮಾನತೆಯ ಆಶಯದಲ್ಲಿ ಒಂದಷ್ಟು ಸೌಲಭ್ಯಗಳನ್ನು ಸವಲತ್ತುಗಳನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂವಿಧಾನ ಬಹಳಷ್ಟು ಅವಕಾಶಗಳನ್ನು ಕಲ್ಪಿಸಿದ್ರೂ ಕೂಡ ಅದು ಇನ್ನೂ ಕೂಡ ಅರ್ಹವಾದಂಥ ಫಲಾನುಭವಿಗಳಿಗೆ ತಲುಪದೇ ಇದ್ದು ಸಮಾನತೆಯ ಆಶಯ ಇಂದಿಗೂ ಕೂಡ ಸ್ವತಂತ್ರ ಬಂದು ಇಷ್ಟೊಂದು ವರ್ಷಗಳಾದರೂ ಕೂಡ ಮರೀಚಿಕೆಯಾಗಿ ಉಳಿದಿರುವುದು ಒಂದಷ್ಟು ಖೇದಕರವಾದಂಥ ವಿಷಯ. ಇದಕ್ಕೆ ಕಾರಣಗಳನ್ನು ಹುಡುಕಿದಾಗ ಕಾರಣಗಳು ಸಿಗ್ತಾ ಇಲ್ಲ. ಯಕ್ಷ ಪ್ರಶ್ನೆ ಮತ್ತು ಮುಖ್ಯವಾದಂತಹ ಕಾರಣ ಅಂದರೆ ಇಚ್ಛಾಶಕ್ತಿಯ ಕೊರತೆ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಮತ್ತು ಕೆಲವೊಂದು ಕಡೆ ಸಂಘಟನಾತ್ಮಕವಾದಂತಹ ಕೊರತೆಯೂ ಕೂಡ ಎದ್ದು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಸಮುದಾಯ, ಒಂದು ಮಾನವ ಧರ್ಮ ಅಂದರೆ ಸಂಘಜೀವಿ ಅಂದರೆ ಸಮಾನತೆ, ಇದರ ಆಶಯದ ಹಿನ್ನೆಲೆಯಲ್ಲಿ ಈ ಸಮುದಾಯಗಳು ಎಲ್ಲವೂ ಕೂಡ ಒಟ್ಟಾಗಿ ಬದುಕಬೇಕು, ಸಮಾನತೆಯಿಂದ ಬದುಕಬೇಕು, ಎಲ್ಲರೂ ಕೂಡ ತಳಮಟ್ಟದ ಜನರೂ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರ್ಪಡೆಗೊಳ್ಳಬೇಕು ಎನ್ನುವುದು ಸಂವಿಧಾನದ ಆಶಯವಾಗಿದ್ದರೂ ಕೂಡ ಅದು ತಲುಪದೇ ಇರುವುದು ನಾನು ಕೊಟ್ಟಂಥ ಕೆಲವು ಕಾರಣಗಳ ಮೂಲಕವಾಗಿ. ಆದರೆ ಮುಂದೇನು ಅನ್ನುವಂಥ ಪ್ರಶ್ನೆ. ಈ ಹಲವಾರು ಕಾರಣಗಳನ್ನು ಉಲ್ಲೇಖಿಸಿದಾಗ ಒಂದು ಇಚ್ಛಾಶಕ್ತಿ, ಒಂದು ಸತತವಾದಂಥ ನಿರ್ಲಕ್ಷ್ಯ, ಮತ್ತೊಂದು ಅದು ಸಂವಿಧಾನದ ಕೊಟ್ಟಂಥ ಹಲವಾರು ಸೌಲಭ್ಯಗಳನ್ನು ಸದ್ಬಳಕೆ ಕೊಳ್ಳದೇ ಇರುವುದು. ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಿಗಬೇಕಾದಂಥ ಸೌಲಭ್ಯಗಳು ತಲುಪ್ತಾ ಇವೆಯಾ? ನಿಜವಾಗಿಯೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಏನು ಎನ್ನುವುದರ ಬಗ್ಗೆ, ಯಾರೆಲ್ಲ ಈ ಪಂಗಡದಲ್ಲಿ ಒಳಗೊಳ್ಳುತ್ತಾರೆ, ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಗಳು ಹೇಗಿದೆ ಎನ್ನುವಂಥ ಸಮೀಕ್ಷೆಗಳನ್ನು ನಿಗದಿತವಾಗಿ ಮಾಡಿದ್ರೂ ಕೂಡ ಅದರ ಚಿತ್ರಣವನ್ನು ನಮ್ಮ ಸಮಾಜದ ಮುಂದೆ ಇಡುವಲ್ಲಿ ವ್ಯವಸ್ಥೆ ವಿಫಲ ಆಗಿದೆ. ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಂದರೆ ಏನು, ಯಾವ ಸೌಲಭ್ಯಗಳು ಅವರಿಗೆ ಸಿಗಬೇಕಾಗಿತ್ತು, ಯಾವ ಸೌಲಭ್ಯಗಳಿಂದ ಅವರು ವಂಚಿತರಾಗಿದ್ದಾರೆ, ಇದಕ್ಕೆ ಪರಿಹಾರ ಕಂಡುಹಿಡಿಯುವುದು ಹೇಗೆ, ಏನು ಮಾರ್ಗೋಪಾಯಗಳಿವೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಇತ್ತೀಚೆಗೆ ನಡೀತಾ ಇರುವಂಥ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಈ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಅನ್ಯಾಯವೆಸಗಲಾಗ್ತಾ ಇದೆಯಾ, ರಾಷ್ಟ್ರಪತಿಯ ಅಧಿಸೂಚನೆಯ ಪ್ರಕಾರವಾಗಿ ನಡೀತಾ ಇರುವಂಥ ಒಳ ಮೀಸಲಾತಿಯ ಸಮೀಕ್ಷೆ ನಿಗದಿತವಾಗಿ ನಿಯಮಿತವಾಗಿ ಕಾನೂನಾತ್ಮಕವಾಗಿ ನಡೀತಾ ಇದೆಯಾ ಮತ್ತು ಇಲ್ಲಿ ಕೆಲವೊಂದು ಲೋಪಗಳು ಇದೆಯಾ? ಯಾಕಂದರೆ ಆದಿದ್ರಾವಿಡ ಪಟ್ಟಿಯಲ್ಲಿ ಈ ಮೇರಾ ಮತ್ತು ಮಾನ್ಸಾ ಅನ್ನುವಂಥ ಎರಡು ಸಮುದಾಯಗಳನ್ನು ಸೇರ್ಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಎಲ್ಲ ಗೊಂದಲಗಳಿಗೆ ಕಾರಣಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಮುಕ್ತ ಚರ್ಚೆಯನ್ನು ನಡೆಸಲಿಕ್ಕೆ ಮಾನ್ಯ ಲೋಲಾಕ್ಷ ಅವರಿದ್ದಾರೆ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಒಕ್ಕೂಟ, ಇದರ ಮಹಾ ಒಕ್ಕೂಟದ ಅಧ್ಯಕ್ಷರು. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಮಾನ್ಯ ಲೋಲಾಕ್ಷ ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಒಂದು ಅಮೂಲ್ಯ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮ. ಯಾಕಂದರೆ ಮೇಲ್ನೋಟದಲ್ಲಿ ಎಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ತಾವು ಮೊದಲೇ ಹೇಳಿದಂತೆ ಅಸ್ಪೃಶ್ಯತೆ ಅಥವಾ ಮೀಸಲಾತಿ, ಈ ಒಂದು ಪೂರ್ವಾಗ್ರಹ ಪೀಡಿತವಾದಂಥ ಮನಸ್ಸಿನಲ್ಲೇ ಅದನ್ನು ನೋಡ್ತಾರೆ, ಒಂದು ಕಾಮಾಲೆ ಕಣ್ಣಿನಲ್ಲೇ ನೋಡ್ತಾರೆ. ಈಗ ಆಗ್ತಾ ಇರುವಂಥ ಗೊಂದಲಗಳನ್ನು ಮತ್ತೆ ನಾವು ತಿಳಿಯೋಣ. ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಯಾವುವು, ಯಾವ ಸಮುದಾಯಗಳು ಅಲ್ಲಿ ಸೇರಿಕೊಂಡಿವೆ, ಆ ಸಮುದಾಯಗಳಿಗೆ ನಿರಂತರವಾಗಿ ಸಿಗುವಂಥ ಸಂವಿಧಾನದ ಮುಖೇನವಾದಂಥ ಸಿಗುವಂಥ ಸೌಲಭ್ಯಗಳು ಸಿಕ್ಕಿದೆಯಾ, ಸವಲತ್ತುಗಳು ಸಿಕ್ಕಿಲ್ಲ ಅಂದರೆ ಇದಕ್ಕೆ ಕಾರಣಗಳೇನು, ಒಂದಷ್ಟು ಹೇಳ್ಬೋದಾ? ನಮ್ಮ ಚಾನಲ್ನ ಎಲ್ಲ ವೀಕ್ಷಕರುಗಳಿಗೆ ನನ್ನ ನಮಸ್ಕಾರಗಳು. ಮುಖ್ಯವಾಗಿ ಪರಿಶಿಷ್ಟ ಜಾತಿಗಳು ಎಂದು ನಾವು ಯಾರನ್ನು ಕರೆಯಬೇಕು ಮತ್ತು ಕರೆಯಲ್ಪಡ್ತಾರೆ, ಯಾರು ಅರ್ಹರು ಎಂಬುದನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಎಂದು ನಾನು ಭಾವಿಸ್ತೇನೆ. ನಮ್ಮ ಸಂವಿಧಾನದ ವಿಧಿ 341
ಸಬ್ ಕ್ಲಾಸ್ 1ರಲ್ಲಿ ರಾಷ್ಟ್ರಪತಿಗಳು ಅಧಿಸೂಚನೆ ಹೊರಡಿಸಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ, ಮತ್ತು ರಾಜ್ಯಗಳಿಗೆ ಪ್ರತ್ಯೇಕವಾದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. 1950 ಆಗಸ್ಟ್ 10 ಆ ಅಧಿಸೂಚನೆ ಹೊರಡಿಸಿದ್ದಾರೆ. ಇದು ಪರಿಶಿಷ್ಟ ಜಾತಿಗಳ ಪಟ್ಟಿ, ಮಾನ್ಯವಾದಂಥ ಪರಿಶಿಷ್ಟ ಜಾತಿಗಳ ಪಟ್ಟಿ. ಅಂದರೆ ಸಂವಿಧಾನದ ವಿಧಿ 341 ಸಬ್ ಕ್ಲಾಸ್ 1ರಲ್ಲಿ ರಾಷ್ಟ್ರಪತಿಯವರು ಸಂವಿಧಾನದ ಒಂದು ಏನು ಶೆಡ್ಯೂಲಿಗೆ ಯಾವ ಜಾತಿಗಳನ್ನು ಸೇರಿಸಿದಾರೋ ಅವರು ಪರಿಶಿಷ್ಟ ಜಾತಿಗಳು. ಓಕೆ. ಈ ಪರಿಶಿಷ್ಟ ಜಾತಿಗಳು ಎಂದರೆ ಏನು ಎಂಬುದನ್ನು ತಾವು ಸಂವಿಧಾನದ 366 ಅದರಲ್ಲಿ ಸಬ್ ಕ್ಲಾಸ್ 23 ನೋಡಿದರೆ ಶೆಡ್ಯೂಲ್ ಅಂದರೆ ಏನು, ನಾವು ಈಗ ಶೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳ್ತೇವೆ. ಏನು ಶೆಡ್ಯೂಲ್ ಅಂದರೆ ಏನು ಹೇಳಿ ಅದರಲ್ಲಿ ಹೇಳಲಾಗಿದೆ. ವಿಧಿ 366 ಸಬ್ ಕ್ಲಾಸ್ 23 ಅದನ್ನು ಹೇಳಲಾಗಿದೆ. ಶೆಡ್ಯೂಲ್ಡ್ ಕಾಸ್ಟ್ ಅಂದರೆ ಏನು ಹೇಳಿದರೆ ವಿಧಿ 366 ಸಬ್ ಕ್ಲಾಸ್ 24 ಏನು ಎಂದು ಹೇಳಲಾಗಿದೆ. ಇದಿಷ್ಟೇ ಶೆಡ್ಯೂಲ್ಡ್ ಕಾಸ್ಟ್. ಅನುಸೂಚಿತ ಜಾತಿ, ಅನುಸೂಚಿತ ವರ್ಗ. ಅನುಸೂಚಿತ ವರ್ಗ ಅದು ಬೇರೆ ಆಯಿತು. ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ 342ರ ವಿಧಿಯಲ್ಲಿ, ಇದು 341 ನಾನು ಮಾತಾಡ್ತಾ ಇದ್ದೆ. ಇದು ಶೆಡ್ಯೂಲ್ಡ್ ಕಾಸ್ಟ್. ಅದು ಬಿಟ್ಟು ನಾವು ಏನು ನಮ್ಮ ಬಾಳಿಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅದೆಲ್ಲ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲ. ಸರಿ. ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ಅಂದರೆ ಸಂವಿಧಾನದ ಒಂದು ಶೆಡ್ಯೂಲಿಗೆ ಯಾವ ಜಾತಿಯನ್ನ ರಾಷ್ಟ್ರಪತಿಗಳು ಸೇರ್ಪಡೆಗೊಳಿಸಿ ನೋಟಿಫೈ ಮಾಡಿರ್ತಾರೆ ಆ ಜಾತಿಗಳು ಮಾತ್ರ ಶೆಡ್ಯೂಲ್ಡ್ ಕಾಸ್ಟ್. ಮತ್ತೆ ಪ್ರತಿ ರಾಜ್ಯಕ್ಕೆ ಪ್ರತ್ಯೇಕವಾದ ಪಟ್ಟಿಗಳನ್ನು ಘೋಷಣೆ ಮಾಡಿದ್ದಾರೆ 1950ರಲ್ಲಿ. ಈಗ ಇದು ನಮ್ಮ ಮನಸ್ಸಿನಲ್ಲಿ ಮೊದಲು ಇದ್ದರೆ ನಾವು ಅವರು ಶೆಡ್ಯೂಲ್ಡ್ ಕಾಸ್ಟ್ ಅಲ್ವಾ, ಇವರು ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲ, ಅವರು ಅಸ್ಪೃಶ್ಯರಲ್ವಾ, ಅದು ಇಲ್ವಾ, ಹೌದಲ್ವಾ ಪ್ರಶ್ನೆಗಳು ಬರುವುದಿಲ್ಲ. ನಾವು ಹೇಳಲಿಕ್ಕೆ ಇಷ್ಟೇ ಇರುವುದು, ಯಾರು ಶೆಡ್ಯೂಲ್ಡ್ ಕಾಸ್ಟ್ ಎಂಬ ಅಧಿಸೂಚನೆಗೊಂಡ ಪಟ್ಟಿಯಲ್ಲಿ ಇದ್ದಾರೋ ಆ ರಾಜ್ಯಕ್ಕೆ ಸಂಬಂಧಪಟ್ಟ ಪಟ್ಟಿಯಲ್ಲಿ ಇದ್ದಾರೋ ಅವರು ಮಾತ್ರ ಆ ರಾಜ್ಯದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್. ಈ ರಾಜ್ಯದಲ್ಲಿ ಎಷ್ಟಿದ್ದಾರೆ ಅವರು? ಈ ರಾಜ್ಯದಲ್ಲಿ 101 ಜಾತಿಗಳಿವೆ. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತೇನೆ. ಸರಿ. ಈಗ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಮುಂಡಾಲ ಎಂಬ ಒಂದು ಜಾತಿ ಇದೆ. ಮುಂಡಾಲ ಜಾತಿ ನಮ್ಮ ಕೇರಳದಲ್ಲಿ ಕೂಡ ಲಿಸ್ಟಲ್ಲಿ ಇದೆ. ಕೇರಳದ ಲಿಸ್ಟಲ್ಲಿ ಕೂಡ ಮುಂಡಾಲ ಜಾತಿ ಇದೆ. ಆದರೆ ಕೇರಳದ ಮುಂಡಾಲ ಜಾತಿಯವರು ಕರ್ನಾಟಕದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಕೇರಳದ ಮುಂಡಾಲ ಜಾತಿಯವರು ಕರ್ನಾಟಕದಲ್ಲಿ ಶೆಡ್ಯೂಲ್ ಕಾಸ್ಟ್ ಆಗೋಲ್ಲ, ಅವರು ಅಲ್ಲಿ ಶೆಡ್ಯೂಲ್ಡ್ ಕಾಸ್ಟ್. ಸರಿ. ಇಲ್ಲಿಯ ಮುಂಡಾಲದವರು ಮಾತ್ರ ಕರ್ನಾಟಕದಾದ್ಯಂತ ಶೆಡ್ಯೂಲ್ಡ್ ಕಾಸ್ಟ್. ಅಂದ್ರೆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಜನಸಂಖ್ಯೆಗೆ ಸಂಬಂಧ ಇಲ್ಲ. ರಾಷ್ಟ್ರಪತಿಗಳು, ನಾನು ನಿಮಗೆ ಅದರ ನಮ್ಮ ವೀಕ್ಷಕರಿಗಾಗಿ ಅದನ್ನ ಸಂವಿಧಾನದಲ್ಲಿರುವ ಒಂದು ಅಂಶವನ್ನು ಓದ್ತೇನೆ. ಅದು ಏನು ಹೇಳ್ತದೆ ಹೇಳಿದರೆ ವಿಧಿ 341ರಲ್ಲಿ 341/1 ಅದು ಹೇಳ್ತದೆ, ಸಂವಿಧಾನದ ಕ್ಲಾಸ್ ಓದ್ತಾ ಇದ್ದೀನಿ. ದ ಪ್ರೆಸಿಡೆಂಟ್ ಮೇ ವಿತ್ ರೆಸ್ಪೆಕ್ಟ್ ಟು ಎನಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಆ್ಯಂಡ್ ವೆರ್ ಇಟ್ ಈಸ್ ಎ ಸ್ಟೇಟ್ ಆಫ್ಟರ್ ಕನ್ಸಲ್ಟೇಷನ್ ವಿತ್ ದ ಗವರ್ನರ್ ದೇರ್ ಆಫ್ ಬೈ ಪಬ್ಲಿಕ್ ನೋಟಿಫಿಕೇಶನ್ ಸ್ಪೆಸಿಫೈ ದ ಕಾಸ್ಟ್, ರೇಸಸ್ ಆರ್ ಟ್ರೈಬ್ಸ್ or parts of or groups within caste, races or tribes, which shall for the purpose of this constitution be deemed to be scheduled caste in relation to that state or union territory as the case may be. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ ಒಂದು ಬಹಳ ಮುಖ್ಯವಾದ ಅಂಶ ಏನು ಹೇಳಿದರೆ, ತಾವು ಹೇಳಿದ ಸಬ್ಜೆಕ್ಟ್ಗೆ ಇದನ್ನು ತರ್ತೇನೆ ನಾನು. ಈಗ ಒಳ ಮೀಸಲಾತಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೀತಾ ಇದೆ.
ಇನ್ನೊಂದು ಒಂದು ವಾರವೇನೋ ಇದೆ, ಆನ್ಲೈನ್ ಸಮೀಕ್ಷೆ ಇದೆ. ಆನರೇಬಲ್ ಜಸ್ಟಿಸ್ ನಾಗಮೋಹನ್ ತಪ್ಪಿ ಹೋದವರು ಸೇರಿಸಿಕೊಳ್ಳಬಹುದು ನೇತೃತ್ವದಲ್ಲಿ ಅಲ್ಲ, ಅದು ನಾನು ಬರ್ತೇನೆ, ಅದು ವಯಲೇಷನ್ ನಡೀತಾ ಇದೆ. ಈಗ ಅವರು ಏನು ಹೇಳಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಕೂಡ ಆದಿ ದ್ರಾವಿಡ ಇದೆ, ಆದಿ ಆಂಧ್ರ ಇದೆ, ಆದಿ ಕರ್ನಾಟಕ ಇದೆ. ಇದು 3 ಜಾತಿಗಳಿದೆ. ಲಿಸ್ಟ್ ನಂಬರ್ 1 ನಲ್ಲಿ ಆದಿ, ನಾನು ಇಲ್ಲಿ ಅವರದ್ದೇ ಒಂದು ಇದನ್ನು ತೋರಿಸ್ತೇನೆ ತಮಗೆ. ಇದು ಈ ಆಯೋಗ ಹೊರಡಿಸಿರುವಂತ, ಅದಕ್ಕೆ ದಾಖಲೆ ಎಚ್ ಎನ್ ಮೋಹನ್ ದಾಸ್ ಎಂದು ಹೇಳ್ತಾರೆ. ಅದು ಎಲ್ಲಿ ಸಹ ಆಯೋಗ ಹೊರಡಿಸಿದ, ಸರ್ಕಾರ ಹೊರಡಿಸಿದೆ ಎಂಬುದಿಲ್ಲ. ಇದು ಕೂಡ ವೈಲೇಷನ್ ಆಫ್ ಒಂದು ಕಾಯ್ದೆ, ನಮಗೆ ಪ್ರಿಂಟಿಂಗ್ ಸಂಬಂಧಪಟ್ಟ ಏನು ಪ್ರಕಟಣೆಯ ಬಗ್ಗೆ ಅಲ್ಲಿ ನಮೂದೆ ಮಾಡಿಲ್ಲ. ಇದು ಕೂಡ ತಪ್ಪು, ಇದು ಕೂಡ ತಪ್ಪು, ಕಾನೂನು ಬಾಹಿರ ಕ್ರಮ. ಅದೇ ಇರಲಿ, ಅವರ ಹೆಸರಿನಲ್ಲಿ ಒಂದು ಇಷ್ಟು ದೊಡ್ಡ ಪ್ರಕಟ ಆಗಿದೆ, ಮತ್ತೆ ಮುಖ್ಯಮಂತ್ರಿಗಳ ಮೊನ್ನೆ ಅದನ್ನು ಬಿಡುಗಡೆ ಮಾಡಿ ತೋರಿಸಿದ್ದಾರೆ ಅಲ್ಲ. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಆದಿ ಆಂಧ್ರ ಅದರ ಸೀರಿಯಲ್ ನಂಬರ್ 1, ಆದಿ ದ್ರಾವಿಡ ಸೀರಿಯಲ್ ನಂಬರ್ 2, ಆದಿ ಕರ್ನಾಟಕ ಸೀರಿಯಲ್ ನಂಬರ್ 3. ಇದು ರಾಷ್ಟ್ರಪತಿ ಅವರು ಹೊರಡಿಸಿದ್ದು. ಈಗ ನಾವು ಓದಿದ 341 ವಿಧಿ 1ರಲ್ಲಿ ಏನು ಹೇಳ್ತದೆ, ಜಾತಿಗಳು, ಟ್ರೈಬ್ಸ್ ಆರ್ ರೇಸಸ್ ಆರ್ ಪಾರ್ಟ್ಸ್ ಆಫ್ ಆರ್ ಗ್ರೂಪ್ಸ್ ವಿದ್ ಇನ್ ಕಾಸ್ಟ್. ಅಂದರೆ ಈ ಪಟ್ಟಿಯಲ್ಲಿ ಜಾತಿಗಳ ಗುಂಪುಗಳು ಇಲ್ಲ, ಬದಲು ಜಾತಿಗಳು, ಬುಡಕಟ್ಟುಗಳು ಅಥವಾ ಜನಾಂಗಗಳು ಅಥವಾ ಅದರ ಒಳಗಿರುವ ಭಾಗಗಳು ಅಥವಾ ಅದರ ಒಳಗಿರುವ ಗುಂಪುಗಳು ಹೇಳಿ, ಜಾತಿಗಳ ಗುಂಪುಗಳಲ್ಲ. ಆದರೆ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ಆದಿ ದ್ರಾವಿಡ, ಆದಿ ಆಂಧ್ರ ಮತ್ತು ಆದಿ ಕರ್ನಾಟಕಗಳನ್ನು ಜಾತಿಗಳ ಗುಂಪು ಹೇಳಿ ಕರೆದಿದ್ದಾರೆ. ಇದು ಅವರು ಮಾಡಿದ ಪ್ರಥಮ ತಪ್ಪು, ಮತ್ತೆ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಒಬ್ಬ ಜಸ್ಟಿಸ್, ಫಾರ್ಮರ್ ಜಸ್ಟಿಸ್, ಸಂವಿಧಾನದ ವಿಧಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅದನ್ನು ಇವರು ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಇಡೀ ನಮ್ಮ ಆದಿ ದ್ರಾವಿಡ ಸಮುದಾಯದಲ್ಲಿ ಗೊಂದಲಕ್ಕೆ ಜಸ್ಟಿಸ್ ಕಾರಣರಾಗಿದ್ದಾರೆ. ಏನು ಗೊಂದಲ? ಯಾಕೆ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ, ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಜಾತಿಗಳ ಗುಂಪುಗಳು ಹೇಳಿ. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಅದು ಜಾತಿಗಳು ಅಥವಾ ಜಾತಿಯ ಒಳಗಿನ ಭಾಗಗಳು ಅಥವಾ ಜಾತಿಯ ಒಳಗಿನ ಗುಂಪುಗಳು, ಜಾತಿಗಳ ಗುಂಪುಗಳಲ್ಲ. ಜಾತಿಗಳ ಗುಂಪು ಅಂದ್ರೆ ಏನ್ ಸಮಸ್ಯೆ ಆಗ್ತದೆ ಅಂತ ತಪ್ಪಾಗ್ತದೆ. ಯಾಕೆಂದ್ರೆ ನೀವು ಒಂದು ಉಲ್ಲೇಖ ತಪ್ಪಾಗ್ತದೆ. ಉಲ್ಲೇಖ ಅಲ್ಲ. ಈಗ ಉದಾಹರಣೆಗೆ ಆದಿ ದ್ರಾವಿಡ ಜಾತಿಗಳ ಗುಂಪು ಹೇಳಿದ್ರೆ ಅದು ಸಂವಿಧಾನದ ವ್ಯಾಪ್ತಿಗೆ ಹೊರಗೋಯ್ತದು. ಹೌದು. ಯಾಕೆಂದ್ರೆ ಈಗ ನಾಗಮೋಹನ್ ದಾಸ್ ಅವರು ಏನು ಹೇಳ್ತಾರೆ, ಲೋಲಾಕ್ಷ ಏನು ಹೇಳ್ತಾರೆ, ತಾವು ಏನು ಹೇಳ್ತಾರೆ, ಇನ್ನೊಬ್ಬ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಏನು ಹೇಳ್ತಾರೆ, ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಸಂವಿಧಾನದ ಮೂಲ ಅಷ್ಟೇ. ಸಂವಿಧಾನಕ್ಕೆ ಉಲ್ಲಂಘನೆ ಆಗಿದೆ. ಅದು ಅವರ ಆಲೋಚನೆಯನ್ನೇ ಉಲ್ಲಂಘನೆ ಮಾಡಿ ಇಡೀ ರಾಜ್ಯದಲ್ಲಿ ಗೊಂದಲಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕಾರಣರಾಗ. ಅದೇ ಇದರಿಂದ ಏನಾದರೂ ಸಮಸ್ಯೆ ಸೃಷ್ಟಿ ಆಗ್ತದ? ಸಮಸ್ಯೆ ಆಗಿದೆ ಅಂತ ಹೇಳ್ತೇನೆ. ಈಗ ಹೀಗೆ ಮಾಡೋದ್ರಿಂದ ಅವರ ಆಲೋಚನೆಯಲ್ಲೇ ತಪ್ಪಿರುವುದರಿಂದ ಇಲ್ಲಿ ಅನುಬಂಧ 2B ಯಲ್ಲಿ ಅವರು ಈ ಜಾತಿಗಳನ್ನೇ 3 ಜಾತಿಗಳನ್ನೇ ಪಟ್ಟಿಯಿಂದಲೇ ತೆಗೆದು ಬಿಟ್ಟಿದ್ದಾರೆ. ಎಲ್ಲಿ ಇದು 2Aದು 101 ಜಾತಿಗಳನ್ನು ಕೊಟ್ಟಿದ್ದಾರೆ ಅವರು. 2Bಗೆ ಬರುವಾಗ ಅದನ್ನು ಮೂಲ ಜಾತಿಗಳು ಹೇಳಿ 98 ಜಾತಿಗಳನ್ನಷ್ಟೇ ಹಾಕಿದ್ದಾರೆ. 3 ಜಾತಿಗಳನ್ನೇ 101ರಲ್ಲಿ 3 ಜಾತಿಗಳನ್ನೇ ಬಿಟ್ಟಿದ್ದಾರೆ. ಇದು ಕೂಡ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ಕ್ರಮ ಆಗ್ತದೆ, ಅಸಾಂವಿಧಾನಿಕ ಕ್ರಮ ಆಗ್ತದೆ. ಯಾಕೆ ಹೇಳಿದ್ರೆ ಈಗ ಅವರು ಮೂಲ ಜಾತಿಗಳು ಹೇಳಿ 98 ಜಾತಿಗಳನ್ನು ಪಟ್ಟಿ ಮಾಡಿದ್ರೆ ಸಂವಿಧಾನದಲ್ಲಿ ಪ್ರಕಟ ಆಗಿರುವ 101 ಜಾತಿಗಳೇನು ಡುಪ್ಲಿಕೇಟ್ ಜಾತಿಗಳೇ ಅಥವಾ ಕನಿಷ್ಠ 3 ಜಾತಿಗಳೇನು ಡುಪ್ಲಿಕೇಟ್ ಜಾತಿಗಳೇ? ಈಗ ನಾವು ಹೇಳುವಾಗ ನಿಮ್ದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಯಾವ್ದು ಮಾರ್ರೆ ಕೇಳ್ತೇವೆ, ನಿಮ್ದು ಡಿಗ್ರಿದ, PGದ, ಇನ್ನೊಂದು ಯಾವುದು ಒರಿಜಿನಲ್ ಕೊಡಿ ಹೇಳಿ, ಅದು ಒರಿಜಿನಲ್. ಹಾಗಾದ್ರೆ ಒರಿಜಿನಲ್ ಅಲ್ಲದ ಯಾವುದು ಅದು ಕಾಪಿ ಆಗ್ತದೆ, ಅಂದ್ರೆ ನೀವು ಅದನ್ನು ಡ್ಯೂಪ್ಲಿಕೇಟ್ ಹೇಳಿ ಕರಿಬೋದು. ಹಾಗಾದ್ರೆ ಈ ಜಾತಿಗಳು 3 ಜಾತಿಗಳು ಡ್ಯೂಪ್ಲಿಕೇಟ್ ಜಾತಿಗಳೇ? ಹೀಗೆ ಹೇಳಲಿಕ್ಕೆ ಆಯೋಗಕ್ಕಾಗಲಿ ಕರ್ನಾಟಕ ಸರ್ಕಾರಕ್ಕಾಗಲಿ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಅವಕಾಶ ಇದ್ದೇನೆ. ಇವರು ಅವಕಾಶ ಇಲ್ಲದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೂಲ ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶ ಇಲ್ಲದೆ, ಅದೆಲ್ಲ ತಿದ್ದುಪಡಿಯ ಅವಕಾಶಗಳು ತಿದ್ದುಪಡಿ ಮಾಡುವವರು ನಾಗಮೋಹನ್ ದಾಸ್ ಅಲ್ಲ, ಸಂವಿಧಾನಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅಲ್ಲ.
ಅದು ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ವಿಷಯನೇ ಬೇರೆ. ಆರ್ಟಿಕಲ್ 368 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂಸತ್ನ ಅಧಿವೇಶನ, ಅದೆಲ್ಲ ಬೇರೆನೇ ಪ್ರಕ್ರಿಯೆ, ಇದಕ್ಕೂ ಸಂಬಂಧ ಇಲ್ಲ. ಅದನ್ನು ಮಾಡೋದಾದ್ರೆ ಮಾಡಲಿ, ಅದು ಬೇರೆ ವಿಷಯ. ಅದು ಈ ವ್ಯಾಪ್ತಿ ಅಲ್ಲ, ಈ ಆಯೋಗದ ವ್ಯಾಪ್ತಿ ಅಲ್ಲ, ಸರ್ಕಾರದ ವ್ಯಾಪ್ತಿ ಅಲ್ಲ. ಈಗ ಪ್ರಶ್ನೆ, ಹೀಗೆ ಅವರು ಗೊಂದಲಗಳನ್ನು ಸೃಷ್ಟಿ ಮಾಡಿರುವುದರಿಂದ ಈ ಗೊಂದಲದ ಭಾಗವಾಗಿ ನಮ್ಮ ಉಡುಪಿಯ ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ತಪ್ಪನ್ನೇ ಮಾಡ್ತಾ ಹೋದ್ರು. ಓಕೆ, ಈಗ ಅವರು ಏನು ಹೇಳ್ತಾರೆ, ಮೊನ್ನೆ ಮೇ 17 ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡುವಾಗ, ಮೇ 18 ಉದಯವಾಣಿಯಲ್ಲಿ ಅದನ್ನು ಪ್ರಕಟ ಆಗಿದೆ. ಅವರು ಏನು ಹೇಳ್ತಾರೆ, ಮೇರಾ ಮತ್ತು ಮನ್ಸಾ ಜಾತಿಗಳನ್ನು ಅಲ್ಲಿ ಗೊಂದಲ ಇದೆ, ನಾವು ಆದಿದ್ರಾವಿಡ ಜಾತಿಯಲ್ಲಿ ಸೇರಿಸಲಿಕ್ಕೆ ಸಮೀಕ್ಷೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ, ಮತ್ತೆ ಈ ಬಗ್ಗೆ ಸರ್ಕಾರಕ್ಕೆ ವರದಿ ಕೊಟ್ಟಲಾಗಿದೆ ಹೇಳಿ ಬಂದಿದ್ದಾರೆ. ನಿನ್ನೆ ನಾವು ನಾವು ಇದಕ್ಕೆ ಕಳಿಸಿದ್ದೇವೆ, ಯಾವುದಕ್ಕೆ, ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಸರಿ, ಈಗ ಹೇಳುವ ಅಧಿಕಾರ ಜಿಲ್ಲಾಧಿಕಾರಿಗೆ ಯಾರು ಕೊಟ್ಟಿದ್ದಾರೆ? ಈಗ ಮೇರಾ ಈ ಲಿಸ್ಟ್ ಅಲ್ಲಿ ಇಲ್ಲ, 101 ಜಾತಿಯ ಪಟ್ಟಿಯಲ್ಲಿ ಇಲ್ಲ. 101 ಜಾತಿಗಳ ಪೂರ್ವದಲ್ಲಿ ಯಾವ ಪಟ್ಟಿಯಲ್ಲಿತ್ತು ಆ ಸಮುದಾಯ? ಅಲ್ಲ, ಅದು ಎರಡೂ ಕೂಡ, ಎರಡು ಹೆಸರುಗಳು ಕೂಡ ಯಾವ ಪಟ್ಟಿಯಲ್ಲೂ ಕೂಡ ಇರಲಿಲ್ಲ. ಈ ಬಾರಿ ಸೇರ್ಪಡೆ ಮಾಡಿದ್ದಾರೆ. ಸೇರ್ಪಡೆ ಮಾಡ್ಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ ಹೇಳುದು ನಾವು. ಅಲ್ಲ, ಅವ್ರು ಹೇಳಿದಾರಲ್ಲ ಸೇರ್ಪಡೆ ಮಾಡಿದ್ದೀನಿ ಅಂತ. ನಾವು ಹೇಳುದು ಅದೇ ಸಂವಿಧಾನದ ಉಲ್ಲಂಘನೆ, ಅದನ್ನೇ ಸಂವಿಧಾನ ಬಾಹಿರ ಕ್ರಮ, ಕಾನೂನು ವಿರೋಧಿ ಕ್ರಮ ಹೇಳುದು. ಯಾಕೆ ಹೇಳಿದ್ರೆ, ಸಂವಿಧಾನದ ವಿಧಿ 341 ಸಬ್ ಕ್ಲಾಸ್ 2 ನಲ್ಲಿ ಅಂಥದ್ದು ಯಾವುದೇ ಜಾತಿಯನ್ನು ಸೇರ್ಪಡೆ ಮಾಡುವುದು ಅಥವಾ ಯಾವುದೇ ಜಾತಿಯನ್ನು ಈ ಜಾತಿಗಳ ಜೊತೆಯಲ್ಲಿ ಇದ್ದದನ್ನು ತೆಗೆಯುವಂಥದ್ದು ಸಂವಿಧಾನದ ಅಂದರೆ ಪಾರ್ಲಿಮೆಂಟಿನ ಪರಮಾಧಿಕಾರ. ಅದನ್ನು ನಾನು ತಮ್ಮ ಗಮನಕ್ಕೆ ತರ್ತೇನೆ, ತಮ್ಮ ವೀಕ್ಷಕರ ಗಮನಕ್ಕಾಗಿ ಅದನ್ನು ತರ್ತೇನೆ. ಸರಿ, ನೋಡಿ, 341(2) ಅದು ಏನು ಹೇಳ್ತದೆ ನಮ್ಮ ಸಂವಿಧಾನ, ಪಾರ್ಲಿಮೆಂಟ್ ಬೈ ಲಾ include in or exclude from the list of scheduled castes specified in a notification issued under clause 1. ನಾವು ಆಗ ಓದಿದ ಇದು, ಅದರಲ್ಲಿ ಏನು ಲಿಸ್ಟ್ ಮಾಡಿದ್ದಾರೆ ಅದರಿಂದ ತೆಗೆಯುವುದು ಅಥವಾ ಸೇರಿಸುವುದು. ಎನಿ ಕಾಸ್ಟ್, ರೇಸ್ ಆರ್ ಟ್ರೈಬ್ ಆರ್ ಪಾರ್ಟ್ ಆಫ್ ಆರ್ ಗ್ರೂಪ್ ವಿದಿನ್ ಎನಿ ಕಾಸ್ಟ್, ರೇಸ್ ಆರ್ ಟ್ರೈಬ್, ಬಟ್ ಸೇವ್ ಆಸ್ aforesaid a notification issued under the said clause shall not be varied by any subsequent notification. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಏನು ಹೇಳಿದ್ರೆ, ಈವನ್ ಸಂಸತ್ತು ಕೂಡ ಒಂದು ಜಾತಿಯನ್ನು ಸೇರಿಸಬೇಕಾದ್ರೆ ಆ ಪಟ್ಟಿಗೆ ಅಥವಾ ಅಲ್ಲಿಂದ ತೆಗಿಬೇಕಾದ್ರೆ ಅದು ಬೈ ಲಾ ಕಾನೂನು ಮಾಡಬೇಕು. ಸುಮ್ಮನೆ ನನಗೆ ಮನಸ್ಸುಂಟು ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಮಾಡುವಾಗಲೂ ಕೂಡ ಅದು ಮೂಲ ಏನು ನೋಟಿಫಿಕೇಶನ್ ಇದೆ ಅದನ್ನು ವಿಕೃತಿಗೊಳಿಸಬಾರದು. ಅಂದರೆ ಸಂವಿಧಾನ ಈ ಜಾತಿ ಪಟ್ಟಿಯ ಬಗ್ಗೆ ಎಷ್ಟು ಗಂಭೀರವಾಗಿದೆ, ಪಾರ್ಲಿಮೆಂಟ್ಗೆ ಕೂಡ ಅಧಿಕಾರ ಕೊಡುವಾಗಲೂ ಕೂಡ ಅದು ಕೂಡ ಒಂದು ನಿರ್ಬಂಧ, ಇಟ್ ಹ್ಯಾಸ್ ಬಿನ್ ರಿಸ್ಟ್ರಿಕ್ಟೆಡ್, ಅದೊಂದು ನಿರ್ಬಂಧನೆಗೆ ಮಾಡಿದೆ. ಅಂಥ ಒಂದು ಏನು ಸಂವಿಧಾನದ ವಿಧಿ ಇದೆ, ಅದರ ಮೇಲೆ ಒಬ್ಬ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ತಾರೆ ಹೇಳಿದ್ರೆ ಇನ್ ವಯೋಲೇಷನ್ ಆಫ್ ದಿ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅದು ಒಂದು ದೊಡ್ಡ ಅಪರಾಧ. ಬಟ್ ಸಂವಿಧಾನ ಬಾಹಿರ ಆದರೆ ಅದು ಅಲ್ಲೇ ತಿರಸ್ಕಾರಕ್ಕೆ ಒಳಗಾಗ್ತದಲ್ಲ. ಇದರಿಂದ ಈಗ ಏನೋ ಒಂದು ಮೇರಾ ಮಾನಸ ಕೂಡ ತುಳಿತಕ್ಕೊಳಗಾದಂಥ ಸಮುದಾಯಗಳು, ಅವುಗಳು ಕೂಡ ಒಂದು ಕಡೆ ಪಡೆದುಕೊಂಡು ಬಿಡಿ ಅನ್ನುವಂಥ ದೊಡ್ಡ ಮನಸ್ಸು ಮಾಡಲಾರ್ದೇಕೆ? ಅಲ್ಲ, ಸಂವಿಧಾನವನ್ನು ಬಿಟ್ಟು ಹೇಳೋದಾದ್ರೆ ಅಲ್ಲ, ಇಲ್ಲಿ ಪ್ರಶ್ನೆ ಒಂದು ನೆನಪಿಟ್ಕೊಳ್ಳಿ, ತುಳಿತಕ್ಕೊಳಗಾಗದವರು ಎಂಬ ಪ್ರಶ್ನೆ ಅದು ಸರ್ಕಾರ ಮತ್ತು ಪಾರ್ಲಿಮೆಂಟ್ ನಿರ್ಧರಿಸಬೇಕು. ಸರಿ, ಲೋಲಕ್ಷ ನಿರ್ಧರಿಸುವುದು, ಇಲ್ಲಿ ಟಿವಿಯಲ್ಲಿ ನಿರ್ಧರಿಸುವುದು ಜಿಲ್ಲಾಧಿಕಾರಿ ನಿರ್ಧರಿಸುವುದಲ್ಲ, ಮಹಾ ಒಕ್ಕೂಟ ನಿರ್ಧರಿಸುವುದಲ್ಲ, ಅಥವಾ ಆ ಜಾತಿಯ ಸಂಘಗಳು ನಿರ್ಧರಿಸುವುದಲ್ಲ, ಅಥವಾ ರಾಜ್ಯ ಸರ್ಕಾರ ನಿರ್ಧರಿಸುವುದಲ್ಲ. ಆ ನಿರ್ಧಾರ ಹೇಗೆ ಮಾಡಬೇಕೆಂಬುದಕ್ಕೆ ಸಂವಿಧಾನ ಬಹಳ ಸ್ಪಷ್ಟವಾದ ಮಾರ್ಗದರ್ಶನವನ್ನು ಕೊಟ್ಟಿದೆ. ಅದನ್ನು ಬಿಟ್ಟು ಈಗ ಯಾವುದೇ ಜಾತಿ, ಅದು ಈಗ ನಾಳೆ ಬ್ರಾಹ್ಮಣರದೇ ಒಂದು ವಿಭಾಗ ಪರಿಶಿಷ್ಟ ಜಾತಿಯಲ್ಲಿ ಬರಬೇಕೆಂದು ತೀರ್ಮಾನ ಮಾಡಿತ್ತು ಅಂತ ತಿಳ್ಕೊಳ್ಳಿ. ನಮ್ಮ ಸಂಸತ್ತು ಅದನ್ನು ಒಪ್ಪಿದ್ರೆ ಇಡೀ ದೇಶ ಒಪ್ಪಿದ ಹಾಗೇನೆ, ಅದರಲ್ಲಿ ಏನು ವಿಶೇಷ ಏನಿಲ್ಲ. ಯಾರು ಏನು ವಿರೋಧ ಮಾಡಲಿ, ಏನೇ ಮಾಡಲಿ, ಯಾಕಂದ್ರೆ ಸಂಸತ್ತಿಗೆ ಕೊಟ್ಟ ಪರಮಾಧಿಕಾರವನ್ನು ಕೂಡ ಈ ವಿಷಯದಲ್ಲಿ
ರಿಸ್ಟ್ರಿಕ್ಟ್ ಮಾಡಿರುವುದರಿಂದ ಸಂಸತ್ತು ತನ್ನ ವಿವೇಚನೆಯನ್ನು ಬಳಸಿ ಮಾಡ್ತದೆ. ಅದನ್ನು ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ ಆಯೋಗದ ಅಧ್ಯಕ್ಷ ಮಾಡೋಕ್ಕಾಗೋದಿಲ್ಲ. ಬಟ್ ಸಂವಿಧಾನ ಬಾಹಿರ ಆದರೆ ಅದನ್ನು ತಿರಸ್ಕರಿಸ ಮಾಡಬಹುದಲ್ಲ? ಅದು ಯಾವಾಗ ಮಾಡ್ತದೆ? ಅದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಮತ್ತೆ ಅದು ಇತ್ಯರ್ಥ ಆಗಿ ಚಾಲೆಂಜ್ ಆಗ. ಈಗ ನೀವು ಈ ಪ್ರಕ್ರಿಯೆಯಲ್ಲಿ ಯಾರು ಬರಬಾರ್ದು, ಈಗ 101 ಜಾತಿಗಳ ಸಮೀಕ್ಷೆ ಆಗ್ತಾ ಇರುವುದು, ನೀವು ಒಬ್ಬರು ಜಿಲ್ಲಾಧಿಕಾರಿ ಇದ್ದೀರಿ, ನಿಮ್ಗೆ ಅನ್ನಿಸ್ತದೆ ಇಲ್ಲಿ ಇರುವ ಪರಿಶಿಷ್ಟ ಜಾತಿಗಳಿಗಿಂತಲೂ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇನ್ನೊಂದು ಯಾವುದೋ ಒಂದು ಜಾತಿ ಇದೆ, ಸಮುದಾಯ ಇದೆ ಅಂತ ತಿಳ್ಕೊಳ್ಳಿ. ಬಟ್ ಅದನ್ನ ಸೇರಿಸುವಂತಿಲ್ಲ. ಅವರ ಮನಸ್ಸಿಗೆ ಬರ್ತದೆ, ಇವರಿಗಿಂತಲೂ ಅವರೇ ಎಷ್ಟು ಇದಿದೆ, ಕಷ್ಟದಲ್ಲಿದ್ದಾರೆ, ಎಷ್ಟು ಅವಮಾನಕ್ಕೊಳಗಾಗ್ತಿದ್ದಾರೆ, ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಮಕ್ಕಳಿಗೆ ನೇರವಾಗಿ ಮನಸ್ಸೋ ಬಂದಂತೆ ಸೇರಿಸಲಿಕ್ಕೆ ಇಲ್ಲ. ಅದೇ ಪ್ರಶ್ನೆ. ಅದನ್ನು ನಾವು ಮಾವ ಒಕ್ಕೂಟದವರಾಗಿರ್ಲಿ, ಮೇರಾ ಜಾತಿಯ ಸಂಘ ಆಗಿರಲಿ, ಮನ್ಸಾ ಜಾತಿಯ ಸಂಘ ಆಗಿರಲಿ, ಜಿಲ್ಲಾಧಿಕಾರಿಗಳಿಗೆ ಯಾರು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಬಟ್ ಇದೆಲ್ಲ ತಿಳಿದು ಈ ಆಯೋಗ ಯಾಕೆ ಕಣ್ಮುಚ್ಚಿ ಕುಳಿದಿದೆ? ಅಥವಾ ಆಯೋಗವನ್ನು ಸಂಪರ್ಕಿಸುವಂಥ ಕೆಲಸವನ್ನು ತಾವು ಮಾಡಿದ್ದೀರಾ? ನೋಡಿ, ನಾನು ಫಸ್ಟಿಗೆನೆ ಹೇಳಿದೆ, ಆಯೋಗನೇ ತಪ್ಪು ಮಾಡ್ತಾ ಇದೆ ಹೇಳಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ ಇಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಎಂಬುದನ್ನು ನಾನು ಪ್ರಥಮ ಆರಂಭದಲ್ಲಿ ಹೇಳಿದ್ರಿ. ಅಂದ್ರೆ ಬಟ್ ಅವರಿಗೆ ಮನವರಿಕೆ ಮಾಡುವಂತಹ ಅಗತ್ಯ ಇತ್ತಲ್ಲ. ಈಗ ಆಯೋಗಕ್ಕೆ ಮನವರಿಕೆ ಮಾಡುವ ಕೆಲಸ ಜನರದ್ದು ಕೆಲಸ ಅಲ್ಲ. ಜನರ ಕೆಲಸ ಏನು? ಆಯೋಗ ಸಾಂವಿಧಾನಿಕವಾಗಿ ಕೆಲಸ ಮಾಡಬೇಕು, ಸಂವಿಧಾನದ ವಿಧಿವಿಧಾನದಲ್ಲಿ ಕೆಲಸ ಮಾಡಬೇಕು. ಅದು ಮಾಡದಿದ್ರೆ, ಅದನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಸರ್ಕಾರದ ಗಮನಕ್ಕೆ ತರಬೇಕು. ಯಾಕೆಂದ್ರೆ ಆಯೋಗವನ್ನು ರಚನೆ ಮಾಡಿದ್ದು ಸರ್ಕಾರ ಹೇಳಬೇಕು, ನೀನು ದಿಕ್ ತಪ್ತಾ ಇದೆಯಾ, ನೀನು ನಿನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ಮೀರಿ ಅಧಿಕ ಪ್ರಸಂಗ ಮಾಡ್ತಾ ಇದೆಯಾ, ಇದು ಮಾಡಬಾರ್ದು, ಇದು ಮಾಡಿದರೆ ನಾನು ನಿನ್ನ ವರದಿಯನ್ನು ಒಪ್ಪೋದಿಲ್ಲ, ನಿನ್ನ ಇಂಥ ವರದಿಯನ್ನು ಯಾರ್ಯಾರನ್ನು ಸೇರಿಸಿಕೊಂಡು ನೀನು ಸಮೀಕ್ಷೆ ಮಾಡಿ ನಮಗೆ ರಿಪೋರ್ಟ್ ಕೊಟ್ಟರೆ ಅದನ್ನು ಒಪ್ಪಕ್ಕಾಗೋದಿಲ್ಲ, ಅದು ಏನು ನೀನು ತಪ್ಪು ಮಾಡಿದ್ಯಾ, ಆ ತಪ್ಪು ಆಧಾರದಲ್ಲಿ ತೆರಿಗೆದಾರರ ಹಣ ಪೋಲ್ ಮಾಡಬೇಡ, ಸರ್ಕಾರ ಹೇಳಬೇಕು. ಸರ್ಕಾರಕ್ಕೆ ತಾವು ಮನವರಿಕೆ ಮಾಡಿ, ಸರ್ಕಾರಕ್ಕೆ ನಿನ್ನೆನೂ ಕೂಡ ನಾವು ನೋಡಿ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಆಯುಕ್ತರಿಗೆ ನಾವು ಕೊಟ್ಟಿದ್ದೇವೆ. ಯಾಕೆಂದ್ರೆ ಅವರ ನೇತೃತ್ವದಲ್ಲಿ ಕಮಿಟಿಗೆ ಇದೆಲ್ಲ ನಡೀತಾ ಇದೆ, ಸಮೀಕ್ಷೆಗಳು ನಡೀತಾ. ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದಿದ್ದೇವೆ. ಯಾಕೆಂದ್ರೆ ಅದು ನೋಡಲ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ. ಯಾವಾಗ ಬರೆದ್ರಿ? ನಿನ್ನೆ ಉತ್ತರಕ್ಕಾಗಿ ಕಾಯ್ತಾ ಇದ್ದೆ ಈ ವಿಷಯಕ್ಕೆ. ಮತ್ತೊಂದು, ಇಂಥ ಎಲ್ಲ ಅಕ್ರಮಗಳಾಗುವಾಗ ತನಿಖೆ ಮಾಡುವ ಪೊಲೀಸ್ ಇಲಾಖೆ ಯಾರು ಹೇಳಿದ್ರೆ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ, ಅವರ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಇನ್ನೊಂದು ಮಾನ್ಯ ಆಯುಕ್ತರ ಸಮಾಜ ಕಲ್ಯಾಣ ಇಲಾಖೆ. ಯಾಕೆಂದ್ರೆ ಈ ಫೇಕ್ ಕಾಸ್ಟ್ ಸರ್ಟಿಫಿಕೇಟ್ ಹೇಳಿ ಯಾವುದೇ ಒಂದು ಜಾತಿ ಸರ್ಟಿಫಿಕೇಟ್ ಅದು ಸುಳ್ಳು ಜಾತಿ ಸರ್ಟಿಫಿಕೇಟ್ ಎಂದು ಹೇಳಿದರೆ, ಜಿಲ್ಲಾಧಿಕಾರಿಗಳ ಕಮಿಟಿ ಅದನ್ನು ಸುಳ್ಳು ಜಾತಿ ಸರ್ಟಿಫಿಕೇಟ್ ಎಂದು ಹೇಳಿದರೆ, ಆ ಸುಳ್ಳು ಜಾತಿ ಸರ್ಟಿಫಿಕೇಟ್ ಪಡೆದವನಿಗೆ ಒಂದು ಅಪೀಲ್ ಮಾಡುವ ಅಧಿಕಾರ ಇದೆ. ಆ ಪ್ರಾಧಿಕಾರವೇ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರ ಪ್ರಾಧಿಕಾರ, ಈಸ್ ದ ಅಪೆಲೇಟ್ ಅಥಾರಿಟಿ. ಅವರಿಗೆ ಕೂಡ ತಂದಿದ್ದೇವೆ. ಅಂದರೆ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಇಲ್ಲದ 2 ಜಾತಿಗಳನ್ನ, ಮೇರಾ ಮತ್ತು ಮನ್ಸಾ ಎಂಬ 2 ಜಾತಿಗಳನ್ನ ಜಿಲ್ಲಾಧಿಕಾರಿಗಳು ಸಮೀಕ್ಷೆಗೆ ಒಳಪಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಆದ್ರಿಂದ ಸಿನ್ಸ್ ಈಸ್ ದ ಅಪೆಲೇಟ್ ಅಥಾರಿಟಿ ಟು ಡಿಸೈಡ್ ವಿಚ್ ಈಸ್ ಫೇಕ್ ಆರ್ ನಾಟ್ ಹೇಳಿ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ನಿರ್ಧಾರ ಮಾಡುವ ಅಪೆಲೇಟ್ ಅಧಿಕಾರಿಗಳ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ. ಆದ್ರಿಂದ ನಾವು ಸಾರ್ವಜನಿಕರಾಗಿ ಈ ಸರ್ಕಾರ ಒಂದು ಆಯೋಗ ಮತ್ತು ಅದಕ್ಕೆ ಅರ್ಜಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ತಪ್ಪು ಮಾಡಿದ್ದನ್ನ ಸೂಕ್ತ ಪ್ರಾಧಿಕಾರದ ಗಮನಕ್ಕೆ, ಪ್ರಾಧಿಕಾರಗಳ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ, ಪ್ರಶ್ನಿಸಿದ್ದೀರಿ. ನಾವು ಅವರ ಗಮನಕ್ಕೆ ತಂದಿದ್ದೇವೆ, ಇಂಥ ಅಕ್ರಮಗಳು ಆಗ್ತಾ ಇದೆ, ಇದು ನಮ್ಗೆ ಒಪ್ಪಿಗೆ ಅಲ್ಲ, ಈ ವರದಿ ಬಂದ್ರೆ ಅದು ಕಾನೂನಿನಲ್ಲಿ ಸಿಂಧು ಅಲ್ಲ ಎಂಬುದನ್ನು ನಾವು ಹೇಳಿದ್ದೇವೆ. ಅದರಲ್ಲಿ ಸಿಂಧು ಆಗುವುದಿಲ್ಲ ನೋಡಿ, ನಾವು ಹೇಳಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಸದ್ರಿ ಜಿಲ್ಲಾಧಿಕಾರಿಗಳ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಸಂವಿಧಾನ ವಿರೋಧಿ ಮತ್ತು ಕಾನೂನು ಬಾಹಿರ ವಿಧಾನದ ಮೂಲಕ ನಡೆಸಲಾದ ಒಳ ಮೀಸಲಾತಿ ಕುರಿತ ಸಮೀಕ್ಷೆಗೆ ಕಾನೂನಿನ ಮಾನ್ಯತೆ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ರಾಜ್ಯ ಸರ್ಕಾರ ಮತ್ತು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಮಾನ್ಯ ಮಾಡಬಾರದು. ಈ ನಿಟ್ಟಿನಲ್ಲಿ ಅಗತ್ಯವಾದ ಎಲ್ಲ ಕ್ರಮಗಳನ್ನು ಸಂಬಂಧಪಟ್ಟ ಎಲ್ಲರೂ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಹೇಳಿ ನಾವು ಆಗ್ರಹಿಸುತ್ತಿದ್ದೇವೆ. ನಮ್ಮ ಬೇಡಿಕೆ ಏನು ಸರ್? ಈಗ ಮರು ಸಮೀಕ್ಷೆ ಮಾಡಬೇಕಾ ಅಥವಾ ಸಮೀಕ್ಷೆಯನ್ನು ರದ್ದುಗೊಳಿಸಬೇಕಾ? ಏನು ಸರ್ ಬೇಡಿಕೆ? ಇದು ಈಗ ಆಲ್ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಡಿ.ಸಿ ಅವರು. ಈಗ ಒಂದು ಗಮನದಲ್ಲಿ ಇರಲಿ, ಯಾವುದೇ ಒಂದು ಸಮೀಕ್ಷೆ ಮಾಡುವಾಗ
ತಮ್ಮ ಮನಸ್ಸಿನಲ್ಲಿ. ನಾನು ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡಿ. ಇದು ನಮ್ಮ ಕಾಂತರಾಜು ಆಯೋಗದ ಸಮೀಕ್ಷೆಗೆ ಸಂಬಂಧಪಟ್ಟ ಒಂದು ಕೈಪಿಡಿ, ಜಾತಿ ಜನಗಣತಿ. ಈಗ ಏನು ಚರ್ಚೆಯಲ್ಲಿದೆ. ಹೌದು. ಅದರಲ್ಲಿ ಪುಟ 102ರಲ್ಲಿ ಪರಿಶಿಷ್ಟ 102ರಿಂದ 104ವರೆಗೆ ಪರಿಶಿಷ್ಟ ಜಾತಿಗಳ ಪಟ್ಟಿ ಇದೆ. ಹೌದು. ಅದರಲ್ಲಿ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ 1, 2, 3ರಲ್ಲಿ ಅದು ಪಟ್ಟಿ ಕರೆಕ್ಟಾಗೇ ಇದೆ. ಮತ್ತೆ ಇವರು ಏನೆಲ್ಲ ಹೇಗೆ ಮಾಡಿದ್ದಾರೆ ಈ ಅಕ್ರಮಗಳನ್ನೆಲ್ಲ, ಅವರು ಲಿಸ್ಟಲ್ಲಿ ಆ ಅಕ್ರಮಗಳನ್ನು ಮಾಡಲಿಲ್ಲ. ಕಾಂತರಾಜ್ ಆಯೋಗ ರಾಷ್ಟ್ರಪತಿಗಳ ನೋಟಿಫಿಕೇಶನ್ ಯಾವ ರೀತಿಯಲ್ಲಿದೆ ಅದೇ ರೀತಿಯಲ್ಲಿ ಮಾಡಿದ್ದಾರೆ, ಸಂವಿಧಾನಾತ್ಮಕವಾಗಿ ಮಾಡಿದ್ದಾರೆ. ಈಗ ಉದಾಹರಣೆಗೆ ನೋಡಿ, ಇದರಲ್ಲಿ ಒಂದು 13 ಸೀರಿಯಲ್ ನಂಬರ್ 13ರಲ್ಲಿ ಒಂದು ಬಂಟಿ ಎಂಬ ಜಾತಿ ಇದೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ. BANT ಬಂಟಿ. ಅದು BANT ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಇದೆ. ಬೆಳಗಾಂ, ಬಿಜಾಪುರ, ಧಾರವಾಡ ಮತ್ತು ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್ ನಲ್ಲಿ ಈ ಜಾತಿ ಪರಿಶಿಷ್ಟ ಜಾತಿ ಬಟ್ ಅಲ್ಲಿಯ ಬಂಟ್ ಹೆಸರಿನಲ್ಲಿ ಬೇರೆ ಕಡೆ ಬಂಟರು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತೆಗೆದುಕೊಂಡ ಪ್ರಕರಣ ನಿದರ್ಶನಗಳು ಇವೆ. ಅಂದ್ರೆ ದುರುಪಯೋಗ ಆಗಿದೆ ಎಲ್ಲ ಜಾತಿಗಳು. ಈಗ ಮೊನ್ನೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ಕಾರದ ಸಾಧನ ಸಮಾವೇಶದಲ್ಲಿ ಬೇಡ ಜಂಗಮರ ವಿಷಯವನ್ನು ಮಾತಾಡಿದ್ರು. ಅಂದ್ರೆ ಬೇಡ ಜಂಗಮರು ನಮ್ಮ ರಾಜ್ಯದಲ್ಲಿ ಒಂದು 500 ಜನರ ಒಳಗೆ ಇದ್ರೆ ಬೇಡ ಜಂಗಮ ಸರ್ಟಿಫಿಕೇಟ್ ತೆಗೆದುಕೊಂಡವರು 4.5 ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾರೆ. ಈಗ ನೀವು ಇಲ್ಲಿಗೆ ಬಂದ್ರೆ ಮನ್ಸ ಜಾತಿಯ ಸಂಘದ ಅಧ್ಯಕ್ಷರು ಮೊನ್ನೆ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡುವಾಗ ಅವರು ಹೇಳ್ತಾರೆ, ನಾವು 7 ಲಕ್ಷ ಜನ ಇದ್ದೇವೆ ಹೇಳಿ. ಈಗ 7 ಲಕ್ಷ ಜನ ಬೇಕಾದ್ರೆ ನಾನು ಅವರ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೇನೆ. 7 ಲಕ್ಷ ಜನರನ್ನ ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣ ಇಲ್ಲದೆ ಸಮೀಕ್ಷೆಗೆ ಒಳಪಡಿಸ್ತೇನೆ ಹೇಳಿದ್ರೆ 7 ಲಕ್ಷ ಜನ ಅಲ್ಲ, 7 ಜನ ಆದ್ರೂ ಕೂಡ ಅವರಿಗೆ ಅಧಿಕಾರ ಇಲ್ಲ ಹೇಳುದು. ಅಂದ್ರೆ ನಾವು ಹೇಳುದು, ನಮ್ಮ ಅಧಿಕಾರಿಗಳು, ನಮ್ಮ ಆಯೋಗದ ಅಧ್ಯಕ್ಷರು ಸಂವಿಧಾನ ಬಾಹಿರವಾದ ಕೆಲಸಗಳಲ್ಲಿ ನಿರತರಾಗಿರುವುದು ಏಕೆ ಎಂಬ ಪ್ರಶ್ನೆ. ಅವರ ಕಾಳಜಿ ಇದ್ರೆ ಅವರು ಅದಕ್ಕೆ ಬೇಕಾದ ಒಂದು ಕಾನೂನಿನಲ್ಲಿ ಏನು ನಾವು ಏನು ಆ ತಿದ್ದುಪಡಿಗಳಿಗೆ ಏನು ಬೇಕು ಮಾಡಬೇಕು. ಅವರಿಗೆ ಮನಸ್ಸು ಇಚ್ಛೆ ಮಾಡುವ ಹಾಗೆ ಇಲ್ಲ. ಬಟ್ ಅದೇ ಈಗ ತಮ್ಮ ಬೇಡಿಕೆ ಏನು ಅಂತ ನಾವು ಇದನ್ನ ಸಮೀಕ್ಷೆಯನ್ನ ಸಂಪೂರ್ಣ ಪುನರ್ ಸಮೀಕ್ಷೆ ಮಾಡಬೇಕಾ? ನಾವು ಹೇಳುದು ಈಗ ಕಾನೂನು ಬಾಹಿರ ಆಗಿದೆ ಅಂತ ಒಪ್ಕೊಳ್ಳೋಣ. ನಾವು ಹೇಳುದು ರಾಜ್ಯಾದ್ಯಂತ ಈ ಸಮೀಕ್ಷೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅಕ್ರಮಗಳು ನಡೆದಿವೆ. ಈ ಅಕ್ರಮಗಳನ್ನು ನಾನು ಒಂದು ಪಟ್ಟಿ ಮಾಡ್ತೇನೆ. ಕೇವಲ ಲೋಪ ಅಲ್ಲ, ಅಕ್ರಮಗಳೇ ನಡೆದಿವೆ. ಆದ್ದರಿಂದ ಇಲ್ಲಿ ಏನು ಮಾಹಿತಿ ಬರ್ತದೆ, ನಾಳೆ ಡಾಟಾ ಏನು ಬರ್ತದೆ ಅದು ಬಿಡುಗಡೆಲೇ ಆಗಬಾರದು. ಯಾಕೆ ಹೇಳ್ತೇನೆ ನೋಡಿ, ಪರಿಶಿಷ್ಟ ಜಾತಿಗಾಗ ನೋಟಿಫಿಕೇಶನ್ ನಾವು ತೋರಿಸಿದೆವು 1950 ರಾಷ್ಟ್ರಪತಿ ನೋಟಿಫಿಕೇಶನ್. ಇದು ಸೈನ್ ಮಾಡಿದ್ದು ರಾಜೇಂದ್ರ ಪ್ರಸಾದ್, ಆಗಿನ ರಾಷ್ಟ್ರಪತಿಗಳು. ಆ ನೋಟಿಫಿಕೇಶನ್ ರಾಜೇಂದ್ರ ಪ್ರಸಾದ್ ಅಲ್ಲ ನಮ್ಮ ಅದೇ ರಾಜೇಂದ್ರ ಪ್ರಸಾದ್ ಬಾಬು ಹೇಳಿ ನಾವು ಗೌರವದಲ್ಲಿ ಕರೆಯುವುದು. ಈಗ ಅಂಬೇಡ್ಕರ್ ಬಾಬಾ ಸಾಹೇಬ್ ಕರೆದಾಗಿ ನೋಡಿ. ಇದು ಎಕ್ಸ್ಟ್ರಾರ್ಡಿನರಿ ಪಾರ್ಟ್ 2 ಸೆಕ್ಷನ್ 3 ಇದು ನ್ಯೂ ಡೆಲ್ಲಿ ಪ್ರಕಟ ಆಗಿರೋದು ಫ್ರೈಡೆ August 11, 1950 ಈ ಪ್ರಕಟ ಆಗಿದೆ. ಇದು ಪುಟ 163ರಿಂದ 172ರವರೆಗೆ ಈ ದಾಖಲೆ ಇದೆ. ಇದು ಒರಿಜಿನಲ್ ಶೆಡ್ಯೂಲ್ಡ್ ಕಾಸ್ಟ್ ನೋಟಿಫಿಕೇಶನ್. ಇದರ ಪ್ಯಾರಾ 3ರಲ್ಲಿ ಹಿಂದೂಗಳು ಅಲ್ಲದವರು ಶೆಡ್ಯೂಲ್ಡ್ ಕಾಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳಿದೆ. ಇದನ್ನು ಅರ್ಥ ಮಾಡು, ಹಿಂದೂಗಳು ಅಲ್ಲದವರು. ನಾನು ಅದನ್ನು ಈಗ ಬೌದ್ಧ ಧರ್ಮಕ್ಕೆ ಎಲ್ಲ ಮತಾಂತರ ಅದನ್ನು ಹೇಳ್ತೇನೆ. ಈ 50ರ ನೋಟಿಫಿಕೇಶನ್ ಏನು ಹೇಳ್ತದೆ, ಇನ್ ಪ್ಯಾರಾ 3 ಇದು ಶೆಡ್ಯೂಲ್ಡ್ ಕಾಸ್ಟ್ ಎಂದು ನಾವು ಏನು ಪಟ್ಟಿ ಇದೆ, ಇದೇ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿ. ಇದರ ಪ್ಯಾರಾ 3ರಲ್ಲಿ ಹೇಳ್ತದೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಇನ್ ಪ್ಯಾರಾಗ್ರಾಫ್ 2, no person who professes a religion different from Hinduism shall be deemed to be a member of scheduled caste. ಅಂದ್ರೆ ಪರಿಶಿಷ್ಟ ಜಾತಿ ಆಗಬೇಕಾದ್ರೆ ಹಿಂದೂ ಧರ್ಮದ ಆಚರಣೆ ಮಾಡುವವನಲ್ಲದೆ ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಲಿತ ಕ್ರಿಶ್ಚಿಯನ್ರು ಇದ್ದಾರಲ್ಲ,
ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಮುಸಲ್ಮಾನರು ಸಂವಿಧಾನ ಬಾಹಿರ. ಈಗ ಈ ನೋಟಿಫಿಕೇಶನ್ಗೆ ಪ್ಯಾರಾ 3ಕ್ಕೆ 56ರಲ್ಲಿ ಹಿಂದೂಯಿಸಂ ಇದ್ದ ಜಾಗಕ್ಕೆ ಹಿಂದೂಯಿಸಂ ಅಂಡ್ ಸಿಕ್ಕಿಸಂ ಹೇಳಿ ಮಾಡಲಾಯಿತು. ಸರಿ. ಅಂದ್ರೆ ಸಿಖ್ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂತ ಪರಿಶಿಷ್ಟ ಜಾತಿ ಜನರನ್ನು ಕೂಡ ಒಳಗೊಳಿಸಬಹುದು, ಶೆಡ್ಯೂಲ್ಡ್ ಕಾಸ್ಟ್ ಹೇಳಿ ಕರೀಬಹುದು ಹೇಳಿ. ಅದು ಯಾವಾಗ ತಿದ್ದುಪಡಿ ಆಯ್ತು? 1956ರಲ್ಲಿ ತಿದ್ದುಪಡಿಗೆ ಅವಕಾಶಗಳು ಇದೆ. ಯಾರು ಮಾಡಬೇಕು? ಸಂಸತ್ತು ಮಾಡಬೇಕು. 1990ಕ್ಕೆ 1990ಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಆದವರನ್ನು ಕೂಡ ಶೆಡ್ಯೂಲ್ಡ್ ಕಾಸ್ಟ್ ಹೇಳಿ ಪರಿಗಣಿಸಬಹುದು. ತಿದ್ದುಪಡಿ ಮಾಡಲಾಯಿತು. ಅಂದ್ರೆ ತಿದ್ದುಪಡಿ ಆಗ್ತಾ ಇದೆ. ಅಂದ್ರೆ ಯಾರು ಮಾಡಬೇಕು? ಸಂಸತ್ತು ಮಾಡಬೇಕು. ಈ ತಿದ್ದುಪಡಿಗಳು ಸಂಸತ್ತು ಮಾಡಬೇಕು, ರಾಜ್ಯ ಸರ್ಕಾರ ಮಾಡೋ ಕೆಲಸ. ಈಗ ಇದು ಆಗಿದೆ. ನಾವು ಕೇಳಿದ್ದು ಜಸ್ಟಿಸ್ ಮೋಹನ್ ನಾಗಮೋಹನ್ ಮತ್ತೆ ಸರ್ಕಾರದಲ್ಲಿ ಸಂವಿಧಾನ ಕ್ರೈಸ್ತರು ಮತ್ತು ಮುಸಲ್ಮಾನರು ಪರಿಶಿಷ್ಟ ಜಾತಿಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಂದು ಬ್ಲಾಂಕೆಟ್ ಬ್ಯಾನ್ ಇದ್ದ ಮೇಲೆ, ಕ್ಲಿಯರ್ ಕಟ್ ಇದೆ ಇದರಲ್ಲಿ, ಇದ್ದ ಮೇಲೆ ನೀವು ಸಮೀಕ್ಷೆಯ ಕಾಲಮ್ ಅಲ್ಲಿ ನೀವು ಧರ್ಮದ ಕಾಲಮ್ ಹಾಕ್ಲಿಲ್ಲ. ಯಾಕೆ? ಇದರಲ್ಲಿ ಸಮೀಕ್ಷೆಯ ಕಾಲಮ್ ಎಲ್ಲಿದೆ ಸರ್? ಅದು ಇದರಲ್ಲಿ ಸಮೀಕ್ಷೆ ಇದೆ ಅಲ್ಲ, ಇದ್ರದೆಲ್ಲ ಹೇಗೆ ಮಾಡುದು ಎಂಬುದಿದೆ. ಧರ್ಮದ್ದಿಲ್ಲ, ಧರ್ಮದ ಇರ್ಬೇಕಿತ್ತಲ್ಲ. ವೆನ್ ದೇರ್ ಇಸ್ ಎ ಬ್ಲಾಂಕೆಟ್ ಬ್ಯಾನ್ ಆನ್ ಸರ್ಟನ್ ಕಮ್ಯುನಿಟೀಸ್ ರಿಲಿಜನ್ಸ್, ಒಂದು ಇರಬೇಕಿತ್ತು. ಈಗ ಉದಾಹರಣೆಗೆ ನನ್ನ ಜಾತಿ ಎಕ್ಸ್ ಪಟ್ಟಿಯಲ್ಲಿದ್ದಾನ, ಹೌದು, ಧರ್ಮ ಯಾವುದು ರಿಲಿಜಿಯನ್ ಕೇಳಲೇಬೇಕು. ಯಾಕಂದ್ರೆ ನಾನು ಒಂದು ವೇಳೆ ಕ್ರೈಸ್ತನಾಗಿದ್ರೆ ಮುಸಲ್ಮಾನ ಇಲ್ಲ, ಆದರೆ ಅವರ ಧರ್ಮದ ಕಾಲಮನ್ನೇ ಇಟ್ಟಿಲ್ಲ. ನಮ್ಮ ಬೌದ್ಧ ಮಹಾಸಭಾದವರು ಏನು ಹೇಳ್ತಾರೆ ಹೇಳಿದ್ರೆ, 2011ರಲ್ಲಿ ಕ್ರೈಸ್ತರ ಜನಸಂಖ್ಯೆ, ರಾಜ್ಯದಲ್ಲಿ ಕ್ರೈಸ್ತರ ಜನಸಂಖ್ಯೆ 11 ಲಕ್ಷ ಪ್ಲಸ್ ಇತ್ತು ಹೇಳ್ತಾರೆ. ಯಾವಾಗ? 2011ರ ಜನಗಣತಿ ಪ್ರಕಾರ. ಕ್ರೈಸ್ತ ಸಂಘಟನೆಗಳು ಸರ್ಕಾರಕ್ಕೆ ಕೊಟ್ಟ ಮನವಿಯಲ್ಲಿ ತಮ್ಮ ಜನಸಂಖ್ಯೆ, ದಲಿತ ಕ್ರಿಶ್ಚಿಯನ್ಸ್ ಜನಸಂಖ್ಯೆ ಕ್ರೈಸ್ತರದು ಮಾತ್ರ ಹೇಳ್ತಾ ಇದ್ದಾರೆ, ಕೇವಲ 11 ಲಕ್ಷ ಇಲ್ಲ, 11 ಲಕ್ಷ ಇವರು ಹೇಳಿದ್ದನ್ನು ಹೇಳ್ತಾ ಇದ್ದಾರೆ. ನಮ್ಮ ಜನಸಂಖ್ಯೆ 11 ಲಕ್ಷ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ಕ್ರೈಸ್ತರು. ಆದರೆ ಇದಕ್ಕೆ ಕ್ರೈಸ್ತರು ಸರ್ಕಾರಕ್ಕೆ ಕೊಟ್ಟ ಜನಸಂಖ್ಯೆಯಲ್ಲಿ ಅವರು ಹೇಳ್ತದ್ದು ಸೆನ್ಸಸ್ ಇದು 2011 ಜನಗಣತಿ. ಆದರೆ ಸಂಘಟನೆಗಳು ಹೇಳಿದ ಇದರಲ್ಲಿ ಮಾಹಿತಿಯಲ್ಲಿ 39 ಲಕ್ಷ ಎಂದು ಹೇಳಿದ್ದಾರೆ ಎಂದು ಹೇಳ್ತಾರೆ. ಹಾಗಾದ್ರೆ ಈ ಸುಮಾರು 27 ಲಕ್ಷ ಯಾರು ಎಂಬುದು ಪ್ರಶ್ನೆ. ಬೌದ್ಧ ಸಂಘಟನೆಯವರು ಏನು ಹೇಳ್ತಾ ಇದ್ದಾರೆ ಹೇಳಿದ್ರೆ, ಅವರು ದಲಿತರಿಂದ ಕ್ರೈಸ್ತರಾದವರು, ಆದರೆ ಅವರಿಗೆ ಶೆಡ್ಯೂಲ್ಡ್ ಕಾಸ್ಟ್ ಸ್ಟೇಟಸ್ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇವರು ಆ ಕಾರಣಕ್ಕಾಗಿ ಧರ್ಮದ ಕಾಲಮನ್ನ ಅಲ್ಲಿ ತರಲಿಲ್ಲ. ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನ ಪರಿಶಿಷ್ಟ ಜಾತಿಯ ಈ ಸಮೀಕ್ಷೆಯೊಳಗೆ ತರಲಿಕ್ಕಾಗಿ ಇಂಥ ಅಕ್ರಮವನ್ನು ಮಾಡಿದ್ದಾರೆ ಹೇಳಿ ಬೌದ್ಧ ಸಂಘಟನೆಗಳು ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ಪತ್ರ ಬರೆದಿವೆ. ಅದು ಕೂಡ ನಮ್ಮ ಹತ್ರ ಇವೆ. ಬಟ್ ಕೆಲವು ಮೇಲ್ವರ್ಗಗಳು ಕೂಡ ಪರಿಶಿಷ್ಟ ಜಾತಿ ಬೇಕು ಅಂತ ಹಠ ಹಿಡಿತಾ ಇದ್ದಾರಲ್ಲ, ಅದು ಬೇರೆ ಪಾರ್ಟ್. ಹೌದು, ಅದು ಬೇರೆ ಪಾರ್ಟ್. ಇದಕ್ಕೆ ಅವಕಾಶಗಳನ್ನು ಮಾಡಬಹುದು. ಈಗ ಕಾಂತರಾಜ್ ವರದಿಯನ್ನು ತಾವು ನೋಡಿದ್ರೆ, ಕಾಂತರಾಜ್ ನಾವು ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ನಮ್ಮನ್ನು ಸೇರ್ಪಡೆ ಮಾಡಿ ಅಲ್ಲ, ಅದನ್ನು ನಮ್ಮ ಗಮನಕ್ಕೆ ತರ್ತೇನೆ. ಕಾಂತರಾಜ್ ವರದಿಯಲ್ಲಿ ಒಬ್ರು KN ಲಿಂಗಪ್ಪ ಹೇಳಿ ಕಾಂತರಾಜ್ ಕಮಿಷನ್ ನಲ್ಲಿ ಒಬ್ರು ಸದಸ್ಯರಿದ್ರು. ಅವರು ಹಿಂದೂಗೆ ಏಪ್ರಿಲ್ 16ರಂದು ಹಿಂದೂ ಪ್ರಕಟ ಮಾಡಿದ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು ಅದನ್ನು ಮೊನ್ನೆ ಅದನ್ನೇ ಇವರು ನಮ್ಮ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಸ್ತಾಪ ಮಾಡಿದರು ನೋಡಿ. ಅವರು ಹೇಳ್ತಾರೆ ಇಂಟರ್ವ್ಯೂ, ಜಸ್ಟ್ ಯೋಚನೆ ಮಾಡಿ, ಸಮ್ ಮೆಂಬರ್ಸ್ ಆಫ್ ದ ಬೇಡ ಜಂಗಮ ಎ ಸಬ್ಕಾಸ್ಟ್ ಅಂಡರ್ ವೀರಶೈವ ಲಿಂಗಾಯತ್ಸ್ may have not identified themselves with the community since they already have scheduled caste certificates
ಆಲ್ರೆಡಿ ಹ್ಯಾವ್ ದ ಶೆಡ್ಯೂಲ್ಡ್ ಕಾಸ್ಟ್ ಸರ್ಟಿಫಿಕೇಟ್. ಅದಕ್ಕಾಗಿ ನಮ್ಮನ್ನು ತಾವು ಲಿಂಗಾಯತರೆಂದು ತೋರಿಸಿಕೊಳ್ಳಿಲ್ಲ, ಅವರು ಮಾಡ್ಕೊಂಡಿದ್ದಾರೆ. ಎಷ್ಟು? 4.5 ಲಕ್ಷ ಬೇಡ ಜಂಗಮರು. ಬೇಗಡೆ ಅವರು ಇರುವುದೇನು? ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವ ರೀತಿಯಲ್ಲಿ ಅಥವಾ ನಮ್ಮ ಸಚಿವರಾದ KH ಮುನಿಯಪ್ಪ ಅವರು ಹೇಳುವ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಬೇಡ ಜಂಗಮರು ಇರುವುದು ಕೇವಲ 500 ಜನ, 500ಕ್ಕಿಂತ ಕಡಿಮೆ. ಅವರ ವೃತ್ತಿ ಏನು ಮತ್ತೊಂದೇನು ಎಲ್ಲವನ್ನು KH ಮುನಿಯಪ್ಪ ಅವರು ನಮ್ಮ ಸನ್ಮಾನ್ಯ ಮಂತ್ರಿಗಳು ಆಯೋಗಕ್ಕೆ ಕೊಟ್ಟ ವರದಿಯಲ್ಲಿ, ಮುಖ್ಯಮಂತ್ರಿಗಳಿಗೆ ಕೊಟ್ಟ ಅವರ ಒಂದು ಮನವಿಯಲ್ಲಿ ಎಲ್ಲವನ್ನು ಅವರು ಯಾವ ಯಾವ ಏನು ಸೆನ್ಸಸ್ನಲ್ಲಿ ಅವರ ಸಂಖ್ಯೆ ಎಷ್ಟಿದೆ ಹೇಳಿ ಪಟ್ಟಿ ಮಾಡಿ ಅವರು ಕೊಟ್ಟಿದ್ದಾರೆ. ಆದರೆ ಒಂದು 4.5 ಲಕ್ಷ ಜನ ಸರ್ಟಿಫಿಕೇಟ್ ತಕ್ಕೊಂಡಿದ್ದಾರೆ ಹೇಳಿದ್ರೆ ಅವರನ್ನು ಈಗ ತಂದರೆ, ಈ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ತಂದರೆ ಅವ್ರು ಏನಾಗ್ತಾರೆ? ಅವರು ಮತ್ತೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಐಡೆಂಟಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿದಾಗ ಅಂದ್ರೆ ಈ ಆಯೋಗ ಸಂಪೂರ್ಣವಾಗಿ ಆರಂಭದಿಂದಲೂ ಕೂಡ ಎಲ್ಲ ಅಕ್ರಮಗಳಿಗೆ ಸಕ್ರಮ ಮಾಡಲಿಕ್ಕೆ ಒಂದು ಹೆಬ್ಬಾಗಿಲಾಗಿ ಕೆಲಸ ಮಾಡುವಂತೆ ಕಾಣ್ತಾ ಇದೆ. ನಾನು ಅವರ ಮೇಲೆ ಆಪಾದನೆ ಮಾಡೋದಲ್ಲ, ದೇರ್ ಆರ್ ಎವಿಡೆನ್ಸಸ್. ಈ ಎಲ್ಲ ಸಾಕ್ಷ್ಯಗಳು ಸ್ವತಃ ಮಂತ್ರಿ ಅವರು ಹೇಳಿದಂಥ ಸಾಕ್ಷ್ಯಗಳು, ಬೌದ್ಧ ಸಂಘಟನೆಗಳು ಹೇಳಿರುವಂಥ ಅಂಶಗಳು, ಇದೆಲ್ಲವನ್ನು ಗಮನಿಸಿದರೆ ಈ ಆಯೋಗದ ಸಂಪೂರ್ಣ ಈ ಏನು ಚಟುವಟಿಕೆ ಇದೆ. ಬಟ್ ಈ ಆಯೋಗ ರಚನೆಯಾಗಿ ಸುಮಾರು ಸಮಯ ಆಯ್ತಲ್ಲ, ಇದನ್ನೆಲ್ಲ ಯಾಕೆ ಪ್ರಶ್ನಿಸ್ತಿಲ್ಲ ಆರಂಭದಲ್ಲಿ? ನಮ್ಗೆ ಹೇಗೆ ಗೊತ್ತಾಗ್ತದೆ? ಈಗ ಒಂದು ಮೊನ್ನೆ ಅಷ್ಟು ದೊಡ್ಡ ಅಟ್ಯಾಕ್ ಆಯಿತು, ಸರ್ಕಾರಕ್ಕೇನೆ ಗೊತ್ತಾಗ್ಲಿಲ್ಲ ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ ಹೇಳಿ. ನಾವು ಸಾಮಾನ್ಯ ಜನರು ತಮ್ಮ ಹಾಗೆ ನಮ್ಗೆ ಹೇಗೆ ಗೊತ್ತಾಗ್ತದೆ ಇಂಥ ಒಂದು ಆಯೋಗ ಇಂಥ ಅಕ್ರಮಗಳಿಗೆಲ್ಲ ಅವಕಾಶ ಕೊಡ್ಬೋದು ಹೇಳಿ ಗೊತ್ತಾಗುತ್ತೆ? ಸರ್ಕಾರಕ್ಕೇನೆ ಯಾರು ದಾಳಿ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಹೇಳಿ ಗೊತ್ತಾಗದಿದ್ರೆ ಇಂಟೆಲಿಜೆನ್ಸ್ ಎಲ್ಲ ಇದ್ದು ಇದನ್ನು ಸರ್ಕಾರದ ಇಂಟೆಲಿಜೆನ್ಸ್ ಪತ್ತೆ ಮಾಡಬೇಕಾಗಿತ್ತು. ಈಗ ಹೀಗೆ ಮಾಡುವಾಗ ಅಟ್ಲೀಸ್ಟ್ ಇದನ್ನು ಸ್ಕ್ರೂಟಿನಿ ಮಾಡುವಾಗ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಈಗಿಟ್ಕೊಂಡು ಮೊನ್ನೆ ಮೇ 5ನೇ ತಾರೀಕಿಗೆ ಸಮೀಕ್ಷೆ ಆಗುವ ದಿವಸ ಎಲ್ಲರೂ ಪೋಸ್ ಕೊಟ್ಟಿದ್ದಾರೆ, ನಾವು ಒಳ್ಳೆ ಕೆಲಸ, ನಾವು ಒಳ ಮೀಸಲಾತಿಯ ಪರ, ಅದರಲ್ಲಿ ಡಿಸ್ಪ್ಯೂಟ್ ಇಲ್ಲ. ಆದ್ರೆ ಹೇಗೆ ಒಳ ಮೀಸಲಾತಿ ಎಂಬುದನ್ನ ನಾವು ನಮ್ಮದೇ ಆದ ಒಂದು ಆಲೋಚನೆಯನ್ನ ಆಯೋಗಕ್ಕೆ ಕೊಟ್ಟಿದ್ದೇವೆ. ಬಟ್ ಒಳ್ಳೆಯ ಆಶಯ ಸರ್ ಅದು, ಒಳ್ಳೆಯ ಒಳ ಮೀಸಲಾತಿ. ಒಳ ಮೀಸಲಾತಿ ಎಂಬುದು ಒಳ್ಳೆಯ ಆಶಯ ಹೇಳಿದ್ರೆ, ಈಗ ಉದಾಹರಣೆಗೆ ಈಗ ಇವರು ಏನು ಹೇಳ್ತಾ ಇದ್ದಾರೆ ನೋಡಿ, ತಿಂದವರೇ ತಿಂತಾ ಇದ್ದಾರೆ, ಎಲ್ಲರಿಗೆ ಹಂಚಿ ಕೊಡಬೇಕು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಹೇಳ್ತಾರೆ. ಕೆನೆಪದರದ ಒಂದು ಜಾರಿಗೆ ಬಂದ್ರೆ ಆಗಬಹುದು. ಕೆನೆಪದರ ಜಾರಿ ಇದರಲ್ಲಿ ತರ್ಲಿಕ್ಕೆ ಆಗುದಿಲ್ಲ, ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ ಕೆನೆಪದರ ತರ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಈಗ ಒಳ ಮೀಸಲಾತಿಗೆ ರಾಜ್ಯ ಸರ್ಕಾರಗಳು ಮಾಡಬಹುದು ಎಂಬ ಒಂದು ತೀರ್ಪು ಏನು ಕೊಟ್ಟಿತು 7 ಜನರ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಆಗಸ್ಟ್ 1, 2024 ಆ ಪೀಠ ಕೂಡ ಪರಿಶಿಷ್ಟ ಜಾತಿಗಳ ಒಳಗೆ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ಜಸ್ಟಿಸ್ BR ಗವಾಯಿ ಈಗಿನ ಚೀಫ್ ಜಸ್ಟಿಸ್ ಏನಿದ್ದಾರೆ ಅವರೊಂದು ಡಿಸಿಷನ್ ನೋಟ್ ಹಾಕಿದ್ದು ಬಿಟ್ರೆ 6 ಜನ ಈ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅನ್ನ ಪರಿಶಿಷ್ಟ ಜಾತಿಗಳ ಒಳಗೆ ತರಬಾರದು ಎಂಬ ವಿಷಯವನ್ನು ತಂದಿದ್ದಾರೆ. ಅಂದರೆ ಚಾರಿತ್ರಿಕವಾಗಿ ಈ ಪರಿಶಿಷ್ಟ ಜಾತಿಗಳು ಸಂವಿಧಾನದ ಭಾಷೆಯಲ್ಲಿ ನಾವು ಹೇಳುವುದಾದ್ರೆ ಅವರನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳೇ ಹೇಳಿ ನಾವು ಪರಿಗಣಿಸತಕ್ಕದ್ದು ಹೇಳಿ. ಆದ್ರಿಂದ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಕೆನಾಟ್ ಬಿ ಅಪ್ಲೈಡ್ ಎಂಬ ಮಾತನ್ನು ಅವರು ಹೇಳಿದ್ದಾರೆ. ಬಟ್ ಖಾಸಗಿ ಮೀಸಲಾತಿ ಬಗ್ಗೆ ಪ್ರಸ್ತಾಪ ಕೂಡ ಇದೆ, ಸಪರೇಟ್ ಇಶ್ಯೂ, ಅದು ಸಪರೇಟ್ ಇಶ್ಯೂ. ಈಗ ಇಲ್ಲಿ ಇರುವ ಈ ಪಾರ್ಟಿಯ ಸ್ಕೋಪ್ ತಮ್ಮ ಗಮನದಲ್ಲಿ ಇರಲಿ. ಅವರು ಏನು ಹೇಳ್ತಾರೆ, ಈ ನಾಗಮೋಹನ್ ದಾಸ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕಮಿಷನ್ ಟರ್ಮ್ಸ್ ಆಫ್ ರೆಫರೆನ್ಸ್ ಸರ್ಕಾರ ಕೊಟ್ಟದ್ದು ತಾವು ನೋಡಿದ್ರೆ ಸಂವಿಧಾನದ ವಿಧಿ 15(4) ಮತ್ತು 16(4) ಶಿಕ್ಷಣ ಮತ್ತು ಬೇರೆ ಎಲ್ಲ ಅಂಶ ಬರ್ತದೆ, ಫೈನಾನ್ಸ್ ಅದು ಇದೆಲ್ಲ, ಎಲೊಕೇಶನ್ ಅದು ಇದೆಲ್ಲ, ಆರ್ಥಿಕ ಶೈಕ್ಷಣಿಕ ಎಲ್ಲ ಬರ್ತದೆ. 14(4) ಅವರ ಎಂಪ್ಲಾಯ್ಮೆಂಟ್ ಮೀಸಲಾತಿಯ ವಿಷಯ ಬರ್ತದೆ. ಈ 2 ಅಂಶಗಳಲ್ಲಿ ಮಾಡಲಿಕ್ಕಾಗಿ ಒಳ ಮೀಸಲಾತಿ ಮಾಡಲಿಕ್ಕಾಗಿ ಕೊಟ್ಟಿದ್ದೇವೆ ಹೇಳಿ. ಅಂದರೆ ರಾಜಕೀಯ ಅಧಿಕಾರದ ಮರು ಹಂಚಿಕೆಗಾಗಿ ಕೊಡಲಿಲ್ಲ, ಕೇವಲ ಶಿಕ್ಷಣ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ 15(4) ಆರ್ಟಿಕಲ್ 15(4) ಮತ್ತೆ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟ ರಾಜಕೀಯ ಮೀಸಲಾತಿ ಅವಕಾಶ ಇಲ್ಲ ಅಲ್ಲಿ, ಪ್ರಾತಿನಿಧ್ಯದ ಈ ಆಯೋಗದ ವ್ಯಾಪ್ತಿಗೆ ತರಲಿಲ್ಲ. ಈಗ ಆಯೋಗದ ವ್ಯಾಪ್ತಿಗೆ ತರಲಿಕ್ಕೆ ಇದು ಇಷ್ಟಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಈಗ ಇದನ್ನು ಗಲಾಟೆ ಮಾಡೋರು ಯಾರು? ರಾಜಕೀಯ ನಾಯಕರು.
ಅವರು ಯಾವ ಅಂಡರಲ್ಲಿ ಈಗ ಕೆ ಎಚ್ ಮುನಿಯಪ್ಪ ಅವರು ಗಲಾಟೆ ಮಾಡ್ತಾ ಇದ್ದಾರೆ, ಬಿ ಆರ್ ತಿಮ್ಮಾಪುರ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಯಾವ ಮೀಸಲಾತಿ ಅಡಿಯಲ್ಲಿ ಬಂದಿರೋದು? ಅವರು ಸಂವಿಧಾನದ 332ರ ಮೀಸಲಾತಿ ಅಡಿಯಲ್ಲಿ ಬಂದಿರೋದು. ಅದಕ್ಕೆ ಹಂಚಿಕೆ ಮಾಡಿ ಎಂದು ಅವರು ಕೇಳಲಿಲ್ಲ. ಇದು ತಮ್ಮ ಮನಸ್ಸಿನಲ್ಲಿರ್ಬೇಕು, ಎಲ್ಲ ವೀಕ್ಷಕರ ಮನಸ್ಸಿನಲ್ಲಿರ್ಬೇಕು. ಅವರು ಕೇಳೋದು ಇದಕ್ಕೆರಡಕ್ಕೆ ಮಾತ್ರ. ಹೌದು, ಅವರಿರುವುದು ಔದ್ಯೋಗಿಕ ಮೀಸಲಾತಿ, ಶೈಕ್ಷಣಿಕ ಮೀಸಲಾತಿಗಳು ಕೇಳ್ತಾ ಇದ್ದೆ. ಈಗ ಇದನ್ನು ನಾವು ಒಂದು ನೆನ್ಪಿಟ್ಟುಕೊಳ್ಳೋಣ. ನಾನು ಒಂದು ಜಾತಿಗೆ ಸೇರಿದವನು, ಯಾವುದೇ ಒಂದು ಜಾತಿಗೆ ಸೇರಿದವನು. ನಾನು ರಸ್ತೆ ಗುಡಿಸುವವನು ಅಂತ ತಿಳ್ಕೊಳ್ಳಿ. ನಾನು ರಸ್ತೆ ಗುಡಿಸುವವನು, ಅಥವಾ ರಸ್ತೆ ಬದಿಯಲ್ಲಿ ನೀವು ಏನೋ ಒಂದು ಚರ್ಮದ ಬಾಬು ಜಗಜೀವನ್ ರಾಮ್ ಕುಟೀರ ಏನೋ ಮಾಡಿಕೊಟ್ಟಿದ್ದೀರಿ, ನಾನು ಬೂಟ್ ಪಾಲಿಶ್ ಮಾಡ್ತಾ ಇದ್ದೇನೆ ಜನರಿಗೆ ಬರುವ, ಅಥವಾ ಬೂಟ್ ಹೊಲಿತೇನೆ, ಅಥವಾ ಮೆಟ್ಲು ಚಪ್ಪಲಿ ಹೊಲಿಯುವವನು ನಾನು ಸಮಾಜದ ಎಲ್ಲ ಅವಮಾನಗಳನ್ನು ಅನುಭವಿಸ್ತಾ ಇದ್ದೇನೆ. ಜನ ಹೋಗುವಾಗ ಬರುವಾಗ ನನ್ನನ್ನು ಅವಹೇಳನ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಎಲ್ಲ ನಾನು ಅನುಭವಿಸ್ತಾ ಇದ್ದೇನೆ. ನನ್ನ ಮಗು ಯಾವ ಶಾಲೆಗೆ ಹೋಗ್ತದೆ ಕಲೀಲಿಕ್ಕೆ? ಕನ್ನಡ ಮೀಡಿಯಂ ಶಾಲೆಗೆ. ಕನ್ನಡ ಮೀಡಿಯಂ ಶಾಲೆಗೆ, ಸರ್ಕಾರಿ ಶಾಲೆಗೆ ಹೋಗ್ತದೆ. ಯಾಕೆ ಹೋಗ್ತದೆ? ಒಂದು ಕಾನ್ವೆಂಟ್ ಶಾಲೆಗೆ, ಇಂಗ್ಲಿಷ್ ಮೀಡಿಯಂ ಶಾಲೆಗೆ, CBSEಗೆ ಮತ್ತೊಂದಕ್ಕೆ ಕಳಿಸ್ಲಿಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ನನ್ನ ಹತ್ರದಲ್ಲಿ ಇಲ್ಲ. ಆರ್ಥಿಕ ಶಕ್ತಿ ಇಲ್ಲ. ಆರ್ಥಿಕ ಶಕ್ತಿ ನನ್ನಲ್ಲಿ ಇಲ್ಲ. ಆದ್ರೆ ನನ್ನ ಜಾತಿಯಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಆಗಿದ್ದಾನೆ, ಒಬ್ಬ ಪ್ರೊಫೆಸರ್ ಆಗಿದ್ದಾನೆ, ಒಬ್ಬ ಮಂತ್ರಿ ಆಗಿದ್ದಾನೆ. ಅವನ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ? CBS ಸ್ಕೂಲ್, ಮೊಂಟೆಸರಿ, CBSE, ICSE ಸ್ಕೂಲ್ಗೆ ಹೋಗ್ತಾರೆ. ಈಗ ನಾಳೆ ನನ್ನ ಮಗ ದೊಡ್ಡದಾಗಿ ಕೆಲಸಕ್ಕೆ ಅರ್ಜಿ ಹಾಕುವಾಗ, 64 ಹೇಳಿದ್ರೆ ಅದೇ, ಕೆಲಸಕ್ಕೆ ಅರ್ಜಿ ಹಾಕುವಾಗ ನೀವು ಒಳ ಮೀಸಲಾತಿ ಮಾಡಿ ನನಗೆ 6 ಕೊಡಿ, 5 ಕೊಡಿ, 7 ಕೊಡಿ, ಏನಾದರೂ ಪರ್ಸೆಂಟೇಜ್ ಕೊಡಿ 17ರಲ್ಲಿ. ಶೈಕ್ಷಣಿಕ ಅರ್ಹತೆ ಬೇಕು. ಶೈಕ್ಷಣಿಕ ಅರ್ಹತೆ ನನ್ನ ಮಗ ಡಿಗ್ರಿ ಮಾಡಿ ಹೊರಗೆ ಬರುವುದಕ್ಕೂ, ಒಬ್ಬ ಪ್ರೊಫೆಸರ್ ಮಗ CBSEಯಲ್ಲಿ ಕಲಿತು ಡಿಗ್ರಿ ಮಾಡಿ ಹೊರಗೆ ಬರುವುದಕ್ಕೂ, ಒಬ್ಬ ಮಂತ್ರಿಯ ಮಗ ಮೊಂಟೆಸರಿ ಸ್ಕೂಲಿಂದ ಮೊದಲು ಕಲಿತು ಡಿಗ್ರಿ ಮಾಡಿ ಹೊರಗೆ ಬರುವುದಕ್ಕೂ, ಅದು 3 ಡಿಗ್ರಿ ಸಹ ಒಂದೇ ಅಲ್ಲ. ಆ ಮಕ್ಕಳು ಅವರು ಪಡೆದಿರುವ ಶಿಕ್ಷಣದ ಗುಣಮಟ್ಟಗಳೇ ಬೇರೆ ಆಗಿರುವುದರಿಂದ ನನ್ನ ಮಗ ಅಲ್ಲಿ ಸಹ ಇಂಟರ್ವ್ಯೂನಲ್ಲಿ ಫೇಲ್ ಆಗ್ತಾನೆ, ರಿಜೆಕ್ಟ್ ಆಗಬಹುದು. ನನ್ನ ಮಗ ಅಲ್ಲಿ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನನ್ನ ಮಗ ಈಸ್ ನಾಟ್ ಎಂಪವರ್ಡ್. ಆ ಒಬ್ಬ ಪ್ರೊಫೆಸರ್ ಮಗ, ಒಬ್ಬ ಮಂತ್ರಿಯ ಮಗ, DC ಮಗ ಮಾಡಿದ ಪರಿಸ್ಥಿತಿ ನನ್ನ ಮಗನಿಗಿಲ್ಲ. ಈ ವಿಷಯವನ್ನ ನಮ್ಮ ಒಳ ಮೀಸಲಾತಿ ಸಮಸ್ಯೆ ಇತರಿಸುತ್ತಿಲ್ಲ. ಇದಕ್ಕೆ ಪರಿಹಾರ ಏನು? ಇದಕ್ಕೆ ನಾವು ಬಹಳ ವ್ಯವಸ್ಥಿತವಾದ ಒಂದು ಆಲೋಚನಾ ಕ್ರಮವನ್ನು ಡಿಸೈನ್ ಮಾಡಿದ್ದೇವೆ. ಈಗಾಗಲೇ ಒಂದು ಸ್ಥೂಲವಾದ ಮಾಡಿದ ಮಾತ್ರ ಅಲ್ಲ, ನಾವು ಇವರಿಗೆ ಕೊಂಡೋಗಿ ಕೊಟ್ಟಿದ್ದೇವೆ. ನಾಗಮೋಹನ್ ದಾಸ್ ಅವರನ್ನು ಭೇಟಿ ಮಾಡಿದ್ದೇವೆ. ನಮ್ಮ ನಿಯೋಗ ಹೋಗಿ, ಮಹಾ ಒಕ್ಕೂಟದ ನಿಯೋಗ ಹೋಗಿ ಅವರನ್ನು ಭೇಟಿ ಮಾಡಿದ್ದೇವೆ. ಆನ್ ಟೈಮ್ ಜನವರಿ 31ರಲ್ಲೇ ನಾವು ಅದನ್ನು ಸಬ್ಮಿಟ್ ಮಾಡಿದ್ದೇವೆ. ಏನೇನು ಅಂಶಗಳಿವೆ ಅದರಲ್ಲಿ? ನಮ್ಮ ಆಲೋಚನೆ ಏನು ಹೇಳಿದ್ರೆ, ನಾವು ಇದನ್ನ ನಮ್ಮ ಒಂದು ದೊಡ್ಡ ಇದನ್ನು ಕನ್ಸಲ್ಟೇಷನ್ಗಾಗಿ, ಸಮಾಲೋಚನೆಗಾಗಿ ಒಂದು PPT ಪ್ರೆಸೆಂಟೇಷನ್ ಅನ್ನು ಮಾಡಿದ್ದೇವೆ ನಾವು. ಮೊನ್ನೆ ನಮಗೆ ಒಂದು ಸಂತೋಷದ ಸಂಗತಿ ಏನು ಹೇಳಿದರೆ, ನಮ್ಮ ಮಂಗಳೂರಿನ ಸ್ಥಳೀಯ ಶಾಸಕರಾದಂಥ ವೇದವ್ಯಾಸ ಕಾಮತ್ರವರಲ್ಲಿ ನಮ್ಮ ನಿಯೋಗ ಭೇಟಿ ಮಾಡಿತ್ತು. ಇಂಥ ಒಂದು ಗೊಂದಲಗಳಿವೆ, ಧರ್ಮದ ಕಾಲಮ್ ಇಲ್ಲ, ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ ಕ್ರೈಸ್ತರು ಕೂಡ ಆಗಬಹುದು ಅಂತ ಹೇಳಿದ್ದಾರೆ, ಅಂದರೆ ವಿಡಿಯೋ ಇದೆ ನಮಗೆ. ಇದೆಲ್ಲವೂ ಕೂಡ ಸಂವಿಧಾನ ಬಾಹಿರವಾದ ಕೆಲಸ. ನೀವೆಲ್ಲರೂ ಸರ್ಕಾರ ಒಂದು ಪ್ರತಿಪಕ್ಷವಾಗಿ ನೀವು ಸಕಾರಾತ್ಮಕವಾಗಿ ಇದಕ್ಕೆ ಸ್ಪಂದಿಸಿ ಸರ್ಕಾರದ ಗಮನ ಸೆಳೆಯಬೇಕು ಎಂಬುದನ್ನು ನಾವು ಅವರ ಹತ್ರ ಮಾತಾಡಿದ್ದೇವೆ. ಯಾಕಂದರೆ ನಾವು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಈ ಅಂಶಗಳ ಬಗ್ಗೆ, ಪ್ರತಿಪಕ್ಷದವರ ಹತ್ರನೂ ಮಾತಾಡಿದ್ದೇವೆ. ಅವರು ಒಂದು ಒಳ್ಳೆಯ ಕೆಲಸ ಏನು ಮಾಡಿದ್ರು ಹೇಳಿದರೆ, ನಮ್ಮ 2 ಜಿಲ್ಲೆಗಳ ಎಲ್ಲ ಶಾಸಕರನ್ನು ನಾನು ಒಟ್ಟು ಸೇರಿಸ್ತೇನೆ ಹೇಳಿ ಬೆಂಗಳೂರಲ್ಲಿ ಶಾಸಕರ ಭವನದಲ್ಲಿ 2 ಜಿಲ್ಲೆಗಳ ಎಲ್ಲ ಶಾಸಕರು, ನಮ್ಮ ಎಲ್ಲ ಆಲ್ MLAs, MLC ಮತ್ತು 2 MP ಕೂಡ ಒಟ್ಟು ಸೇರಿಸಿದ್ರು. ಒಟ್ಟು ಸೇರಿಸಿ ಇವರೆಲ್ಲ ಜೊತೆ ಸೇರಿ ಸಾಕಷ್ಟು ಹೊತ್ತುಗಳ ಬಗ್ಗೆ ನಾವು ಈ ಬಗ್ಗೆ ಚರ್ಚೆಗಳನ್ನು ಮಾಡಿದೆವು. ಸರ್ಕಾರದಲ್ಲಿ ಮತ್ತು ಆಯೋಗದಲ್ಲಿ ಇಂಥ ತಪ್ಪುಗಳು ನಡೀತಾ ಇವೆ, ಇದನ್ನು ತಡೆಗಟ್ಟಲಿಕ್ಕೆ ನೀವು ಪ್ರತಿಪಕ್ಷವಾಗಿ ಒಂದು ರಚನಾತ್ಮಕವಾದ ಕೆಲಸ ಮಾಡಬೇಕು ಹೇಳಿ ಅವರನ್ನು ಒತ್ತಾಯ ಮಾಡಿದ್ದೇವೆ. ಅವರು ನಾವು ಎಲ್ಲ ಈ PPT ಒಂದು ಪ್ರೆಸೆಂಟೇಷನ್ ಮಾಡಿದ್ದೇವೆ ಅಲ್ಲಿ ಅವರಿಗೆ ಕೂಡ. ನಮ್ಮ ಆಗ್ರಹ ಏನು ಹೇಳಿದರೆ, ಒಳ ಮೀಸಲಾತಿ ಈಗ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ಏನು ಕೆಲಸ ಮಾಡ್ತಾ ಇದೆ, ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರೀತಿಯ ಅಕ್ರಮಗಳು ನಡೆದಿವೆ. ಆ ಅಕ್ರಮಕ್ಕೆ
ನಡೀಲಿಕ್ಕೆ ನಾನು ಇಲ್ಲಿ ತಮಗೆ ತೋರಿಸ್ತೇನೆ. 5/5/2025 ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವರ ವಿರುದ್ಧ. ಕಾನೂನಾತ್ಮಕ ಹೋರಾಟ ಆರಂಭಿಸಿದ್ದೀರಿ. ಸಮೀಕ್ಷೆ ಆಗುವ ದಿನವೇ ಅವರ ವಿರುದ್ಧ ನಾವು ಪೊಲೀಸರಿಗೆ ದೂರು ಕೊಟ್ಟಿದ್ದೇವೆ. ಅದರಲ್ಲಿ ಅವರು ಸಂವಿಧಾನ ಕಾನೂನು ವಿರೋಧಿ ಕೆಲಸ ಮಾಡ್ತಾ ಈ ಸಂವಿಧಾನ ವಿರೋಧಿ ಅಕ್ರಮಗಳನ್ನು ಸರಿಪಡಿಸುವ ಬಗ್ಗೆ ಅಲ್ಲಿವರೆಗೆ ಸಮೀಕ್ಷಾ ಕಾರ್ಯವನ್ನು ಸ್ಥಗಿತಗೊಳಿಸಬೇಕೇಳಿ ಮನವಿ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ. ADGP ಅವರನ್ನು ಭೇಟಿ ಮಾಡಿದ್ದೇವೆ. DCR ಇದು ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ ಪೊಲೀಸರಿಗೆ. ಯಾಕೆಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಪರಿಶಿಷ್ಟ ಜಾತಿಯವನು ಅಲ್ಲದ ಒಬ್ಬ ವ್ಯಕ್ತಿ ಒಂದು ಜಾತಿ ಸರ್ಟಿಫಿಕೇಟ್ ಮಾಡಿದ್ರೆ ಅದನ್ನು ನಾವು ನಕಲಿ ಅಥವಾ ಫೇಕ್ ಕಾಸ್ಟ್ ಸರ್ಟಿಫಿಕೇಟ್ ಎಂದು ಹೇಳ್ತೇವೆ. ಅದನ್ನು ಹೇಗೆ ಇತ್ಯರ್ಥ ಮಾಡಬೇಕು ಎಂಬುದಕ್ಕೆ ನಮ್ಮಲ್ಲಿ ಕಾನೂನು ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಬಹಳ ಮಹತ್ವಪೂರ್ಣವಾದ ಒಂದು ತೀರ್ಪನ್ನು ಕೊಟ್ಟಿದೆ. ಬಹಳಷ್ಟು ತೀರ್ಪುಗಳು ಬಂದಿವೆ. ಇವತ್ತು ಕೂಡ ಇಡೀ ದೇಶದಲ್ಲಿ ಇದನ್ನು ಇತ್ಯರ್ಥ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಮಾಧುರಿ ಪಾಟೀಲ್ ಒಂದು ಕೇಸ್ ಇದೆ, 1994 ಕೇಸ್. ಅದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಒಂದು ಕೇಸ್. ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಎಂಬುದೆಲ್ಲ ಇದೆ. ಆ ಪ್ರಕರಣದ ಪ್ರಕಾರ, ಆ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನ ಪ್ರಕಾರ, ನಮ್ಮ ರಾಜ್ಯದಲ್ಲಿರುವ ಮೀಸಲಾತಿಗೆ ಸಂಬಂಧದ ಕಾಯ್ದೆಯ ಪ್ರಕಾರ, ಮತ್ತೆ ದೌರ್ಜನ್ಯ ತಡೆ ಕಾಯ್ದೆಯನ್ನು ನಾವು ಏನು ಹೇಳ್ತೇವೆ, SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989, ಈ ಕಾಯ್ದೆ ಪ್ರಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವಿರುದ್ಧ ಯಾವಾಗಲೇ FIR ಮಾಡಬೇಕಾಗಿತ್ತು. ಸರ್ಕಾರ ಮಾಡಲಿಲ್ಲ. ಯಾಕೆ ಹೇಳಿದರೆ ಅವರು ಕಾನೂನು ಬಾಹಿರವಾದಂಥ ಒಂದು ಹೇಳಿಕೆಯನ್ನು ವಿಡಿಯೋದಲ್ಲಿ ಇಂಟರ್ವ್ಯೂನಲ್ಲಿ ಕೊಟ್ಟಿದ್ದಾರೆ. ನಾನು ಅದನ್ನು ಕೂಡ ಬೇಕಾದರೆ ನಾನು ತಮ್ಮ ಗಮನಕ್ಕೆ ತರ್ತೇನೆ. ಅದನ್ನು ಕೂಡ ತಾವು ಪ್ಲೇ ಮಾಡು. ಅದನ್ನು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಹೇಳಿದರೆ, ಈ ರೀತಿ ಆರಂಭದಿಂದಲೇ ಸಂವಿಧಾನ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಈ ಸಮೀಕ್ಷೆ ನಡೀತಾ ಇರುವುದರಿಂದ ಈ ಸಮೀಕ್ಷೆ ಕಾನೂನಿನಲ್ಲಿ ಸಿಂಧು ಅಲ್ಲ. ಅಂದ್ರೆ ಅಪರಾಧ ಇದು ಅಪರಾಧ. ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಂಡರಲ್ಲಿ ಬರುತ್ತೆ. ದಲಿತ ದೌರ್ಜನ್ಯ ಕಾಯ್ದೆ ಅಂಡರಲ್ಲಿ ಬರ್ತದೆ. ಮತ್ತೆ ಫೇಕ್ ಕಾಸ್ಟ್ ಸರ್ಟಿಫಿಕೇಟ್ ಏನಾದ ಅದಕ್ಕೆ ಅವಕಾಶ ನೋಡಿ. ಒಂದು ತಮ್ಮ ಮನಸ್ಸಿನಲ್ಲಿರಲಿ, ಫೇಕ್ ಕಾಸ್ಟ್ ಸರ್ಟಿಫಿಕೇಟ್ ಹಿಡಿಯುವುದು ಒಂದು ಅಪರಾಧ. ಉಡುಪಿಯ ಪ್ರಕರಣದಲ್ಲೇ ಇಲ್ಲಿಯ ಒಬ್ಬನನ್ನ ಶಿಕ್ಷೆಗೆ ಕೇಸ್ ಹಾಕಿದ್ದು ಎಲ್ಲ ಇದೆ. ಇವರು ಏನು ಹೇಳ್ತಾರೆ, ಇವರ ಇಂಟರ್ವ್ಯೂನಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು, ನಿಮ್ಮಲ್ಲಿ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಇದೆನಾ, ನೀವು ಕ್ರೈಸ್ತ ಧರ್ಮವನ್ನು ಪಾಲಿಸ್ತಾ ಇರ್ಬೋದು, ಧರ್ಮದ ವಿಷಯದಲ್ಲಿ ಪಾಲಿಸ್ತಾ ಇರ್ಬೋದು, ಸರ್ಟಿಫಿಕೇಟ್ ಇದೆನಾ, ನೀವು ಬರ್ಬೋದು. ಅಂದರೆ ಅವರು ಕ್ರೈಸ್ತ ಧರ್ಮ ಪಾಲಿಸುವವನು ಶೆಡ್ಯೂಲ್ಡ್ ಕಾಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಪ್ರೆಸಿಡೆನ್ಷಿಯಲ್ ಆರ್ಡರಲ್ಲಿ ಬ್ಯಾನ್ ಇದ್ದಾಗಿಯೂ ಕೂಡ ಅವರು ಹೀಗೆ ಹೇಳ್ತಾರೆ ಹೇಳಿದರೆ, ಅವರು ಸಂವಿಧಾನ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಶೆಡ್ಯೂಲ್ಡ್ ಕಾಸ್ಟ್ ಫೆಸಿಲಿಟೀಸ್ ಅನ್ನು ಪಡಿಬಹುದು ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ಅವರೇ ಹೇಳುವ ರೀತಿಯಲ್ಲಿ ಸುಮಾರು 65,000 ಸರ್ಕಾರಿ ನೌಕರರು ಅಕ್ರಮವನ್ನು ಮಾಡಲಿಕ್ಕೆ ಅವರು ಪ್ರಚೋದನೆಯನ್ನು ಕೊಟ್ಟಿದ್ದಾರೆ. ಯಾರು? ಜಸ್ಟಿಸ್ ನಾಗಮೋಹನ್ ದಾಸ್. ಅದು ಈ ರೀತಿಯ ಅಕ್ರಮವನ್ನು ಮಾಡಲಿಕ್ಕೆ, ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಚಲಾಯಿಸಲಿಕ್ಕೆ, ಆ ಮೂಲಕ ಸಮಾಜಕ್ಕೆ, ಪರಿಶಿಷ್ಟ ಜಾತಿಗಳ ಸಮಾಜಕ್ಕೆ ದೊಡ್ಡ ಹೊಡೆತ ಕೊಡಲಿಕ್ಕೆ ಅವರ ಕೊಡುಗೆ ಕೊಟ್ಟಿರೋದ್ರಿಂದ ಅವರು ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಮಾಡಿದ್ದಾರೆ. ಅವರ ಮೇಲೆ FIR ಮಾಡಿ ಹೇಳಿ ನಾವು ಕೇಳಿದ್ದೇವೆ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪ್ರಕಾರ ಇದರಲ್ಲಿ ಅಕ್ರಮಗಳು ಆಗಿದೆ ಅಂತ ಹೇಳಿದ್ದೀರಿ. ಸಮೀಕ್ಷೆ ತಮ್ಮ ಪ್ರಕಾರ ಹೇಗಾಗಬೇಕಿತ್ತು? ಆರಂಭದಲ್ಲಿ ತಮ್ಮೆಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕಿತ್ತ, ಅಥವಾ ದಲಿತರ ಕುಂದುಕೊರತೆಗಳ ಸಭೆಗಳನ್ನು ಮಾಡಿ ಅಲ್ಲಿ ವಿಚಾರ ತಿಳಿಸಬೇಕಿತ್ತ? ಏನು ಮಾಡಬೇಕಿತ್ತು? ಏನು ಮಾಡಲಿಲ್ಲ ಅವರು? ನೋಡಿ, ಏಕಾಏಕಿಯಾಗಿ ಮಾಡಿದ್ರ ಅಥವಾ ಅಲ್ಪಾವಧಿಯಲ್ಲಿ ಮಾಡಿದ್ರ? ಏನು ಈಗ ಸರ್ಕಾರ ಹೇಗೆ ಕೆಲಸ ಮಾಡಿದೆ ಹೇಳಿ
ನಮಗೆ ಗೊತ್ತಿಲ್ಲ, ಯಾಕೆಂದ್ರೆ ಸರ್ಕಾರ ನಮ್ಮನ್ನು ಕನ್ಸಲ್ಟ್ ಮಾಡಲಿಲ್ಲ. ಅಲ್ಲ, ಪಡೆಯಬೇಕಿತ್ತ ಅಂತ ತಾವು ಹೇಳಿದ್ದೀರಿ. ಅಲ್ಲ, ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ, ದಲಿತ ಸಂಘಟನೆಗಳನ್ನು ಇತರ ಸಂಘಟನೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಿತ್ತ, ಸಂವಾದ ನಡೆಸಬೇಕಿತ್ತ? ಅಲ್ಲ, ನಮ್ಮ ಇದೇನು ಹೇಳಿದ್ರೆ, ಸರ್ಕಾರದಲ್ಲಿ ಸಂಬಳ ತಿನ್ನುವ ಅಧಿಕಾರಿಗಳಿಗೆ ಸಂವಿಧಾನವನ್ನು ರಕ್ಷಿಸುವುದು, ಅದರ ಎಲ್ಲ ಅದಕ್ಕೆ ಎಸ್ಟಾಬ್ಲಿಷ್ ಆದ ಪ್ರೊಸೀಜರ್ಸ್ ಅನ್ನು ಫಾಲೋ ಮಾಡೋದು ಅವರ ಜವಾಬ್ದಾರಿ. ಅದಕ್ಕೆ ಹೋಗಿ ದಲಿತ ಸಂಘಟನೆಗಳು ಅಡ್ವೈಸ್ ಮಾಡಬೇಕಾದ ಅಗತ್ಯ ಇಲ್ಲ, ಅಥವಾ ಸರ್ಕಾರದವರೆಲ್ಲ ನಮ್ಮನ್ನು ಕನ್ಸಲ್ಟ್ ಮಾಡಬೇಕಂದ ಅಗತ್ಯ ಇಲ್ಲ. ಅವರಿಗೆ ಇಚ್ಛೆ ಇದ್ರೆ ಮಾಡಬಹುದು, ಅದು ಬೇರೆ ವಿಷಯ. ಅಗತ್ಯ ಇಲ್ಲ, ಯಾಕೆಂದ್ರೆ ಇದೆಲ್ಲವೂ ಕೂಡ ಈಗ ನಾನು ಹೇಳುವಂಥದ್ದು ಇಲ್ಲಿ ನಾವೇನು ಹೇಳ್ತಾ ಇದ್ದೇವೆ ಅದೇ ನಮ್ಮ ಆಲೋಚನೆ ಅಲ್ಲ. ಬಟ್ ಕುಂದುಕೊರತೆಗಳ ಸಭೆಗಾದ್ರೂ ಕರೆಯಬಹುದಲ್ಲ? ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಸಭೆ ನಡೀತಾ ಇರ್ತದೆ. ಇದು ಒಂದು ಮನಸ್ಸಿನಲ್ಲಿ ಇರಲಿ, ಇದೆಲ್ಲವೂ ಜಿಲ್ಲಾಧಿಕಾರಿಗಳ ಲೆವೆಲ್ ಅಲ್ಲಿ ಆಗುವ ಕೆಲಸಗಳಲ್ಲ. ಹೌದು, ಇದು ಸರ್ಕಾರದ ಲೆವೆಲ್, ಸರ್ಕಾರದ ಮಟ್ಟದಲ್ಲಿ. ಈಗ ನೋಡಿ, ಇಂಥ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ, ಇದಕ್ಕೆ ಖರ್ಚೆಷ್ಟು ಮಾಡಿದ್ದಾರೆ ಹೇಳಿ ನಾಳೆ RTI ಅಲ್ಲಿ ಹೊರಗೆ ಬರ್ಬೋದು. ಈಗ ಇದನ್ನು ಮಾಡುವಾಗ ಅಲ್ಲಿ ಯಾರಿದ್ದಾರೆ ಹೇಳಿ ನಮಗೆ ವೈಯಕ್ತಿಕವಾಗಿ ಗೊತ್ತು, ನಾವು ಅದನ್ನು ಇಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಅಗತ್ಯ ಇಲ್ಲ. ಪ್ರಶ್ನೆ ಏನು ಹೇಳಿದ್ರೆ, ಸರ್ಕಾರದಲ್ಲಿ ಇರುವವರಿಗೆ ಅಥವಾ ಸರ್ಕಾರಕ್ಕೆ ಸಲಹೆ ಕೊಡುವವರಿಗೆ ಸಂವಿಧಾನವನ್ನು ಪುಸ್ತಕ ಇಟ್ಕೊಂಡು ಬೀದಿಯಲ್ಲಿ ತಿರುಗಿದ್ರೆ ಪ್ರಯೋಜನ ಆಗೋದಿಲ್ಲ. ಸಂವಿಧಾನದ ವಿಧಿಗಳು ಯಾವುದು, ಪರಿಶಿಷ್ಟ ಜಾತಿ ಎಂಬ ಕಲ್ಪನೆ ಎಲ್ಲಿಂದ ಬಂದಿದೆ, ಅದು ಸಂವಿಧಾನದಲ್ಲಿ ಎಲ್ಲಿ ಇದೆ, ಅದು ಏನು ಹೇಳ್ತದೆ, ಅದನ್ನು ರಕ್ಷಣೆ ಮಾಡಿಕೊಂಡು ಕಟ್ಟ ಕಡೆಯ ಮನುಷ್ಯನಿಗೆ ಆ ಚೌಕಟ್ಟಿನ ಒಳಗೆ ನ್ಯಾಯ ಕೊಡಲಿಕ್ಕೆ ನಾವು ಏನು ಮಾಡಬೇಕು ಎಂಬುದನ್ನು ಅವರ ವಿವೇಚನೆಗೆ ಜಾಗೃತಿ ಆಗಬೇಕಾಗಿತ್ತು. ಅದು ಬಿಟ್ಟು ನನ್ನ ಜನರಿಗೆ ಲಾಭ ಮಾಡಿಕೊಡುವುದು ಹೇಗೆ ಹೇಳಿ ನಾನು ಯೋಚನೆ ಮಾಡಿದ್ರೆ ಅಲ್ಲಿ ಕೂತ್ಕೊಂಡವ, ಆಗ ಎಲ್ಲ ಈ ರೀತಿಯ ಬಯಾಸ್ ಆದಂಥ ಒಂದು ವಿಕೃತಿಗಳು ಹೊರಗೆ ಬರ್ತದೆ. ನನ್ನ ಅಧಿಕಾರ ಪಡೆದವನು ಏನು ಕೆಲಸ, ಅದು ಸಲಹೆಗಾರ ಇರಲಿ, ಸೆಕ್ರೆಟರಿ ಇರಲಿ, ಮಂತ್ರಿ ಇರಲಿ, ಯಾರೇ ಇರಲಿ, ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ, ನನ್ನ ಕೆಲಸ ಏನು, ಸಂವಿಧಾನ ಪ್ರತಿಪಾದಿಸುವ ಮೌಲ್ಯಗಳನ್ನು ರಕ್ಷಿಸುವುದು. ಈಗ ಮೀಸಲಾತಿ ಅಂದರೆ ಏನು, ಈಗ 16(4) ಹೇಳುವಾಗ ನಾವು ಏನು ಹೇಳ್ತೇವೆ ಅದನ್ನು ಬೇಕಾದರೆ ನಾನು ಹೇಳ್ತೇನೆ. ಅದು ಖಾಲಿ ಸೂಕ್ತ ಪ್ರಾತಿನಿಧ್ಯ ಅಷ್ಟೇ ಅಲ್ಲ. ನೀವು ಒಬ್ಬನಿಗೆ ಸರ್ಕಾರಿ ಸೇವೆಯನ್ನು ಖಾತ್ರಿ ಮಾಡಿದರೆ, ಇದು ನಮ್ಮ ಮನಸ್ಸಿನಲ್ಲಿ ಇರಬೇಕು, ಆ ನಿರ್ದಿಷ್ಟ ಸಮುದಾಯದ ಪ್ರಾತಿನಿಧ್ಯ ಒಂದಾದರೆ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೆಲಸ ಮಾಡುವ ಜನರ ಎಂಪವರ್ಮೆಂಟ್ ಆಗ್ತದೆ, ಸಬಲೀಕರಣ ಆಗ್ತದೆ, ಅವನ ಕುಟುಂಬ ಒಳ್ಳೆಯದಾಗ್ತದೆ. ಆದ್ರಿಂದ ಎರಡು ಅಂಶಗಳಿದೆ. ಇಟ್ ಈಸ್ ನಾಟ್ ಜಸ್ಟ್ ಮಿಯರ್ಲಿ ಇದು ಎಡೆಕ್ವೇಟ್ ರೆಪ್ರೆಸೆಂಟೇಷನ್ ಆಫ್ ಪರ್ಟಿಕ್ಯುಲರ್ ಕಾಸ್ಟ್, ಬದಲು ಇದು ಈ ಪ್ರೊವಿಷನ್ ಎಂಪವರ್ ಸರ್ಟನ್ ಪೀಪಲ್, ರೆಪ್ರೆಸೆಂಟೇಷನ್ ಅಂಡ್ ಎಂಪವರ್ಮೆಂಟ್, ಈ ಎರಡು ಕೂಡ ಇರ್ತದೆ. ಈಗ ಚರ್ಚೆ ಮಾಡುವಾಗ ಏನು ಮಾಡ್ತಾರೆ ತಾವು, ಈಗ ನಮ್ಮ ಎಲ್ಲ ಮಂತ್ರಿಗಳು ಇವರೆಲ್ಲ ಏನು ನಮ್ಮ ಸಂವಿಧಾನದ ಪ್ರಿಯಾಂಬಲನ್ನು ಇಟ್ಕೊಂಡು ಓದಿಸ್ತಾರೆ. ಇದನ್ನು ತಮ್ಮ ಗಮನದಲ್ಲಿ ಓದಿಸುವಾಗ ಎಲ್ಲ ಅದನ್ನು ಓದ್ತಾರೆ. ನಮ್ಮ ಪ್ರಿಯಾಂಬಲ್ ಏನು ಹೇಳ್ತದೆ, ನಮ್ಮ ಪ್ರಿಯಾಂಬಲ್, ನಮ್ಮ ಸಂವಿಧಾನ, ನಮ್ಮ ಯಾವುದಕ್ಕಾಗಿ ನಾವು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಬಟ್ ಸಂವಿಧಾನ ರಕ್ಷಿಸಿ ಆಂದೋಲನಗಳೇ ನಡೀತೇವೆ. ಅಲ್ಲಲ್ಲ, ಅದನ್ನು ಯಾಕೆ ತಾವು ಒಂದು ಯೋಚನೆ ಮಾಡಿ. ಅದು ಹೇಳ್ತದೆ ಟು ಸೆಕ್ಯೂರ್ ಆಲ್ ಸಿಟಿಸನ್ಸ್, ಎಲ್ಲ ಜಾತಿಗಳಿಗೆ ಎಂದು ಹೇಳುವುದಿಲ್ಲ, ಅದು ಎಲ್ಲ ನಾಗರಿಕರಿಗೆ. ಯಾವುದನ್ನು ಟು ಸೆಕ್ಯೂರ್ ಜಸ್ಟಿಸ್, ಸೋಷಿಯಲ್, ಇಕನಾಮಿಕ್ ಅಂಡ್ ಪೊಲಿಟಿಕಲ್, ಸಮಾನ ನ್ಯಾಯ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ಅದು ಹೇಳ್ತದೆ, ಫೋಕಸ್ ಆಗಿ ಹೇಳ್ತದೆ. ಅಂದರೆ ಸಾಮಾಜಿಕ ಜಸ್ಟಿಸ್ ಹೇಳಿದ ಕೂಡಲೇ ಅದು ಹೇಳ್ತದೆ ಸಾಮಾಜಿಕ. ಅದು ಹೇಗೆ ಇದು ಮಾಡ್ತದೆ ತಮ್ಮ ಮನಸ್ಸಿನಲ್ಲಿ ಇರಲಿ ನೋಡಿ, ಅದು ಏನು ಹೇಳ್ತದೆ ಅಂದರೆ ಸಾಮಾಜಿಕ ನ್ಯಾಯ ಎಂಬುದು ಅದು ಎಷ್ಟು ಪ್ರಬಲವಾಗಿ, ಇಟ್ ವಾಸ್ ಸೋ ಪ್ರಾಮಿನೆಂಟ್ಲಿ ಪ್ರೊನೌನ್ಸ್ಡ್ ಇನ್ ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಆರ್ಟಿಕಲ್ 38 ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ಅಷ್ಟು ಪ್ರಬಲವಾಗಿ ಹೇಳ್ತದೆ. ಅದರಲ್ಲಿ ಇದು ಎಲ್ಲರಿಗೆ, ಎಲ್ಲ ನಾಗರಿಕರಿಗೆ ಹೇಳ್ತದೆ, ದಲಿತನಿಗೆ ಮಾತ್ರ, ಬ್ರಾಹ್ಮಣನಿಗೆ ಮಾತ್ರ, ಇನ್ನೊವನಿಗೆಲ್ಲ, ಎಲ್ಲ ನಾಗರಿಕರಿಗೆ ಸಮಾನವಾಗಿ ನ್ಯಾಯ ಕೊಡಬೇಕು. ಇನ್ನು ನಾವು ಈಕ್ವಾಲಿಟಿ ಬಗ್ಗೆ ಅದು ಹೇಳುವಾಗ, ಟು ಸೆಕ್ಯೂರ್ ಈಕ್ವಾಲಿಟಿ, ನಾವು ಏನು ಹೇಳಿದ್ದೇವೆ, ಈಕ್ವಲ್ ಆಪರ್ಚುನಿಟಿ ಮಾತ್ರ ಮಾತಾಡ್ತೇವೆ. ಆದರೆ ಒಂದು ಮನಸ್ಸಿನಲ್ಲಿರಬೇಕು, ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಫ್ ಆಪರ್ಚುನಿಟೀಸ್. ನಾವು ಈ ಸ್ಟೇಟಸ್ ಭಾಗವನ್ನು ಮಾತಾಡ್ತಾ ಇಲ್ಲ ಯಾರು ಕೂಡ. ಅಂದರೆ ಈ ಸಮಾನತೆ ಹೇಳುವಾಗ ಅವನ ಸ್ಥಾನಮಾನದ ಸಮಾನತೆಯನ್ನು, ಸ್ಥಾನಮಾನ ಮತ್ತು ಅವಕಾಶಗಳನ್ನು ಹೇಳ್ತೀವಿ.
ನಾವು ಅವಕಾಶಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೇವೆ, ಘನತೆ ಗೌರವದ ಬಗ್ಗೆ ಪ್ರಶ್ನೆ ಮಾಡೋದು ಮಾತಾಡ್ತಾ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಹೇಳಿದ್ರೆ, ನೀವು ಅವರು ಹೇಳುವಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಹೇಳುವಂಥ ರೀತಿಯಲ್ಲಿ ಜಾತಿಗಳನ್ನು ಒಡೆದು ಒಂದು 50 ಜಾತಿಯನ್ನು ಒಂದು ಕಡೆ, ಇನ್ನೊಂದು 25 ಜಾತಿಯನ್ನು ಇನ್ನೊಂದು ಕಡೆ, ಇನ್ನೊಂದು ಜಾತಿಯನ್ನು ಒಂದು ಹಾಕಿದ್ರ ಮೂಲಕ ಈ ಸ್ಥಾನಮಾನಗಳ ಸಮಾನತೆ ಬರುವುದಿಲ್ಲ. ಒಂದೇ ಕೂಟದಲ್ಲಿ ಬೀದಿ ಗುಡಿಸುವವನಿರ್ತಾನೆ, 100 ಕೋಟಿ ಹಣ ಮಾಡಿದ ದಲಿತನೂ ಇರ್ತಾನೆ. ಆದ್ರಿಂದ ಇದು ಇಲ್ಲಿ ಉಲ್ಲಂಘನೆ ಆಗ್ತದೆ. ಯಾವ ಆಶಯಕ್ಕಾಗಿ ನಾವು ಸಂವಿಧಾನವನ್ನು ರಚನೆ ಮಾಡಿದ್ದೇವೋ ಅಥವಾ ಯಾವ ಆಶಯಕ್ಕಾಗಿ ಶೆಡ್ಯೂಲ್ಡ್ ಕಾಸ್ಟ್ ಎಂಬ ಒಂದು ವರ್ಗವನ್ನು ಸಂವಿಧಾನದ ಅಡಿಯಲ್ಲಿ ರಚನೆ ಮಾಡಿದ್ದೇವೋ ಅದರ ಅಂತಿಮ ಅಂದ್ರೆ ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡಲಿಕ್ಕೆ ಈವರ ಒಳ ಮೀಸಲಾತಿಯ ಪರಿಕಲ್ಪನೆ ಪ್ರಯೋಜನ ಆಗುವುದಿಲ್ಲ. ಸರಿ, ತಮ್ಮ ಪ್ರಮುಖ ಆಕ್ಷೇಪ ಮೇರಾ ಮತ್ತು ಮಾನ್ಸಾವನ್ನು ಸೇರ್ಪಡೆಗೊಳಿಸಿದ್ದರ ಬಗ್ಗೆ ಇಲ್ಲಿ ನಮ್ಮ ಕರಾವಳಿ ವಲಯದಲ್ಲಿ. ಬೇರೆ ಜಿಲ್ಲೆಗಳನ್ನು ತಾವು ಬಹಳ ಗಂಭೀರವಾಗಿ ತೆಗೆದುಕೊಂಡ್ರೆ ಸರಿ, ಇಲ್ಲಿ ಇದನ್ನು ಸೇರ್ಪಡೆಗೊಳಿಸುವುದು ಒಂದು ರೀತಿಯಲ್ಲಿ ಸಂವಿಧಾನ ಬಾಹಿರ ಅಂತ ಹೇಳಿ ನಾನು ಹೇಳುದು, ನೀವು ಮೇರಾ ಮನ್ಸ ಮಾತ್ರ ಅಲ್ಲ, ಅಲ್ಲ ಇಲ್ಲಿ ನಮ್ಮ ಕರಾವಳಿ ಜಿಲ್ಲೆ ಇನ್ನು 100 ಹೆಸರು ಹೇಳಿ. ನಾನು ಹೇಳುದು ಒಂದು ಬಹಳ ಸ್ಪಷ್ಟತೆ ಇರಲಿ. ಮೇರಾ ಮತ್ತು ಮನ್ಸಾ ಎಂಬ 2 ಜಾತಿಗಳನ್ನ ಇದಕ್ಕೆ ಸೇರಿಸುವುದಕ್ಕೆ ನಮ್ಮ ಆಕ್ಷೇಪ ಅಲ್ಲ. ಅಲ್ಲಲ್ಲ, ಆಕ್ಷೇಪ ಅಲ್ಲ. ಈಗ ಒಂದು ವೇಳೆ ಇದನ್ನ 2 ಬಿಟ್ಟು ವರದಿ ಮಂಡಿಸಿದ್ರೆ ತಾವು ಒಪ್ಕೊಳ್ತೀರಾ ಅಂತ? ಎಲ್ಲ ಅಕ್ರಮಗಳೇ ಇಲ್ಲಿಯೂ ಕೂಡ, ಉಡುಪಿಯಲ್ಲಿಯೂ ನಾನು ಹೇಳುದು, ಇಡೀ ರಾಜ್ಯದಲ್ಲಿ ಸಂವಿಧಾನದ ಕ್ರಮವಾಗಿ ಮೂಲ ವಿಧಿಯಂತೆ ನಡೆದುಕೊಳ್ಳಿಲ್ಲ, ಎಲ್ಲವೂ ಅಕ್ರಮಗಳಾಗಿದೆ ಅಂತ. ಅದು ನಡೆದುಕೊಳ್ಳಿಲ್ಲ ಹೇಳಿದ್ರೆ ಅದು ಅಕ್ರಮನೇ ಹೇಳಿ ಲೆಕ್ಕ. ನೀವು ಆ ರಿಪೋರ್ಟ್ ಅನ್ನು ಒಪ್ಪೋ ಪ್ರಶ್ನೆನೇ ಬರೋದಿಲ್ಲ. ಅದು ಆಗುದಿಲ್ಲ ಹೇಳಿದ್ರೆ ನೀವು ಧರ್ಮದ ಈಗ ಪರಿಶಿಷ್ಟ ಜಾತಿಗಳು ಯಾರು ಎಂಬುದಕ್ಕೆ ಸುಪ್ರೀಂ ಕೋರ್ಟ್ ನಿರ್ದಿಷ್ಟಪಡಿಸಿದ ಮೇಲೆ ಅಲ್ಲಿ ಧರ್ಮ ಎಂಟ್ರಿ ಮಾಡಲಿಕ್ಕೆ ನೀವು ಕಾಲಮೇ ಕೊಡ್ಲಿಲ್ಲ ಹೇಳಿದ್ರೆ ಅಲ್ಲಿ ಅಕ್ರಮ ಆಗೋಯ್ತು. ಮತ್ತೆ ಆ ಅಕ್ರಮವನ್ನ ಸ್ವತಃ ಏನು ಆಯೋಗದ ಅಧ್ಯಕ್ಷರೇ ಅಕ್ರಮವನ್ನು ಸಮರ್ಥಿಸಿದ್ರೆ 65,000 ಜನ ನೌಕರರು, ಸರ್ಕಾರಿ ನೌಕರರು ಅಕ್ರಮವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟ ಮೇಲೆ ಇನ್ನೇನು ನೀವು ಮಾತಾಡ್ಲಿಕ್ಕಿದೆ? ಇದು ಸಣ್ಣ ಭಾಗ, ಮನ್ಸಾ ಮೇರ ಸಣ್ಣ ಭಾಗ. ರಾಜ್ಯಾದ್ಯಂತ ಲಕ್ಷಾಂತರ ಜನರು ಅಕ್ರಮವಾಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯಲ್ಲಿ ಸೇರುವಂತ ಅವಕಾಶವನ್ನು ಸ್ವತಃ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅವಕಾಶ ಮಾಡಿಕೊಟ್ಟ ಮೇಲೆ ಸ್ಟ್ರಕ್ಚರಲ್ಲಿ ಈ ವ್ಯವಸ್ಥೆಯಲ್ಲೇ ಅವರ ಅವಕಾಶ ಮಾಡಿಕೊಟ್ಟ ಮೇಲೆ ನಾವು ಬೇರೆ ಏನು ಮಾತಾಡ್ಲಿಕ್ಕಿದೆ? ಇವರು ಈಗ ತಾವು ಮೇರ ಹೇಳಿ ಮನ್ಸ ಹೇಳಿ, ನಾವು ಈ 2 ಜಾತಿಗಳನ್ನ ಸಮೀಕ್ಷೆಯಲ್ಲಿ ಸೇರಿಸುವುದಕ್ಕೆ ಜಿಲ್ಲಾಧಿಕಾರಿಗಳಿಗಾಗಲಿ ಆಯೋಗಕ್ಕಾಗಲಿ ಸರ್ಕಾರಕ್ಕಾಗಲಿ ಅಧಿಕಾರ ಇಲ್ಲ ಹೇಳ್ತಾ ಇದ್ದೇವೆ ಹೊರತು ಅವರನ್ನು ಸೇರಿಸುವುದಕ್ಕೆ ಮಹಾ ಒಕ್ಕೂಟದ ಆಕ್ಷೇಪ ಅಲ್ಲ. ಇದನ್ನು ಕ್ಲಾರಿಟಿ ಇರಬೇಕು. ನಾಳೆ ಒಂದು ಆರೋಪ ಬರ್ತದೆ ತಮ್ಮ ಮೇಲೆ, ಒಳ ಮೀಸಲಾತಿ ಏನು ಜಾರಿಗೆ ಬರ್ತಾ ಇದೆ, ಇದರಲ್ಲಿ ಒಂದಷ್ಟು ದಲಿತರು ಏನಾದರೂ ಪಡೆದುಕೊಳ್ತಾರೆ, ಇದಕ್ಕೆ ತಾವು ಅಡ್ಡಗಾಲ ಆಗ್ತೀರಿ ಅಂತ. ನೋಡಿ, ನಾನು ಈಗಲೇ ಸ್ಪಷ್ಟಪಡಿಸಿ ಆಯ್ತು. ಅಲ್ಲ, ಸ್ಪಷ್ಟಪಡಿಸಿದ್ರು ಕೂಡ ಆರೋಪ ಅಂತೂ ಬಂದೇ ಬರುತ್ತಲ್ಲ ಸರ್. ನಾವು ನೋಡಿ ಏನು ಲೋಲಾಕ್ಷರ್ ಅವರು ಅಡ್ಡಗಾಲ ಆಗ್ತಾ ಇದ್ದಾರೆ ಅಂತ ನನ್ನ ಮಾತನ್ನು ಒಂದು ಹೇಳ್ತೇನೆ, ಅದಕ್ಕೆ ಸ್ಪಷ್ಟನೆ ಬೇಕು ಅಂತ. ನಮ್ಮ ವಿಷಯ ನಮ್ಮ ತುಳುವಿನಲ್ಲಿ ಒಂದು ಗಾದೆ ಇದೆ, ಅಂಡದ ಬಾಯಿ ಕಟ್ಟಲಿ ದೊಂಡದ ಬಾಯಿ ಕಟ್ಟರೆ ಅಪ್ಪಜಿ ಹೇಳಿ. ಅಂದ್ರೆ ನಾವು ಜನ ಏನು ಹೇಳ್ತಾರೆ ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸಂವಿಧಾನಕ್ಕೆ ಗೌರವ, ಅದ್ರ ಬಗ್ಗೆ ತಲೆನೇ ಕೊಡಿಸಿಕೊಳ್ಳ. ಈಗ ಮೊನ್ನೆ ಅದನ್ನು ಹೇಳ್ತೇನೆ, ಇಲ್ಲಿ ಒಬ್ಬ ಮಹಾನ್ ನಾಯಕ, ನಾವು ಬಿಜೆಪಿ MLAಗಳು MP ಅವರ ಜೊತೆ ಸಮಾಲೋಚನೆ ನಡೆಸಿದ್ದಕ್ಕೆ ಅದರ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಸಂಘಟನೆ ಮಹಾ ಒಕ್ಕೂಟದ ಸಂಘಟನೆ ನಾಯಕರ ಹತ್ರನೇ ಮಾತಾಡಿದ್ದಾರೆ. ಏನು ಮಾತಾಡಿ ನಾವು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡುವುದಿಲ್ಲ. ನಮ್ಮದೇನು, ನಮ್ಮ ಅಜೆಂಡಾ ಇಷ್ಟೇ, ರಾಜ್ಯಕ್ಕೆ 101 ಜಾತಿಗಳನ್ನ ರಾಷ್ಟ್ರಪತಿಯವರ ಅಧಿಸೂಚನೆ ಪ್ರಕಾರ ಪ್ರಕಟಿಸಲಾಗಿದೆ. ಅದನ್ನ ಬಿಟ್ಟು ಯಾರನ್ನು ಸೇರಿಸಿಕೊಳ್ಳುವಂತಿಲ್ಲ. ಇವರಿಗೆ ಅಧಿಕಾರ ಇಲ್ಲ, ಪಾರ್ಲಿಮೆಂಟ್ಗೆ ಇದೆ. ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ತಂದು ನಂತರ ಸೇರಿಸಿಕೊಳ್ಳಿ. ಈಗ ಯಾರನ್ನು ಬೇಕಾದ್ರೆ ಸೇರಿಸ್ಲಿ, ಯಾರನ್ನು ಬೇಕಾದ್ರೆ ತೆಗಿಲಿ. ಈಗ ನೀವು 50ರ ಆದೇಶ ನೋಡಿದ್ರೆ ನಮ್ಮ ಜಿಲ್ಲೆಯ ಅತ್ಯಂತ ಶೋಷಿತ ಸಮುದಾಯವಾದ ಕೊರಗರು ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿದ್ದಾರೆ. ಕೊರಗರು ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿದ್ದಾರೆ, ವಾಲ್ಮೀಕಿ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿದ್ದಾರೆ. ಈ 2 ಜಾತಿಗಳು ಈಗ ಶೆಡ್ಯೂಲ್ಡ್ ಟ್ರೈಬ್ಸ್ ಅಲ್ಲಿವೆ. ಈಗ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ, ನಮಗೆ ಅದರ ಬಗ್ಗೆ ತಲೆಬಿಸಿ ಇಲ್ಲ.
ಅದನ್ನು ಯಾರಾದರೂ ಮಾಡಿಕೊಳ್ಳಿ. ಈಗ ನೋಡಿ, ಆಗ ನಾವು ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇದ್ದೆವು. ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ 37ರಲ್ಲಿ ಕೊರಗ ಕಮ್ಯುನಿಟಿ ಇದೆ, 76ರಲ್ಲಿ ವಾಲ್ಮೀಕಿ ಇದೆ. ನಮ್ಮದು ಅದರ ಬಗ್ಗೆ ತಲೆಗೆ, ಅದು ರಾಷ್ಟ್ರದ ಕಾನೂನು ಮಾಡುವ ಪೀಠ ಮಾಡ್ತದೆ. ಅದು ಸರಿ ತಪ್ಪು ಹೇಳಿ ನಾವು ಮಾತಾಡ್ಬೋದು, ಪ್ರಯೋಜನ ಇಲ್ಲ. ಓಕೆ, ಈಗ ಸಂವಿಧಾನ ಮಾಡಿತ್ತು, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದು, ಸರಿ ತಪ್ಪು ನಾವು ವಿಮರ್ಶೆ ಮಾಡ್ಬೋದು, ಅದು ಬೇರೆ. ಆದ್ರೆ ಅಲ್ಟಿಮೇಟ್ ಯಾವುದು, ಅದು ಏನು ಹೇಳ್ತದೆ ಅದೇ ಕ್ವಶನ್ ಮಾಡುವಂತಿಲ್ಲ. ಅಲ್ಲ, ಕ್ವಶನ್ ಮಾಡಬಹುದು, ಆದ್ರೆ ಯಾವುದು ಉಳಿತದೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಅದು ದೇಶದ ಕಾನೂನಾಗಿ ಉಳಿತದೆ. ಸರಿ. ಈಗ ಈ ವಿಷಯಕ್ಕೆ ಮೊನ್ನೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈವರೆಗೆ ಏನಿತ್ತು ಆ ದಿವಸದವರೆಗೆ ಈ ರೀತಿಯ ಸಬ್ ಕ್ಲಾಸಿಫಿಕೇಶನ್ ಶೆಡ್ಯೂಲ್ಡ್ ಕಾಸ್ಟ್ ಮಧ್ಯೆಯಲ್ಲಿ ಅದು ಏನು ಮಾಡುವುದಿದ್ರು ಪಾರ್ಲಿಮೆಂಟೇ ಮಾಡಬೇಕಂತ ಹೇಳಿತ್ತು. ಅಂದ್ರೆ ಸದ್ಯಕ್ಕೆ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳ ಆಗ ಅವರೇ ಮಾಡ್ಬೇಕು ಹೇಳಿತ್ತು. ಆಗಸ್ಟ್ 1, 2024ರಂದು 7 ಜನರ ಸಂವಿಧಾನ ಪೀಠ ಏನು ಹೇಳಿತ್ತು, ಸಬ್ ಕ್ಲಾಸಿಫಿಕೇಶನ್ ರಾಜ್ಯ ಸರ್ಕಾರಗಳು ಕೂಡ ಮಾಡಬಹುದು, ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ ಸಬ್ ಕ್ಲಾಸಿಫಿಕೇಶನ್ ಮಾಡಬಹುದು ಹೇಳಿತ್ತು. ಸಬ್ ಕ್ಲಾಸಿಫಿಕೇಶನ್ ಪ್ರವರ್ಗ ಅವರು ಕೊಟ್ಟಿದ್ದಾರೆ, ಅದರ ಮಧ್ಯದಲ್ಲಿ ಗುಂಪುಗಳನ್ನು ಮಾಡಲಿಕ್ಕೆ ಏನು ಮಾಡಬಹುದು, ಇದನ್ನು ಮಾಡಬಹುದು ಹೇಳಿ. ಅದರ ಅರ್ಥ ಆ ಪಟ್ಟಿಯನ್ನೇ ನೀವು ಬೇಕಾದಾಗೆ ಮಾಡಲಿಕ್ಕೆ ಅಲ್ಲ. ನೀವು ಅದರಲ್ಲಿ ಈಗ 101 ಜಾತಿಗಳಿವೆ, ಒಂದು 10 ಜಾತಿಯನ್ನು ಒಂದು ಕಡೆ, 10 ಜಾತಿಯನ್ನು ಇನ್ನೊಂದು ಕಡೆ, ಮತ್ತೊಂದು ಕಡೆ ನೀವು ಕ್ಲಾಸಿಫಿಕೇಶನ್ ಮಾಡಬಹುದು ಅಂತ ಹೇಳಿ. ಆದ್ರೆ ನೀವು ಒಂದು ಜಾತಿಯನ್ನೇ ಜಾತಿ ಅಲ್ಲ ಹೇಳಲಿಕ್ಕೆ, ಅದು ಜಾತಿಗಳ ಗುಂಪು ಹೇಳಲಿಕ್ಕೆ ಇಲ್ಲ. ಯಾಕೆ ಹೇಳಿದ್ರೆ ಅದು ಎಲ್ಲವೂ ಜಾತಿಗಳೇ. ಅದು ಅಲ್ಲ ಹೇಳಬೇಕಾದ್ರೆ ನೀವು ಈ ಸಬ್ ಕ್ಲಾಸಿಫಿಕೇಶನ್ ನೀವು ಸಮೀಕ್ಷೆಯಲ್ಲಿ ಅಲ್ಲ, ಅದು ಸಪರೇಟ್ ಪ್ರಕ್ರಿಯೆ. ನೀವು ಅದನ್ನು ಸಂವಿಧಾನ ತಿದ್ದುಪಡಿಗೆ ಏನು ಈಗ ಪ್ರಸಕ್ತವಾಗಿ ಸಮೀಕ್ಷೆ ನಡೆಯಿತು, ಕೊನೆಯ ಹಂತದಲ್ಲಿದೆ, ಏನಾಗಬೇಕು ಅಂತ ಹೇಳ್ತೀರಿ? ನಾವು ಹೇಳುದು ಇದು ಸಮೀಕ್ಷೆ ಸಂವಿಧಾನ ಮತ್ತು ಕಾನೂನು ನಿಯಮಾವಳಿಗೆ ಅನ್ವಯ ಇಲ್ಲ. ಆದ್ದರಿಂದ ಇದು ಕಾನೂನು ಅಡಿಯಲ್ಲಿ ಸಿಂಧು ಅಲ್ಲ, ಇದು ವ್ಯಾಲಿಡ್ ಅಲ್ಲ. ಈ ಕ್ಲಾಸಿಫಿಕೇಶನ್ ಇವರು ರದ್ದು ಮಾಡಬೇಕು ಅಂತ ಇದು ನಾವು ಅದಕ್ಕೆ ಅವರು ಆ ದಿವಸನೇ ಫಸ್ಟ್ ದಿವಸನೇ ಸಮೀಕ್ಷೆ ಆರಂಭವಾಗುವಾಗಲೇ ಕೇಳಿರುವುದು, ಸಮೀಕ್ಷೆಯಲ್ಲಿನ ಸಂವಿಧಾನ ವಿರೋಧಿ ಅಕ್ರಮಗಳನ್ನು ಸರಿಪಡಿಸುವವರೆಗೆ ಸಮೀಕ್ಷಾ ಕಾರ್ಯ ಸ್ಥಗಿತಗೊಳಿಸಲು ದೂರು ಅರ್ಜಿ ತಾತ್ಕಾಲಿಕ ಸ್ಥಗಿತ, ಅದನ್ನು ಸರಿ ಮಾಡುವವರೆಗೆ ನೀವು ಸ್ಥಗಿತ ಮಾಡಿ, ಅದನ್ನೆಲ್ಲ ಸೆಟ್ ಮಾಡಿ ಸಮೀಕ್ಷೆ ಸ್ಟಾರ್ಟ್. ಆಯೋಗ ಪುನಾರಚನೆ ಅಥವಾ ಆಯೋಗ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಉಲ್ಲೇಖ ಮಾಡಿದ್ದೀರಾ? ನಾವು ಮಾಡಲಿ, ನಮ್ಗೆ ವ್ಯಕ್ತಿ ಮುಖ್ಯನೇ ಅಲ್ಲ. ನಾವು ಈಗ ಆ ವ್ಯಕ್ತಿಯಿಂದಲೇ ಅಕ್ರಮಗಳು ಆಗ್ತಾ ಇವೆ ಅನ್ನೋದು ಆರೋಪ ಆದ್ರೆ ನಾವು ನಮ್ದು ಅದಕ್ಕೆ ಸಂಬಂಧ ತಾವು ಎತ್ತಿರುವ ಒಂದು ಬಹಳ ಗಂಭೀರ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟ ಒಂದು ಹೇಳ್ತೇನೆ. ಆರ್ಟಿಕಲ್ 338 ಸಬ್ ಕ್ಲಾಸ್ 9 ಅನ್ನು ತಾವು ನೋಡಿದ್ರೆ, ಆರ್ಟಿಕಲ್ 338 ಸಬ್ ಕ್ಲಾಸ್ 9 ಅನ್ನು ನೋಡಿದ್ರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಎಲ್ಲ ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿಗಳ ಅಭ್ಯುದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನೀತಿ ನಿರೂಪಣೆಗಳನ್ನು ಮಾಡುವಾಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗವನ್ನ ಅದರ ಸಲಹೆ ಪಡೆಯಬೇಕು ಎಂಬುದಿದೆ. ಇವರು ಅದನ್ನು ಕೂಡ ಮಾಡಲಿಲ್ಲ. ಅಂದ್ರೆ ಸಂವಿಧಾನ ಏನು ಹೇಳ್ತದೆ, ಸಂವಿಧಾನ ಅಂದ್ರೆ ಇವರು ಕೈಯಲ್ಲಿ ಇಟ್ಕೊಂಡು ತಿರುಗುವ ಪುಸ್ತಕ ಅಲ್ಲ. ಸಂವಿಧಾನ ಸರ್ಕಾರ ಮತ್ತು ಸಮಾಜದ ಬದುಕನ್ನು ನಿರ್ಧರಿಸುವಂತ ಗ್ರಂಥ. ಇವರು ಪುಸ್ತಕದ ಇಟ್ಕೊಂಡು ತಿರುಗ್ತಾ ಇದ್ದಾರೆ ಸಂವಿಧಾನ ಅದಾಗುದಿಲ್ಲ ಹೇಳುದು ನಾವು. ನಿಮ್ಮದೇ ಸರ್ಕಾರ ಇರುವಾಗ ನೀವು ಸಂವಿಧಾನದ ವಿಧಿವಿಧಾನಗಳನ್ನು ಜಾರಿ ಮಾಡಬೇಕು, ಚಾಚು ತಪ್ಪದೆ ಪಾಲಿಸಬೇಕಾಗಿತ್ತು. ಅದನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಮೊನ್ನೆ ಮುಖ್ಯಮಂತ್ರಿ ಅವರು, ಸನ್ಮಾನ್ಯ ಮುಖ್ಯಮಂತ್ರಿ ಇಲ್ಲಿ ಬರುವಾಗ ಅವರಿಗೆ ಕೂಡ ನಾವು ಅದನ್ನು ಮನವಿ ಮಾಡಿದ್ದೇವೆ ಕೆಲವು ವಿಷಯಗಳ ಬಗ್ಗೆ. ನೀವು ಅದನ್ನು ಹೇಳಿ, ಇಲ್ಲಿ ದಲಿತರದ್ದು ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಮೀಸಲಿಟ್ಟ ಸಾಕಷ್ಟು ಜಮೀನು ಇದಾಗಿದೆ, ಬೇರೆ ಬೇರೆ ಆಕ್ರಮಣ ಮಾಡಿದ್ದಾರೆ, ಅದರ ಮೇಲೆ ಯಾಕೆ ನೀವು ಕೇಸ್ ಬುಕ್ ಅದರ ಮೇಲೆ ಎಲ್ಲ ಕೇಳಿದೆ. ಯಾಕೆ ಇದೆಲ್ಲ ಕಾನೂನಿನಲ್ಲಿದೆ, ಜಾರಿ ಮಾಡಬೇಕಾದ ವ್ಯವಸ್ಥೆ. ಲೋಲಕ್ಷ ಜಾರಿ ಮಾಡೋಕ್ಕಾಗೋದಿಲ್ಲ, ತಾವು ಜಾರಿ ಮಾಡೋಕ್ಕಾಗಲ್ಲ. ತಾವು ಏನು ಹೇಳ್ಬೋದು, ಜನರಿಗೆ ಅನ್ಯಾಯ ಆಗ್ತಿದೆ, ಕಾನೂನು ಉಲ್ಲಂಘನೆ ತಾವು ಹೇಳ್ತಾರೆ. ಅದನ್ನು ಸರ್ಕಾರದ ಸಂಬಳ ತಿನ್ನುವ ಅಧಿಕಾರಿಗಳು ಅದನ್ನು ಗಮನ ಇಟ್ಟುಕೊಂಡು ಮಾಡಬೇಕು. ನಾವು ಕೇಳ್ತಾ ಇದ್ದೇವೆ. ಅಲ್ಲ, ಇಲ್ಲಿಯೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಆಯುಕ್ತರು ಏನೂ ಇದರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ.
ತಾವು ಏನಾದರೂ ಸಂಪರ್ಕಿಸಿದ್ದೀರಾ? ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಇದ್ದಾರೆ, ಮುಖ್ಯ ಕಾರ್ಯದರ್ಶಿ. ನಾವು ಮಂತ್ರಿಯವರನ್ನೇ ಭೇಟಿ ಮಾಡಿದ್ದೇವೆ. ಅಲ್ಲ, ಕಾರ್ಯದರ್ಶಿ, ಕೆಲವೊಂದು ಕಾರ್ಯದರ್ಶಿಯ ವ್ಯಾಪ್ತಿಯಲ್ಲಿ ಅಲ್ಲ, ವಿಷಯ ನಾನೇನು ಹೇಳಿ ಗೊತ್ತಾ, ಕೆಲವೊಂದು ಎರರ್ಸ್ ಆಗೋದು ಕಾರ್ಯದರ್ಶಿಯ ವ್ಯಾಪ್ತಿ. ಮಂತ್ರಿಗೆ ಹೇಳಿದ್ರೆ ಎಲ್ಲರೂ ಮಂತ್ರಿಯ ಸಬಾರ್ಡಿನೇಟ್ ಇದ್ದಾರಲ್ಲ. ಈಗ ಮಂತ್ರಿಗೆ ವಿಷಯ ಹೇಳಿದ ಮೇಲೆ ಇಂಥಗಳ ಅಕ್ರಮಗಳೆಲ್ಲ ಆಗ್ತಾ ಇದೆ, ಯು ಹ್ಯಾವ್ ಟು ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಹೇಳಿದ ಮೇಲೆ ಇಟ್ ಈಸ್ ಇಸ್ ಡ್ಯೂಟಿ, ಅವರು ಮಾಡಬೇಕು. ಅವರು ಸರ್ಕಾರ, ಮಂತ್ರಿ ಸರ್ಕಾರ, ಸೆಕ್ರೆಟರಿ ಇಸ್ ನಾಟ್ ಗೌರ್ಮೆಂಟ್. ಸೆಕ್ರೆಟರಿ ಸರ್ಕಾರ ಅಲ್ಲ. ತಾವು ಸರ್ಕಾರ ಆಟಿಯಲ್ಲಿ ಸರ್ಕಾರ ಯಾರು ಹೇಳಿ ಕೇಳಿದರೆ ಆ ನಿರ್ದಿಷ್ಟ ಇಲಾಖೆಯ ಮಂತ್ರಿ ಸರ್ಕಾರ. ಕಂದಾಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಅಡಿಷನಲ್ ಚೀಫ್ ಸೆಕ್ರೆಟರಿ ಸರ್ಕಾರ ಅಲ್ಲ, ಆ ಮಂತ್ರಿ ಸರ್ಕಾರ. ಆದ್ದರಿಂದ ಸರ್ಕಾರ ಅಂದರೆ ಮಂತ್ರಿಮಂಡಲ, ಮಂತ್ರಿಗಳು. ಸೊ ಕ್ಯಾಬಿನೆಟ್ ಈಸ್ ದಿ ಗೌರ್ಮೆಂಟ್. ಆದ್ರಿಂದ ನಾವು ಹೇಳುವುದೇನು ಹೇಳಿದರೆ, ಅವರ ಗಮನಕ್ಕೆ ತಂದಿದ್ದೇವೆ, ಇವರು ಕ್ರಮ ಕೈಗೊಳ್ಳಲಿಲ್ಲ. ನಾವು ತಮ್ಮ ಮೂಲಕ ಎಲ್ಲ ಜನರಿಗೆ ಒತ್ತಾಯ ಮಾಡೋದು ಹೇಳಿ, ನಮ್ಮ ಹೋರಾಟ, ಮಹಾ ಒಕ್ಕೂಟದ ಹೋರಾಟ, ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ, ಕರ್ನಾಟಕಕ್ಕೆ ಮೀಸಲಾದ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ 101 ಜಾತಿಗಳ ಕಟ್ಟಕಡೆಯ ಜನ ಯಾರಿದ್ದಾರೆ, ಅದು ಕೂಲಿ ಕಾರ್ಮಿಕರು, ದುಡಿಯುವ ವರ್ಗ, ಬೀದಿ ಗುಡಿಸೋರು, ಚಪ್ಪಲಿ ಹೊಲಿಯೋರು, ಇವರೆಲ್ಲ ಯಾರಿದ್ದಾರೆ, ಅವಮಾನಕ್ಕೊಳಗಾಗಿ ಬದುಕುವವರು ಯಾರಿದ್ದಾರೆ, ಅವರಿಗೆ ವಿಶೇಷ ಆದ್ಯತೆ ನೀಡುವ ಒಂದು ಮೀಸಲಾತಿ ನೀತಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಸಲ್ಲಿಸಿದ್ದೀರಿ? ಅದನ್ನು ಇಲ್ಲಿ ಕೂಡ ತಾವು ಭಾರಿ ಡಿಟೇಲ್ ಆಗಿ ನಾವು ಎಲ್ಲವನ್ನು ಸರ್ಕಾರಿ ದಾಖಲೆಗಳ ಮೂಲಕವೇ ನಾವು ಒಂದು ಭಿನ್ನ ಮೀಸಲಾತಿ ನೀತಿಯನ್ನು ಕೂಡ ಸಲ್ಲಿಸಿದ್ದೇವೆ. ರಿಸರ್ವೇಶನ್ ಪಾಲಿಸಿ ಮಾಡಬೇಕು ಸರ್ಕಾರ. ಅದು ನಮ್ಮ ಇದರ ಆಧಾರದ ಮೇಲೆ ಕೆಲವೊಂದು ಪರಿವರ್ತನೆಗಳನ್ನ ಮಾಡಿ ಒಂದು ಮೀಸಲಾತಿ ನೀತಿಯನ್ನು ಪ್ರಕಟಿಸಬೇಕು. ನಮ್ಮ ಈಗಿನ ಇದೇನು ಹೇಳಿದ್ರೆ, ಈ ಸಮೀಕ್ಷೆ ಅಕ್ರಮವಾಗಿದೆ. ಈ ಸಮೀಕ್ಷೆಯನ್ನು ಸ್ಥಗಿತಗೊಳಿಸಬೇಕು ಮತ್ತು ಈ ಸಮೀಕ್ಷೆಯ ಏನು ಫೈಂಡಿಂಗ್ಸ್ ಏನಿದೆ, ಇವತ್ತೇನು ಅವರು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ ಇಷ್ಟು ಸಮಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮೊನ್ನೆನೇ ಹೇಳಿದ್ದಾರೆ 95% ಆಗಿದೆ ಹೇಳಿ. ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಸಾಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ 95% ಆಗಿದೆ ಹೇಳಿ. ಆದ್ರಿಂದ ಇಲ್ಲಿ ಏನು ಆಗಿದೆ, ಫಸ್ಟ್ ಇದು ಅಕ್ರಮ, ಧರ್ಮದ ಕಾಲಮ್ ಇಲ್ಲದೆ ಬೇರೆಯವರನ್ನು ತರಲಿಕ್ಕೆ ಮಾಡಿದ ಅಕ್ರಮ. ಇನ್ನೊಂದು ಅಕ್ರಮ, ಬೇರೆ ಬೇರೆ ಜಾತಿಗಳು ಅಕ್ರಮವಾಗಿ ಒಳಗೆ ಸೇರ್ಕೊಳ್ಳಿಕ್ಕೆ ಬಂದಿರುವಂತ ಅಕ್ರಮ. ಈ ಎಲ್ಲ ಅಕ್ರಮಗಳ ಸರಮಾಲೆಗೆ ಮೇರಾ ಮತ್ತು ಮನ್ಸ ಒಂದು ಆಡೆಡ್ ಇದು ಅಷ್ಟೇ ಹೊರತು ಅದು ಇನ್ನೊಂದು ಸೇರ್ಪಡೆ. ಅದು ಬಿಟ್ಟು ಬೇರೆ ಏನಲ್ಲ. ನಾವು ಒಂದು ಮಹಾ ಒಕ್ಕೂಟ ಯಾವ ಜಾತಿಗಳ ಸೇರ್ಪಡೆಗೆ ಸಹ ಬಟ್ ಜಿಲ್ಲಾಧಿಕಾರಿ ಹೇಳ್ತಾರೆ ಮೇರಾ ಮತ್ತು ಮಾನ್ಸ ಅಂದ್ರೆ ಆ ಒಂದು ಜಾತಿಗಳಲ್ಲಿ ಗೊಂದಲ ಇತ್ತು, ಅದಕ್ಕೆ ಸೇರ್ಪಡೆಗೊಳಿಸಿದ್ದೀನಿ ಅಂತ. ಅಲ್ಲ, ಸಂವಿಧಾನದಲ್ಲಿ ಸೇರ್ಪಡೆಗೆ ಅವಕಾಶ ಇಲ್ಲ. ನಾವು ಅಷ್ಟೇ ಹೇಳೋದು. ನಾವು ನೀವು ಮೇರ ಹೇಳ್ತೀರಾ, ನಾಳೆ ಅವರಿಗೆ ಅನ್ನಿಸ್ಬೋದು ಬ್ರಾಹ್ಮಣರ ಏನ್ ಗೊಂದಲ ಇತ್ತು ಸರ್, ತಮ್ಗೆ ಗೊತ್ತಿದೆಯಾ? ಅಲ್ಲ, ಅವರು ಹೇಳ್ತಾ ಇರೋದು ಏನು ಹೇಳಿದ್ರೆ, ಈಗ ಅವರಿಗೆ ಗೊಂದಲ ಏನು ಹೇಳಿ ಜಿಲ್ಲಾಧಿಕಾರಿಗಳೇ ಹೇಳಬೇಕು. ಅವರಿಗೆ ಏನು ಗೊಂದಲ ಆಗಿದೆ ನನ್ಗೆ ಗೊತ್ತಿಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ಯಾವ ಜಾತಿಯ ಹೆಸರು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇದೆನಾ ಅವರು ಮಾತ್ರ ಪರಿಶಿಷ್ಟ ಜಾತಿಗಳು. ಅಲ್ಲ, ಈ ಒಂದು ಸಮಸ್ಯೆಗೆ, ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುವ ಸಾಧ್ಯತೆಗಳಿದೆಯಾ ಅಥವಾ ಏನಾದರೂ ಅವಕಾಶಗಳಿವೆಯಾ? ಅಲ್ಲ, ಯಾರು ಕೂಡ ಈಗ ಕೇಂದ್ರ ಸರ್ಕಾರದ ಜುರಿಡಿಕ್ಷನೇ ಆಗಿರೋದ್ರಿಂದ, ಯಾಕಂದ್ರೆ ಇದನ್ನೆಲ್ಲ ಮಾಡೋದು ಜುರಿಡಿಕ್ಷನ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದು. ಕೇಂದ್ರ ಸರ್ಕಾರ ಸಾಮಾಜಿಕ ನ್ಯಾಯ ಏನು ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅವರು ಮಾಡಬಹುದು. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅವರು ಇಂಟರ್ಫಿಯರ್ ಆಗ್ಬಹುದು. ಇವರೆಲ್ಲರೂ ಆಗ್ಬಹುದು. ಈಗ ಒಂದು ವಾರದ ಒಳಗೆ ಅವರನ್ನೆಲ್ಲರೂ ನಾವು ಮತ್ತೆ ಕಾನೂನು ಹೋರಾಟ ಜಾರಿಯಲ್ಲಿದೆ. ನಮ್ದು ಡೇ 1 ಇಂದ ನಾವು ಹೇಳ್ತಾ ಇದ್ದೇವೆ, ಈಗಲೂ ಜಾರಿಯಲ್ಲಿದೆ. ನಮ್ಮ ಉದ್ದೇಶ ಇಷ್ಟೇ, 101 ಪರಿಶಿಷ್ಟ ಜಾತಿಗಳಿಗೆ, ಅವರಲ್ಲಿ ಅತ್ಯಂತ ಶೋಷಣೆಗೊಳಗಾದವರಿಗೆ ವಿಶೇಷ ಆದ್ಯತೆಯ ಮೀಸಲಾತಿಯನ್ನು ಪ್ರಕಟ ಮಾಡಲಿಕ್ಕೆ ನಾವು ಆಲ್ರೆಡಿ ಮಾಡಿದ್ದೇವೆ. ಇದಕ್ಕೆ ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ತಾವು? ಅಲ್ಲ, ಈ ವರದಿಯನ್ನು ಈ ವರದಿಯನ್ನು ನಾವು ಒಪ್ಪುದಲ್ಲ, ಅದು ಅಕ್ರಮ ವರದಿ ಹೇಳುದು ನಾವು. ಅಂದ್ರೆ ಅಕ್ರಮ ಆಗಿದ್ರಿಂದ ತಾವು ಒಪ್ಪುವುದಿಲ್ಲ ಅಷ್ಟೇ. ಅಕ್ರಮ ಅಲ್ಲದಿದ್ರೆ ನಾವು ಬೇರೆ. ಅದು ಯಾಕಂದ್ರೆ ಇಂಥ ವರದಿ ಇಂಥ ಒಂದು ಆಯೋಗ ರಚನೆ ಮಾಡುವುದು ಸರ್ಕಾರದ ಪರಮಾಧಿಕಾರ. ಅಂದ್ರೆ ಇಟ್ ಈಸ್ ದ ಪ್ರಿರಾಗೇಟಿವ್ ಆಫ್ ದ ಗವರ್ಮೆಂಟ್. ನಾವು ಸರ್ಕಾರದ ಅಧಿಕಾರವನ್ನು ಪ್ರಶ್ನಿಸ್ತಾ ಇಲ್ಲ, ಸರ್ಕಾರಕ್ಕೆ ಅಧಿಕಾರ ಇದೆ, ಅದರಲ್ಲಿ ಏನು ನಮಗೆ ಡೌಟ್ ಇಲ್ಲ. ಆದ್ರೆ ಆಯೋಗ ಅಕ್ರಮದಲ್ಲಿ ತೊಡಗಿರುವುದರಿಂದ ಇಂಥ ಅಂಶಗಳ ಮೂಲಕ ನಾವು ಅವರಿಗೆ ಈಗ ನಾವು ಒಂದು ಅರ್ಜಿ ಕೊಟ್ಟಿದ್ದೇವೆ. ಇದು 5ನೇ ತಾರೀಕಿಗೆ ಕೊಟ್ಟಿದ್ದೇವೆ, 15 ದಿವಸ ಆಯ್ತು. ನಮ್ಗೆ ನೀವು ಕೊಟ್ಟ ಅರ್ಜಿ ಸರಿ ಇಲ್ಲ,
ನೀವು ಕೊಟ್ಟ ಅಕ್ರಮ, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಕೊಟ್ಟರೆ ಆಗ ನಾವು ಚಾಲೆಂಜ್ ಮಾಡ್ತೇವೆ. ಈಗ ನಾವು ಹೇಳಿದೆ, ಪೊಲೀಸರಿಗೆ ದೂರು ಕೊಟ್ಟಿದ್ದೇವೆ, ಇಂಥ ಕಾರಣಗಳಿಗೆ ಇದು ಅಕ್ರಮ, ಇಂಥ ಸೆಕ್ಷನ್ನಲ್ಲಿ ಇದು ಅಕ್ರಮ, ಇದು ಹೇಗೆ ಏನು ಎಲ್ಲ ಸೆಕ್ಷನ್ ಎಲ್ಲ ಹಾಕಿ ಸಂವಿಧಾನ ಎಲ್ಲ ಹಾಕಿ ಕೊಟ್ಟಿದ್ದೇವೆ. 4 ಪುಟದ ನಮ್ಮ ಇದಿದೆ. ಬಟ್ ಮತ್ತೊಮ್ಮೆ ಮರುಸಮೀಕ್ಷೆ ನಡೆದರೂ ಕೂಡ ಅದು ಬಹಳ ಪಾರದರ್ಶಕ ಆಗಿರ್ತದೆ ಅನ್ನೋದ್ರಲ್ಲಿ ಯಾವುದು ಗ್ಯಾರಂಟಿ ಇದೆ? ಅದು ಯಾಕಂದ್ರೆ ಈಗಿನ ವ್ಯವಸ್ಥೆ ಆಗಿದೆಯಲ್ಲ. ಅಲ್ಲ, ನಾವು ಹೇಳೋದು ಅದಕ್ಕೆ ಸಂಬಂಧಪಟ್ಟಂತ ಸರಿಯಾದ ಸಾಫ್ಟ್ವೇರ್ ಮಾಡಿದ್ರೆ ಅಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಏನಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಅವರು ಮಾಡಿದ್ದಾರೆ ಹೇಳಿ ಗೊತ್ತಿಲ್ಲ. ನೋಡಿ, ಈಗ ಆದಿ ದ್ರಾವಿಡ, ನಾನು ಇನ್ನೊಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತೇನೆ. ಇದೇನು ಹೇಳಿದ್ರೆ, ನನ್ನನ್ನು ನಾನು ಮನ್ಸ ಹೇಳಿ ಕರೆದುಕೊಳ್ತೇನೆ, ಆದರೆ ನಾನು ಸರ್ಟಿಫಿಕೇಟ್ ಒಳಗೆ ಆದಿ ದ್ರಾವಿಡ ಇಟ್ಕೊಂಡಿದ್ದೇನೆ. ಅಂದಾಜಾಯ್ತಾ? ನನ್ನ ಸರ್ಟಿಫಿಕೇಟ್ ಆದಿ ದ್ರಾವಿಡ ಇದೆ, ನಾನು ಮನ್ಸ ಅಂತ ಹೇಳ್ತೇನೆ. ಹಾಗೆ ಮೋಸ ಮಾಡಿದವರ ಒಂದು ಪಟ್ಟಿ ಕೊಟ್ಟು ನಮ್ಮ ಸಂಘಟನೆಯವರು, ಆದಿ ದ್ರಾವಿಡ ಸಂಘಟನೆಯವರು ದೂರು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹೆಸರು ಕೊಟ್ಟು ದೂರು ಕೊಟ್ಟಿದ್ದಾರೆ. ಈಗ ನಾನು ಮನ್ಸ ಹೇಳ್ತಾ ಇದ್ದೇನೆ, ನನ್ನ ಹತ್ರ ಆದಿ ದ್ರಾವಿಡ ಸರ್ಟಿಫಿಕೇಟ್ ಇದೆ, ನಾನು ಮನ್ಸ ಹೇಳಿದ್ರೆ ಮನ್ಸ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್, ನಾನು ಆದಿ ದ್ರಾವಿಡ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಐ ಹ್ಯಾವ್ ಕಮಿಟೆಡ್ ಎ ಫ್ರಾಡ್ ಆನ್ ದ ಕಾನ್ಸ್ಟಿಟ್ಯೂಷನ್. ನನ್ನ ಮೇಲೆ ಕ್ರಮ ಕೈಗೊಳ್ಳಿ ಹೇಳಿ ಆದಿ ದ್ರಾವಿಡ ಸಂಘದ ಮುಖಂಡರು ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ. ಈಗ ಅಂಥವರನ್ನ ಜಿಲ್ಲಾಧಿಕಾರಿ ನೀವು ಬನ್ನಿ ಹೇಳಿದ್ರೆ, ನಿಮ್ಗೆ ಅವಕಾಶ ಕೊಟ್ಟಿದ್ದೇನೆ ಹೇಳಿದ್ರೆ ಏನರ್ಥ? ಅಂದ್ರೆ ಇದು ನಿರಂತರವಾಗಿ ದುರುಪಯೋಗ ಆಗ್ತಾ ಇದೆ. ಇದಕ್ಕೆ ಕಾರಣ ಮೀಸಲಾತಿ. ಜನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಮೀಸಲಾತಿ ಕಾರಣ ಅಲ್ಲ. ಜನ ದುರುಪಯೋಗ ಮಾಡ್ತಾ ಇದ್ದಾರೆ. ಮೀಸಲಾತಿ ವಿರೋಧಿಗಳು ಡಿಸಿಗಳಾಗಿ ಕೂತ್ಕೊಂಡಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಇಟ್ ಈಸ್ ನಾಟ್ ದ ಪ್ರಾಬ್ಲಮ್ ಆಫ್ ರಿಸರ್ವೇಶನ್. ದ ಕಾನ್ಸೆಪ್ಟ್ ಆಫ್ ರಿಸರ್ವೇಶನ್ ಈಸ್ ನಥಿಂಗ್ ಬಟ್ ಅದು ಒಳಗೊಳ್ಳುವಿಕೆಯ, ಇನ್ಕ್ಲೂಸಿವಿಟಿಯ ಎಕ್ಸ್ಪ್ರೆಷನ್ ಅದು. ಈಗ ಮೋದಿ ಅವರು ಸಬ್ಕಾ ಸಾಥ್ ಎಂದು ಹೇಳ್ತಾ ಇದ್ದಾರೆ. ಏನು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ ಏನು ಹೇಳ್ತಾರೆ? ಈ ಆಲೋಚನೆ ಸಂವಿಧಾನದ ಭಾಗ. ಸಬ್ಕಾ ಸಾಥ್ ಹೇಳಿದ್ರೆ ಮೀಸಲಾತಿ ತಂದ್ರೆ ಸಬ್ಕಾ ಸಾಥ್, ಮೀಸಲಾತಿ ತಂದ್ರೆ ಸಬ್ಕಾ ಸಾಥ್. ಇಲ್ಲದ್ರೆ ಏನಾಗ್ತದೆ? 50 ವರ್ಷದ ಹಿಂದೆ ಹೋಗಿ ಬಿಲ್ ಅವರು ಬ್ರಾಹ್ಮಣರು ನಡೆಯುವಾಗ ನಡಿಲಿಕ್ಕೆ ಇರಲಿಲ್ಲ. ಮೀಸಲಾತಿ ಬಂದದ್ರಿಂದ ಬಿಲ್ ಅವರು, ದಲಿತರು, ಬಂಟರು ಎಲ್ಲ ಒಟ್ಟಿ ಮುಖ್ಯವಾಹಿನಿ ಬಂದು ಅಂದ್ರೆ ಅದು ಸಬ್ಕಾ ಸಾಥ್. ಈ ಸಬ್ಕಾ ಸಾಥ್ ಕಲ್ಪನೆ ಸಂವಿಧಾನದ ಕಲ್ಪನೆ. ಸನ್ಮಾನ್ಯ ಮೋದಿ ಅವರು ಅದಕ್ಕೆ ಒಂದು ಉತ್ತಮ ಇದನ್ನು ಕೊಟ್ಟರು, ಅದು ಬೇರೆ ವಿಷಯ. ಇದು ಸಬ್ಕಾ ಸಾಥ್. ಅದನ್ನು ಸಹಿಸದ ಮನಸ್ಸುಗಳು ಜಿಲ್ಲಾಧಿಕಾರಿಗಳಾದರೆ, ಅದನ್ನು ಸಹಿಸದ ಮನಸ್ಸುಗಳು ಮಂತ್ರಿಗಳಾದರೆ ಸಮಸ್ಯೆ ಹೀಗೆ ಆಗ್ತದೆ. ನಾವು ಹೇಳೋದು ಸಂವಿಧಾನ ಏನು ಹೇಳ್ತದೆ, ಅದರ ಪಟ್ಟಿ ಏನಿದೆ, ಅದೆಲ್ಲ ಬೇಡ, ಅಧಿಕಾರ ಪ್ರಸಂಗ ಮಾಡಬೇಡಿ, ನೋಡಿ ಅದು ನೀವು ಬೇರೆ ರೀತಿಯಲ್ಲಿ ಮಾಡಿ, ನಿಮ್ಮ ಜಾತಿ ಸೇರ್ಬೇಕಾದ್ರೆ ಇದು ನನ್ನ ವ್ಯಾಪ್ತಿ ಅಲ್ಲ, ಡಿಸಿ ಹೇಳ್ಬೇಕಲ್ಲ. ಯಾವುದೇ ಜಿಲ್ಲಾಧಿಕಾರಿ, ನಾನು ವಿದ್ಯಾಕುಮಾರಿ ಅವರನ್ನ ವ್ಯಕ್ತಿಗತವಾಗಿ ನಾನು ಹೇಳ್ತಿಲ್ಲ, ಅವರು ಪಾಪ ಅವರು ಅನ್ನಿಸಿರ್ಬೋದು, ಏನು ಪ್ರಾಬ್ಲಮ್. ತಮ್ಮ ಈ ಹೋರಾಟದಲ್ಲೂ ಕೂಡ ರಾಜಕೀಯ ಸ್ಪರ್ಶ ಏನೂ ಇಲ್ಲ. ನಾವು ಅದನ್ನು ಹತ್ತಿರ ಸೇರಿಸೋದಿಲ್ಲ. ಕೇವಲ ಈ ಅನುಸೂಚಿತ ಜಾತಿಗಳ ನಮ್ಮ ವಿಷಯ ಇಷ್ಟೇ. ಸಂವಿಧಾನ ಬಾಹಿರ ಅದು ಕಾಂಗ್ರೆಸ್ ಆಗಲಿ, ಕಮ್ಯುನಿಸ್ಟರಾಗಲಿ, ಬಿಜೆಪಿ ಅವರಾಗಲಿ ಎಲ್ಲರೂ ಕೂಡ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್. ಅವರೆಲ್ಲರೂ ಕೂಡ ಜನರ ಆಶೋತ್ತರಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಎಲ್ಲರೂ ಕೂಡ ಜನರ ಆಶೋತ್ತರಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಅವರನ್ನು ಸರ್ಕಾರ ಅಂದರೆ ನಮ್ಮ ಸಂಸತ್ತು ಮಾನ್ಯ ಮಾಡಿದೆ. ಇಲ್ಲದಿದ್ರೆ ಅವರನ್ನು ಬ್ಯಾನ್ ಮಾಡ್ತಾ ಇದ್ರಲ್ಲ, ನಕ್ಸಲೈಟ್ಸ್ ತರ ಬ್ಯಾನ್ ಮಾಡ್ತಾ ಇದ್ರು. ಅಂದ್ರೆ ಹೌದು, ಈಗ ತಾವು ಪ್ರಸ್ತಾಪಿಸಿದಂತ ಮೀಸಲಾತಿ ನೀತಿಗಳು ಎಲ್ಲವೂ ಕೂಡ ಸರಿಯಾಗಿದೆ. ಅದರಿಂದ ಏನಾದರೂ ಮುಂದಿನ ದಿನಗಳಲ್ಲಿ ದಲಿತರ ಅಥವಾ ಅನುಸೂಚಿತ ವರ್ಗಗಳ ಎಲ್ಲ ಗೌರವದ, ತಾವು ಹೇಳಿದಂತೆ ಸ್ಥಾನಮಾನ ಮತ್ತು ಅವಕಾಶ ಎರಡು ಲಭ್ಯ ಆಗುವಂತ ಸಾಧ್ಯತೆಗಳಿದೆ. ನಾವು ಅದನ್ನು ತಾವು ಪ್ರಸ್ತಾವನೆ ಮಾಡಿದ್ದು, ಬಟ್ ಅದು ಏನಾದರೂ ಜಾರಿಗೊಂಡರೆ ಅದನ್ನ ಎಲ್ಲವೂ ಸೂತ್ರವಾಗಿರ್ತದೆ. ನಾನು ನಿನ್ನೆ ಇಲ್ಲಿಯ ನಮ್ಮ ಪತ್ರಕರ್ತರ ಹತ್ರನೂ ಹೇಳಿದ್ದೇನೆ, ನೀವು ಒಂದು ಅವಕಾಶ ಕೊಟ್ಟರೆ ನಾವು ಬಂದು ನಮ್ಮ ಸ್ಕೀಮ್ ಏನು ಹೇಳಿ ತೋರಿಸಿದ್ದೇವೆ. ಮೊನ್ನೆ ಬಿಜೆಪಿ MLAಗಳು MP ಗಳು ನೋಡಿದ್ದಾರೆ, ಅವರಿಗೆ ಕನ್ವಿನ್ಸ್ ಆಗಿದೆ, ಇದು ಸಮಾಜಕ್ಕೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಪಾಲಿಸಿ ಮಾಡುವಂಥ ವಿಷಯ ಹೇಳಿ ಅವರಿಗೆ ಕನ್ವಿನ್ಸ್ ಆಗಿದೆ. ನಾವು ಕಾಂಗ್ರೆಸ್ನ ಕೆಲವು ಇವರಿಗೆ ಸಹ ತೋರಿಸಿದ್ದೇವೆ, ಅವರಿಗೆ ಸಹ ಅದು ಆಗಿದೆ.
ಅದನ್ನು ಪಾಲಿಸಿ ಮಾಡಬೇಕು. ಅದು ನಮ್ಮ ಈಗಿನ ಪ್ರಶ್ನೆ ಅಲ್ಲ. ಅದನ್ನು ನಾನು ಭಾರಿ ಇಲ್ಲಿ ಮತ್ತೆ ಸ್ಪಷ್ಟಪಡಿಸ್ತೇನೆ. ಈಗಿನ ಪ್ರಶ್ನೆ ನಾವು ಸಮೀಕ್ಷೆದು ಮಾತ್ರ. ಇದು ಸೆಕೆಂಡ್ ಅಂದ್ರೆ ಸಮೀಕ್ಷೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು. ಈಗ ಏನು ಸಮೀಕ್ಷೆ ಮಾಡಿದ್ದಾರೆ ನಮ್ಗೆ ಅದು ಅಕ್ಸೆಪ್ಟೇಬಲ್ ಅಲ್ಲ, ಸಿಂಧುವೇ ಅಲ್ಲ, ಸಿಂಧು ಅಲ್ಲ. ಓಹೋ, ಅಂದ್ರೆ ರದ್ದುಗೊಳಿಸಬೇಕು. ಅದಕ್ಕೆ ನಾವು ಹೇಳ್ತಾ ಇರೋದು, ನಾವು ಸರ್ಕಾರಕ್ಕೆ ಆರಂಭದ ದಿನದಲ್ಲಿ ಹೇಳಿದ್ದೇವೆ, ಸ್ವತಃ ಆಯೋಗದ ಅಧ್ಯಕ್ಷರೇ ಈ ರೀತಿ ಹೇಳಿಕೆ ಕೊಟ್ಟು ಕ್ರೈಸ್ತರು ಒಳಗೆ ಬರಲಿಕ್ಕೆ, ಅಕ್ರಮವಾಗಿ ಒಳಗೆ ಬರಲಿಕ್ಕೆ ಅವಕಾಶ ಕೊಟ್ಟಿರುವುದರಿಂದ ಇದು ನ್ಯಾಯಯುತವಾದ ಸಮೀಕ್ಷೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಸಿಂಧುವಾಗಬೇಕು. ಅವರ ವಿರುದ್ಧ ಕ್ರಮ ಕೈಗೊಳ್ಳಿ, ಅಲ್ಲಿವರೆಗೆ ನೀವು ಇದನ್ನು ಸ್ಥಗಿತ ಮಾಡಿ ಹೇಳಿದ್ದೇವೆ ನಾವು ಆನ್ ಟೈಮ್. ಈ ನಮ್ಗೆ ಇದು ಕೈಗೆ ಸಿಕ್ಕಿದ ದಿನವೇ ನಾವು ಇದನ್ನು ಅಧ್ಯಯನ ಮಾಡಿ ಕಂಪ್ಲೇಂಟ್ ಫೈಲ್ ಮಾಡಿ ಆಗಿದೆ. ಸ್ಥಗಿತಗೊಳಿಸದಿದ್ದರೆ ಅಲ್ಲ, ಗೊಳಿಸ್ಲಿಲ್ಲ, ಅವರು ಮಾಡ್ತಾ ಬಂದಿದ್ದಾರೆ. ನಮ್ಮ ಇದೇನು ಹೇಳಿದ್ರೆ, ಇದು ನೀವು ಸ್ಥಗಿತಗೊಳಿಸದೆ ಈ ಅಂಶಗಳನ್ನು ಮಂಡಿಸಿದರೆ, ಬಹಿರಂಗಪಡಿಸಿದರೆ ರಾಜ್ಯದಲ್ಲಿ ಅನಗತ್ಯವಾಗಿ ಜಾತಿಗಳ ನಡುವೆ ಅಸೂಯೆ ಮತ್ತು ಸಂಘರ್ಷಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಆಯೋಗ ಮತ್ತು ಅವಕಾಶ ಮಾಡಿಕೊಡಬಾರದು. ಆಯೋಗ ಮತ್ತು ಸರ್ಕಾರ ನೇರ ಹೊಣೆಗಾರರಾಗ್ತಾರೆ. ನಾವು ಅದಕ್ಕೆ ಸಕಾಲಿಕವಾಗಿ ಈ ಅಂಶಗಳನ್ನು ತಂದಿದ್ದೇವೆ ಸರ್ಕಾರದ ಗಮನಕ್ಕೆ. ಅವರು ಅದಕ್ಕೆ ಸ್ಪಂದಿಸದೆ ಇರುವುದು ಕೂಡ ಸುಪ್ರೀಂ ಕೋರ್ಟ್ ಒಂದು ತೀರ್ಪಲ್ಲಿ ಹೇಳ್ತದೆ, ಎನಿ ಆಕ್ಷನ್ ಆರ್ ಇನ್ಆಕ್ಷನ್ ವಿಚ್ ಈಸ್ ಕಾಂಟ್ರರಿ ಟು ದ ಪ್ರೊವಿಷನ್ ಆಫ್ ಲಾ, ಅದು ಅಕ್ಸೆಪ್ಟೇಬಲ್ ಅಲ್ಲ, ಇಟ್ ಇಸ್ ಅನ್ಅಕ್ಸೆಪ್ಟೇಬಲ್ ಹೇಳಿ. ಕಾನೂನು ನಿಯಮಾವಳಿಗೆ ವ್ಯತಿರಿಕ್ತವಾದ ಯಾವುದೇ ಕಾರ್ಯ ಅಥವಾ ಕಾರ್ಯ ಮಾಡದೇ ಇರುವುದು, ಏನು ಇಲ್ಲದೆ ಇರುವುದು, ತಟಸ್ಥವಾಗಿರುವುದು ಕೂಡ ಅದು ಸ್ವೀಕಾರಾರ್ಹ ಅಲ್ಲ ಎಂಬುದು ಹೇಳ್ತದೆ. ಆದ್ರಿಂದ ಇವರು ಸುಮ್ಮನೆ ಕೂತ್ಕೊಂಡ ಕೂಡಲೇ ಇವರು ಏನು ನಾವು ಸುಮ್ಮನೆ ಇದ್ದೇವೆ, ನಾವು ಯಾವ ಇಗ್ನೋರ್ಡ್ ಹಿಮ್ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಸ್ವೇಚ್ಛಾಚಾರ ಆಗ್ತದೆ, ಇಟ್ ಇಸ್ ಆರ್ಬಿಟ್ರರಿ ಆಗ್ತದೆ. ತಟಸ್ಥ ಧೋರಣೆಯು ಸ್ವೀಕಾರಾರ್ಹ ಅಲ್ಲ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ದಲಿತರ ವಿಷಯದಲ್ಲಿ ಅಥವಾ ಅನುಸೂಚಿತ ವರ್ಗ ಜಾತಿಗಳ ವಿಷಯದಲ್ಲಿ ಆಕ್ಟಿವ್ ಆಗಿರಬೇಕು, ಇನ್ನೂ ಹೆಚ್ಚು ಅದು ಆಗ್ತದೆ. ಜನರಲ್ ಹೇಳುದು ನಾನು. ಈಗ ಕೆಲವು ಟೈಮ್ ಏನಾಗ್ತದೆ ಹೇಳಿದ್ರೆ, ಒಬ್ಬ ಅಧಿಕಾರಿ ಇದ್ದಾರೆ, ಅವನ ಮನೆಯವರೇ ಎಲ್ಲೋ ಒಂದು ಕಡೆಯಲ್ಲಿ ಅಕ್ರಮ ಮಾಡಿರ್ತಾನೆ, ದೊಡ್ಡ ಅಧಿಕಾರಿ. ಒಬ್ಬ ಒಳ್ಳೆ ಏನು ಯಾರಾದ್ರೂ ಆಗ್ಲಿ ಹೇಳಿ ಸತ್ಯ ಹೇಳುವನು ಹೋಗಿ ಹೇಳ್ತಾನೆ, ಅವನಿಗೆ ಕಷ್ಟ ಆಗ್ತದೆ. ಅವನಿಗೆ ಸಂಬಂಧ ಅವನ ಮಾವನ ಇನ್ನೊಬ್ಬ ಏನೋ ಅಕ್ರಮ ಮಾಡಿರ್ತಾನೆ, ಅವನು ಸುಮ್ಮನೆ ಇರ್ತಾನೆ, ನಾನು ಹೋಗುವವರೆಗೆ ಒಂದು ಫೈಲ್ ಕೆಳಗಿರ್ಲಿ. ಅವನು ಅದನ್ನು ಚಾಲೆಂಜ್ ಮಾಡಿದ್ರೆ, ಯಾಕಂದ್ರೆ ಅವನ ಇನ್ಆಕ್ಷನ್ ಕೂಡ ತಟಸ್ಥವಾಗಿ ಇರುವುದು ಕೂಡ ಅಪರಾಧ. ಇಫ್ ಇಟ್ ಈಸ್ ಕಾಂಟ್ರರಿ ಟು ದ ಪ್ರೊವಿಷನ್ ಆಫ್ ಲಾ, ಆಗದು ತಪ್ಪಾಗ್ತದೆ. ಆದ್ರಿಂದ ನಾವು ತಮ್ಮ ಮೂಲಕ್ಕೆ ಮತ್ತೆ ನಮ್ಮ ಎಲ್ಲ ವೀಕ್ಷಕರಿಗೆ ಮನವಿ ಮಾಡ್ತಾ ಇರೋದು, ಮಹಾ ಒಕ್ಕೂಟ ಮೇರಾ ಮತ್ತು ಮನ್ಸ ಜಾತಿ ಸೇರ್ಪಡೆಗೆ ವಿರುದ್ಧ ಅಲ್ಲ. ಅವರು ಯಾರು ಸೇರ್ಲಿ ಏನು ಮಾಡ್ಲಿ ಅದು ಸಂಸತ್ತಿನ ವಿಷಯ, ನಮ್ಮ ವಿಷಯ ಅಲ್ಲ. ನಾವು ಹೇಳ್ತಾ ಇರೋದು, ಈಗ ಅವರನ್ನು ಸೇರಿಸಿರೋದು, ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಜಿಲ್ಲಾಧಿಕಾರಿ, ಅದು ಅಪರಾಧ. ಮತ್ತೆ ಯಾರು ಆದಿ ದ್ರಾವಿಡ ಸರ್ಟಿಫಿಕೇಟ್ ಇಟ್ಟುಕೊಂಡು ನಮ್ಮನ್ನು ನಾವು ಮನ್ಸ ಹೇಳಿ ಕರೆಸಿಕೊಳ್ತಾರೆ, ಅವರನ್ನು ತಕ್ಷಣ ಬಂಧಿಸಿ ಒಳಗೆ ಹಾಕಬೇಕು. ಯಾಕೆ ಹೇಳಿದ್ರೆ ಅದು ಅಕ್ರಮ. ನಾನು ಒಂದು ಜಾತಿ ಇಟ್ಕೊಳ್ಳೋದು, ಮುಂಡಾಲ ಹೇಳಿ ನನ್ನ ಜಾತಿ ಇಟ್ಕೊಳ್ಳೋದು, ನನ್ನ ಜಾತಿ ಮುಂಡಾಲ ಹೇಳೋದು, ಅಥವಾ ನನ್ನ ಜಾತಿ ಬೈರ, ನನ್ನ ಜಾತಿ ಮುಗ್ಗೆರ ಹೇಳಿ ಇಟ್ಕೊಳ್ಳೋದು, ಹೆಸರು ಇಟ್ಕೊಳ್ಳೋದು. ಆದರೆ ನಾನು ನಿಜವಾದ ಜಾತಿ ಬೇರೆ ಅವನು. ಮತ್ತೆ ಅದನ್ನು ನಾನು ಹೊರಗಿನ ಮೀಡಿಯಾದಲ್ಲೆಲ್ಲ ಅದನ್ನು ಹೇಳುದು, ನಾನು ಮನ್ಸ ಹೇಳಿ ಸರ್ಟಿಫಿಕೇಟ್. ಈಗ ಇದು ಫ್ರಾಡ್ ಹೇಳುದು, ಇದು ಫ್ರಾಡ್. ಸುಪ್ರೀಂ ಕೋರ್ಟ್ ಇಂಥವರನ್ನು ಶಿಕ್ಷೆ ಮಾಡಬೇಕು ಹೇಳಿ ಮಾಧುರಿ ಪಾಟೀಲ್ ಕೇಸಲ್ಲಿ ಬಹಳ ಸ್ಪಷ್ಟ ಹೇಳಿದೆ. ನಮ್ಮ ಆದಿ ದ್ರಾವಿಡ ರಾಜ್ಯದ ಸಂಘಟನೆಯವರು ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹೇಳಿ ಬರೆದಿದ್ದಾರೆ. ಇಂಥ ವಿಷಯಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮುಚ್ಚಿಟ್ಟು ಬನ್ನಿ ಹೇಳಿ ಅಕ್ರಮಕ್ಕೆ ಅವಕಾಶ ಮಾಡಿಕೊಡುವುದು. ನಾವು ಈಗ ಅವರ ವಿರುದ್ಧ ಮಾಡಲಿಲ್ಲ, ಇನ್ನು ಅಗತ್ಯ ಬಿದ್ದರೆ ಅವರ ವಿರುದ್ಧ ಕೂಡ FIR ಮಾಡಬೇಕು ಹೇಳಿ ನಾವು ದೂರು ಕೊಡುವಂತ ಪರಿಸ್ಥಿತಿ ಬರಬಹುದು. ಯಾಕೆಂದ್ರೆ ಅವರು ಒಂದು ಆಶಯದಲ್ಲಿ ಅವರು ಕೂಡ ಪರಿಶಿಷ್ಟ ಜಾತಿ ಹಾಗೆ ಕಾಣ್ತಾರೆ, ಅವರು ಕೂಡ ಅಸ್ಪೃಶ್ಯರ ತರ ಇದ್ದಾರೆ ಹೇಳಿ ಶಿ ಮಸ್ಟ್ ಹ್ಯಾವ್ ಎಸ್ಯೂಮ್ಡ್. ಅದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ. ಈಗ ನಾನು ಬಂದು ಒಬ್ಬ ಯಾರೇ ಬಂದು, ಸ್ವಾಮಿ ನೀವು ಎಂತ ಹೇಳ್ತೀರಿ, ಆ SC-ಗಳಿಗಿಂತ ನಾವು ಕಡೆಯಲ್ಲಿದ್ದೇವೆ ಹೇಳಿ ಬಂದು ಎಲ್ಲ ಬಂದು ನೋಡುವಾಗ, DC ಬಂದು ನೋಡುವಾಗ
ನಾವು ಭಾರಿ ವರ್ಸ್ಟ್ ಕಂಡೀಷನ್, ಓ ಇವರು ಎಸ್ ಸಿಗಿಂತ ಕಡೆ ಇದ್ದಾರೆ, ಇವರನ್ನು ಎಸ್ ಸಿಗೆ ಸೇರಿಸಿ ಹೇಳಿ ಡಿ ಸಿಗೆ ಮಾಡ್ಲಿಕ್ಕೆ ಆಗ್ತದ? ಅವರ ಪವರ್ಟಿ, ಅವರ ಗೋಲ್ಡಿನ ಅದೆಲ್ಲ ಬೇಸಿಸ್ ಆಗ್ತದ? ಶೆಡ್ಯೂಲ್ಡ್ ಕಾಸ್ಟಿಗೆ ಈ ಡಿ ಸಿ ಸೇರಿಸಲಿಕ್ಕೆ, ಸರ್ಕಾರ ಸೇರಿಸಲಿಕ್ಕೆ ಆಗುದಿಲ್ಲ. ಓಕೆ ಓಕೆ, ಅದರ ಪ್ರಕ್ರಿಯೆ ಬೇರೆ ಹೇಳೋದು. ಅದರಿಂದ ಸರ್, ಈಗ ಕೊನೆಯದಾಗಿ ತಾವು ಹೇಳೋದು, ಈಗ ಈ ಎಲ್ಲ ವಿಚಾರಗಳು ತಮ್ಮಂಥವರಿಗೆ ಬಹಳ ಅದರ ಬಗ್ಗೆ ಅಗಾಧವಾದಂಥ ಆಳವಾದಂಥ ಜ್ಞಾನ ಇದೆ, ಸಮಸ್ಯೆಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇದೆ. ಬಟ್ ಒಬ್ಬ ಕಾಮನ್ ಅನುಸೂಚಿತ ಜಾತಿ ವರ್ಗದವರು ಈಗ ಸಮೀಕ್ಷೆಗೆ ಬಂದಾಗ ಅವರಿಗೆ ಬಹುತೇಕವಾಗಿ ಏನೋ ಒಂದಷ್ಟು ಲಾಭ ಸಿಗಬಹುದು ಅನ್ನುವಂಥ ಒಂದು ಮೇಲ್ನೋಟದ ಒಂದು ಆಶೆಯಲ್ಲಿ ಅವರು ಇದ್ದಿರಬಹುದು, ಏನೋ ಆಗಬಹುದು ಅಂಥದ್ದು. ಈ ಸಮೀಕ್ಷೆಗಳು ಬಂದಾಗ, ಅಥವಾ ಈ ಸಮೀಕ್ಷೆ ನಡೆಯಿತು ಅಥವಾ ಇನ್ನು ಮುಂದೆ ಸಮೀಕ್ಷೆಗಳು ಬರಬಹುದು, ಪರಿಶಿಷ್ಟ ಜಾತಿ ಪಂಗಡದವರು ಯಾವ ರೀತಿಯಲ್ಲಿ ಅವರೊಂದಿಗೆ ವ್ಯವಹರಿಸಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತೀರಾ? ತಮ್ಮ ಚಾನೆಲ್ ಮೂಲಕ ನಾನು ಇಡೀ ರಾಜ್ಯದ 1,10,00,000 ಅಧಿಕ ಇರುವ ಪರಿಶಿಷ್ಟ ಜಾತಿಗಳ ಜನರಿಗೆ ಹೇಳ್ತಾ ಇದ್ದೇನೆ, ಈ ಒಳ ಮೀಸಲಾತಿ ಸಮೀಕ್ಷೆ ನಿಮ್ಮನ್ನು ರಾಜಕೀಯವಾಗಿ ದುರ್ಬಲಗೊಳಿಸ್ತದೆ. ನಿಮ್ಮ ಎಲ್ಲ ಹಕ್ಕು ಅಧಿಕಾರಗಳನ್ನು ಕಿತ್ತುಕೊಳ್ಳಲಿಕ್ಕೆ ಈ ಸಮಾಜದ ಬಲಾಢ್ಯರು ನಡೆಸಿದ ಒಂದು ದೊಡ್ಡ ಷಡ್ಯಂತ್ರ ಇದು. ಆದ್ದರಿಂದ ನೀವು ಇದರಿಂದ ಒಳ್ಳೆಯದಾಗ್ತದೆ ಎಂದು ಎಣಿಸಿಕೊಳ್ಳುವುದು ಬೇಡ. ಇದರ ಬಗ್ಗೆ ನಿಮಗೆ ಒಂದು ಮನಸ್ಸಿನಲ್ಲಿ ಇರಲಿ. ಕಟ್ಟ ಕಡೆಯ ಜನರಿಗೆ ನಮ್ಮ ಮಾದಿಗ ದಂಡೋರದ ಸಹೋದರರು ಯಾರ ಪರವಾಗಿ 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರಾ, ಅವರ ಹೋರಾಟವನ್ನು ಯಶಸ್ಸು ಮಾಡಬೇಕಾದ್ರೆ ನಾವು ಕಟ್ಟ ಕಡೆಯ ಜನರಿಗೆ ಮೀಸಲಾತಿ, ಅದರಲ್ಲಿ ಹೆಚ್ಚಿನ ಅವಕಾಶಗಳನ್ನಿಡುವಂಥ ಒಂದು ನೀತಿಯನ್ನು ನಾವು ತರಬೇಕಾಗಿದೆ. ಅಂಥ ಒಂದು ನೀತಿಯನ್ನು ನಾವು ರೂಪಿಸಿದ್ದೇವೆ, ಈಗಾಗಲೇ ಸರ್ಕಾರಕ್ಕೆ ಕೂಡ ಕೊಟ್ಟಿದ್ದೇವೆ. ನಮ್ಮ ಕೋರಿಕೆ ನಿಮ್ಮಲ್ಲಿ, ನೀವು ಈಗಾಗಲೇ ಎಲ್ಲರೂ ನಿಮ್ಮ ನಿಮ್ಮ ಅಂಶಗಳನ್ನು, ನಿಮ್ಮ ನಿಮ್ಮ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವು ಯೋಚನೆ ಮಾಡಿ, ಈ ಸರ್ಕಾರ ಯಾವ ರೀತಿಯ ಮೋಸ ವಂಚನೆ ಮಾಡಿದೆ ಹೇಳಿ ನೀವು ಅರ್ಥ ಮಾಡಿಕೊಳ್ಬೇಕು. ನನ್ನ ಜನ ಇನ್ನೂ ಕೋಟ್ಯಾಂತರ ಜನ ಅಶಿಕ್ಷಿತರಿದ್ದಾರೆ, ನನಗೆ ಗೊತ್ತಿದೆ. ಇದರಲ್ಲಿ ವೈಯಕ್ತಿಕ ಪ್ರಕ್ರಿಯೆ, ಡೇಟಾ ಪ್ರಕ್ರಿಯೆಗೆ ಒಪ್ಪಿಗೆ ಹೇಳಿ ಬರೆದಿರೋದ್ರಲ್ಲಿ ಯಾವ ಯಾವ ಕಾಯ್ದೆಗಳ ಇದೆಲ್ಲ ಹಾಕಿದ್ದೀರಿ, ನನ್ನ ಜನಕ್ಕೆ ಯಾವ ಕಾಯ್ದೆ ಅರ್ಥ ಆಗ್ತದೆ, ಆ ಕಾಯ್ದೆ ವ್ಯಾಪ್ತಿಯಲ್ಲಿ ಅದಕ್ಕೆ ನಾನು ಒಪ್ಪಿಗೆ ನೀಡುತ್ತೇನೆ ಹೇಳಿದರೆ ನನ್ನ ಜನ ಯಾವ ಕಾಯ್ದೆಯನ್ನು ನೋಡಿದ್ದಾರೆ? ಅವರ ಖಾಸಗಿ ಮಾಹಿತಿಗಳು ಎಲ್ಲ ಇನ್ನು ನಾಳೆ ಸೋರಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಇವರು ಯಾರು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಎಂದು ನಮಗೆ ಅನ್ನಿಸ್ತಾ ಇಲ್ಲ. ಆದ್ದರಿಂದ ನಾನು ಈ ಸರ್ಕಾರ ಮತ್ತು ಆಯೋಗದಲ್ಲಿ ಕೈ ಮುಗಿದು ಕೇಳ್ತೇನೆ, ಈ ಜನರ ಕಟ್ಟ ಕಡೆಯ 101 ಜಾತಿಗಳಲ್ಲಿರುವ ಕಟ್ಟ ಕಡೆಯ ಜನರಿಗೆ ನ್ಯಾಯ ಒದಗಿಸುವ ರೀತಿಯಲ್ಲಿ ನಾವು ಮೀಸಲಾತಿ ನೀತಿಯನ್ನು ಪುನರೂಪಿಸಬೇಕಾಗಿದೆ. ಅದು 101 ಜಾತಿಗಳ ಜನರ, ಅದರಲ್ಲಿ ವಿದ್ಯಾವಂತರ, ಪ್ರಜ್ಞಾವಂತರ ಸಹಭಾಗಿತ್ವದಲ್ಲಿ ಈ ಸರ್ಕಾರ ಮಾಡಬೇಕು ಹೇಳಿ ಒತ್ತಾಯ ಮಾಡ್ತೇವೆ. ಮತ್ತು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ಬಗ್ಗೆ ಮುತುವರ್ಜಿ ವಹಿಸಿ ಇಡೀ ರಾಜ್ಯದಲ್ಲಿ ಕಟ್ಟ ಕಡೆಯ ಜನರಿಗೆ ನ್ಯಾಯವನ್ನು ನಾವು ಖಾತರಿ ಮಾಡಿದ್ದೇವೆ ಎಂದು ಹೆಮ್ಮೆಯಲ್ಲಿ ಅವರೇ ಹೇಳಿಕೊಳ್ಳುವ ರೀತಿಯಲ್ಲಿ ಈ ಕೆಲಸ ಮಾಡಲಿಕ್ಕೆ ಅವರು ಮುತುವರ್ಜಿ ವಹಿಸಬೇಕು ಹೇಳಿ ಕೇಳ್ತಾ ಇದ್ದಾರೆ. ಈ ಒಳ ಮೀಸಲಾತಿಯಿಂದ ಖಂಡಿತವಾಗಿಯೂ ಈ ಜನರಿಗೆ ನ್ಯಾಯ ಸಿಗೋದಿಲ್ಲ, ಇವರು ಇನ್ನಷ್ಟು ವೀಕ್ ಆಗ್ತಾರೆ. ನಮ್ಮ ಪ್ರಸ್ತಾವನೆ ಏನಿದೆ ಹೇಳಿದರೆ 101 ಜಾತಿಗಳನ್ನು ಒಟ್ಟಿಗಿಟ್ಟುಕೊಂಡು ಅದರಲ್ಲಿರುವ ಅತ್ಯಂತ ಬಡವನಿಗೆ, ಅತ್ಯಂತ ದುರ್ಬಲನಿಗೆ ವಿಶೇಷ ಆದ್ಯತೆಯ ಮೂಲಕ, ಅದರಲ್ಲೇ ಮೇಲೆ ಮೇಲೆ ಬೆಳೆದು ಬಂದವರಿಗೆ ಕಡಿಮೆ ಆದ್ಯತೆಯ ಮೂಲಕ ಹೊಸ ಒಂದು ಮೀಸಲಾತಿ ನೀತಿಯನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಅದನ್ನು ಶೀಘ್ರವೇ ಇನ್ನಷ್ಟು ವಿಸ್ತಾರ ಮಾಡಲಿಕ್ಕೆ ನಾವು ಕೆಲಸವನ್ನು ಮಾಡ್ತೇವೆ. ಈ ಹೋರಾಟದಲ್ಲಿ ಮಾದಿಗ ದಂಡೋರದ ಎಲ್ಲ ಸ್ನೇಹಿತರು, ಎಲ್ಲ ಹೋರಾಟಗಾರರು ಮುಂಚೂಣಿಯಲ್ಲಿ ನಿಲ್ಲಬೇಕೇಳಿ ನಾನು ಈ ತಮ್ಮ ಚಾನೆಲ್ ಮೂಲಕ ರಾಜ್ಯದ ಎಲ್ಲ ದಲಿತರಿಗೆ, ನಾನು ಪರಿಶಿಷ್ಟ ಜಾತಿಯ ಎಲ್ಲ ಜನರಿಗೆ ನಾನು ಮನವಿ ಮಾಡ್ತೇನೆ. ಸರಿ, ಅಂದರೆ ತಮ್ಮ ಪ್ರಕಾರ ಒಂದು ಸಮಗ್ರ, ಒಂದು ಸಮರ್ಥನೀಯವಾದಂಥ ಮತ್ತು ಒಂದಷ್ಟು ಸದೃಢವಾದಂಥ ಮೀಸಲಾತಿ ನೀತಿ ಜಾರಿ ಆಗಬೇಕು. ಅದು ಮುಖ್ಯವಾಗಿ ಕೇವಲ ಅವಕಾಶಗಳಿಗೆ ಮಾತ್ರ ಅಲ್ಲ, ಅನುಸೂಚಿತ ಜಾತಿ ವರ್ಗದವರ ಸ್ಥಾನಮಾನ, ಗೌರವ, ಘನತೆ, ಆತ್ಮಗೌರವಕ್ಕೂ ಕೂಡ ಹೆಚ್ಚಿಸುವಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡಬೇಕು ಅನ್ನೋದು ತಮ್ಮ ಒಂದು ಆಶಯ.
ಈ ಎಲ್ಲ ಆಶಯಗಳು ಈಡೇರಲಿ ಮತ್ತು ತಮ್ಮ ಹೋರಾಟವೂ ಕೂಡ ಸಫಲಗೊಳ್ಳಿ. ಏನೋ ಅಕ್ರಮಗಳು ಲೋಪಗಳು ಆಗಿದೆ, ಅದು ಕೂಡ ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡಲಿ. ಇದನ್ನು ಈಗ ಆಗ್ತಾ ಇದೆ ಅಥವಾ ಅದರ ಬಗ್ಗೆ ಏನಾದರೂ ನಿರ್ಧಾರ ಕೈಗೊಂಡು ಮತ್ತೆ ಹೊಸ ಸಮೀಕ್ಷೆಗಳನ್ನು ನಡೆಸಿ ಒಟ್ಟಾರೆಯಾಗಿ ಅನುಸೂಚಿತ ವರ್ಗ ಮತ್ತು ಬುಡಕಟ್ಟು ಜನಾಂಗ ಮುಂದಿನ ದಿನಗಳಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರುವಲ್ಲಿ ತಮ್ಮಂಥವರ ಪಾತ್ರವೂ ಕೂಡ ಅನನ್ಯವಾಗಲಿ. ಇದಕ್ಕೆ ಎಲ್ಲ ಜಾತಿ ವರ್ಗದವರು, ಅಂದರೆ ಅನುಸೂಚಿತ ಜಾತಿ ಮಾತ್ರ ಅಲ್ಲ, ಎಲ್ಲ ಜಾತಿ ವರ್ಗದವರು ಕೂಡ ಮಾನವ ಧರ್ಮ ಅನ್ನುವಂಥ ನೆಲೆಯಲ್ಲಿ ಸಂಘಟನಾತ್ಮಕವಾಗಿ ಸೇರಿಕೊಂಡು ಎಲ್ರಿಗೂ ಸಮಾನ ಅವಕಾಶವನ್ನು ದೊರಕಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಯಾಕಂದರೆ ಪ್ರಯತ್ನಗಳನ್ನು ಮಾಡೋದು ಅಂದರೆ ಅಲ್ಲಿಯ ರೆಪ್ರೆಸೆಂಟೇಟಿವ್ಸ್, ರಾಜಕೀಯ ಪ್ರತಿನಿಧಿಗಳಿಗೆ ಈ ವಿಷಯವನ್ನು ತಲುಪಿಸುವುದು, ಇಂಥ ಸಮಸ್ಯೆಗಳ ಬಗ್ಗೆ ತಿಳಿ ಹೇಳುವುದು ಎಲ್ಲರ ಕರ್ತವ್ಯವಾಗಲಿ ಅನ್ನುವಂಥ ಆಶಯ ನಮ್ಮದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ಲೋಲಾಕ್ಷ ಅವರೇ, ತಮ್ಮ ಹೋರಾಟಕ್ಕೆ ಜಯವಾಗಲಿ. ಮತ್ತು ತಮ್ಮ ಆಶಯ ಏನಿದೆ, ಎಲ್ಲ ಸಮುದಾಯದ ಜನರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಮತ್ತು ಮೀಸಲಾತಿ ನೀತಿ ಅದು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಅನ್ನುವಂಥ ಒಂದು ಆಶಯ ಏನಿದೆ ಅದು ಕೂಡ ಈಡೇರಲಿ ಅನ್ನುವಂಥ ಆಕಾಂಕ್ಷೆ ನಮ್ಮದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ವೀಕ್ಷಕರೇ, ಇದು ಹಿಂದಿನ ಕಾರ್ಯಕ್ರಮ. ಮಾನ್ಯ ಲೋಲಾಕ್ಷರವರ ಆಶಯಗಳು ಕೂಡ ಇದೆ. ಎಲ್ಲ ಕೂಡ ದುರುಪಯೋಗ ಆಗ್ತಾ ಇದೆ ಅನ್ನೋದು ಒಂದು ನಗ್ನ ಸತ್ಯ. ಇದು ದುರುಪಯೋಗ ಆಗಬಾರದು, ಅರ್ಹ ಫಲಾನುಭವಿಗಳಿಗೆ ಸಿಗಬೇಕು. ಸತತ ಅವಮಾನಗಳಿಂದ ತುಳಿತಗಳಿಂದ ಕಂಗೆಟ್ಟಂತಹ ಸಮುದಾಯಗಳು ಮುಂದಿನ ದಿನಗಳಲ್ಲಾದರೂ ಒಂದು ಆತ್ಮಗೌರವ ಸ್ಥಾನಮಾನದ ಜತೆ ಬಾಳಿ ಬದುಕುವಲ್ಲಿ ಎಲ್ಲರ ಕೊಡುಗೆಯೂ ಕೂಡ ಅಗತ್ಯ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದಷ್ಟು ಈ ವಿಷಯದ ಬಗ್ಗೆ, ಯಾಕಂದರೆ ಬಹಳಷ್ಟು ಇಲ್ಲಿರುವಂಥ ಈ ಕಾನೂನಿನ ಚೌಕಟ್ಟಲ್ಲಿರುವಂಥ ಸಂವಿಧಾನದ ಅಡಿಯಲ್ಲಿರುವಂಥ ಎಲ್ಲ ವಿಷಯಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅವರು ಆರಂಭದಲ್ಲೇ ಹೇಳಿದರು, ಪರಿಶಿಷ್ಟ ಜಾತಿ ಪಂಗಡ ಅಂದರೆ ಏನು ಅನ್ನೋದೇ ಮೇಲ್ನೋಟಕ್ಕೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಇದನ್ನೆಲ್ಲ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ, ಸಮಾನತೆಯ ಸಮಾಜ ನಿರ್ಮಾಣದಲ್ಲಿ ತಾವು ಕೂಡ ಕೊಡುಗೆಯನ್ನು ನೀಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.